Hello, this is just a will ಸ್ವಲ್ಪ ಬೇರೆಯವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬರೋ ಪ್ರಯತ್ನ. Okay. Anyway, so good that somehow what namaskara ellargu ನೀವು if you can all hear me, I will just turn your videos on. If you can just tell me, give me a thumbs up and say that you can hear us. Okay, looks like you can all hear us. All right, ನೀವು very good. If you can all give us a thumbs up that you can hear us, that's fantastic. So we can get going. ಇವಾಗ ಯೂಟ್ಯೂಬ್ ಲಿಂಕ್ ಎಲ್ಲ ಶೇರ್ ಆಯ್ತಲ್ಲ, everybody is share. There are about 68 people now. Okay, there are about 68 people watching on YouTube live. So ವೆಲ್ಕಮ್ ಎವ್ರಿಬಾಡಿ. ಅಮೇರಿಕಾಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮಗೆ ಒಂದು ಸ್ವಲ್ಪ ಡಿಲೇ ಆಯಿತು ಬಿಕಾಸ್ ಲಿಂಕ್ ಕನ್ಫ್ಯೂಷನ್ ಒಂದು ಸ್ವಲ್ಪ ಆಯಿತು. ಆಮೇಲೆ ಇಲ್ಲಿ ಆಡಿಯೋ ಸೆಟಪ್ ಒಂದು ಸ್ವಲ್ಪ ಆಯಿತು. ನಮ್ಮ ಇಷ್ಟೊಂದು ಜನ ಗೆಸ್ಟ್ಸ್ ಒಟ್ಟಿಗೆ ಸೇರಿಸೋದು ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ new and innovative situation that we have here right now, and we are trying our best. So ನಮ್ಮ 6 ಜನ ಪ್ಯಾನಲಿಸ್ಟ್ ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ನಿಮ್ಮ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ದಯವಿಟ್ಟು ನಿಮ್ಮ ವಿಡಿಯೋ ಆಫ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಪ್ರಶ್ನೆಗಳು ಬಂದಾಗ ನಾವು ನಿಮ್ಮನ್ನ ಕರಿತೀನಿ, ನೀವು ಅವಾಗ ಪ್ರಶ್ನೆ ಹೇಳ್ಬೋದು. ಸೊ ಇವತ್ತಿನ ಮೀಟಿಂಗ್ ಹೇಗೆ ಹೋಗುತ್ತೆ ಅಂದ್ರೆ, ನಾನು ಹೆಚ್ಚು ಕಾಲಹರಣ ಮಾಡೋದಿಲ್ಲ ಎಲ್ಲರನ್ನೂ ಪರಿಚಯ ಮಾಡಿಸೋದಕ್ಕೆ. ಯಾಕೆಂದ್ರೆ ಇಲ್ಲಿ ಸಿಕ್ಕಿರುವ ನಮ್ಮ ಘಟಾನುಘಟಿ ನಿರ್ದೇಶಕರುಗಳ ಪರಿಚಯ ನಿಮಗೆ ಬೇಕಾಗಿಲ್ಲ, ಈಗ ಗೊತ್ತಿರುತ್ತೆ ನಿಮಗೆ ಇವರೆಲ್ಲ ಏನು ಅಂತ. ಸೊ ಹಾಗಾಗಿ ನಾನು ಸ್ಟ್ರೈಟ್ ಅವೇ ಐ ವಿಲ್ ಗೆಟ್ ಟು ದ ಪಾಯಿಂಟ್. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯು ಡೈರೆಕ್ಟರ್ಸ್ ಟು ಹ್ಯಾವ್ ಜಾಯಿಂಡ್ ಅಸ್. ನೀವೆಲ್ಲ ನಮ್ಮ ಒಂದು ಈ ಪ್ಲಾಟ್ಫಾರ್ಮ್ಗೆ ಬಂದಿದ್ದು ನಮ್ಮ ಒಂದು ಸೌಭಾಗ್ಯ. ಸೊ ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ನಮ್ಮ ಪವನ್ ಕುಮಾರ್ ಅವ್ರ ಪರಿಚಯ ನಿಮ್ಗೆ ಅಗತ್ಯ ಇಲ್ಲ. ಲೂಸಿಯಾ, ಯೂ ಟರ್ನ್, ಲೈಫ್ ಇಷ್ಟೇನೆ ಅನ್ನೋ ಒಂದು ಅದ್ಭುತವಾದ ಚಿತ್ರಗಳನ್ನ ನಮಗೆ ಕೊಟ್ಟಿದ್ದಾರೆ. ಬಹಳ ಇನೋವೇಟಿವ್ ಫಿಲ್ಮ್ ಮೇಕರ್ ಅಂತ ಹೆಸರು ಮಾಡಿದ್ದಾರೆ. ಆಮೇಲೆ ಯೋಗರಾಜ್ ಭಟ್ರು, ಅವರ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ನಿಮಗೆ. ಮುಂಗಾರು ಮಳೆ, ಗಾಳಿಪಟ ಇಂತಹ ಅದ್ಭುತವಾದ ಚಿತ್ರಗಳನ್ನ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಚೈತನ್ಯ KM, ಆ ದಿನಗಳು, ಆಟಗಾರ ಮತ್ತು ರೀಸೆಂಟ್ ಆಗಿ ಆದ್ಯ, ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ನಮಗೆ ಕೊಟ್ಟಿದ್ದಾರೆ ಚೈತನ್ಯ ಅವರು. ಬಹಳ ಒಳ್ಳೆ ರಂಗಭೂಮಿ ನಿರ್ದೇಶಕರು ಸಹ. ಆಮೇಲೆ P. ಶೇಷಾದ್ರಿ ಅವರು, ಮೂಕಜ್ಜಿಯ ಕನಸುಗಳು, ಭಾರತ್ ಸ್ಟೋರ್ಸ್, ಈ ತರ ಬಹಳ ಅರ್ಥಪೂರ್ಣವಾದ ಚಿತ್ರಗಳನ್ನ ನಮಗೆ ಕೊಟ್ಟಿರುವಂತ P. ಶೇಷಾದ್ರಿ ಅವರು ನಮ್ಮಿನ ಜಾಯ್ನ್ ಆಗಿದ್ದಾರೆ. ವಾಮ್ ವೆಲ್ಕಮ್ ಟು ಯು ಸರ್. ಆಮೇಲೆ ನಮ್ಮ ಜಯತೀರ್ಥ ಅವರಿದ್ದಾರೆ. ಜಯತೀರ್ಥ ಅವರು ನಿಮಗೆ ಹೆಸರು ಕೇಳಿದ್ದೇ ಇದ್ರು ಅವ್ರ ಚಿತ್ರಗಳು ಕೇಳಿದ್ರೆ ಗೊತ್ತಾಗುತ್ತೆ ನೀವು ಅವರು ಯಾವ ಮಟ್ಟದ ಫಿಲಮ್ ಮೇಕರ್ ಅಂತ. ಬೆಲ್ ಬಾಟಮ್, ಒಲವೇ ಮಂದಾರ ಇಂಥ ಚಿತ್ರಗಳು ಅವಾರ್ಡ್ ವಿನ್ನಿಂಗ್ ಫಿಲಮ್ಗಳನ್ನ ಮಾಡಿದ್ದಾರೆ. ಆಮೇಲೆ ನಮ್ಮ ಚಂಪಾ ಶೆಟ್ಟಿ ಅವರು ಬಂದಿದ್ದಾರೆ, ದ ಓನ್ಲಿ ಲೇಡಿ ಆನ್ ದ ಪ್ಯಾನಲ್. ಶಿ ಹ್ಯಾಸ್ ರೀಸೆಂಟ್ಲಿ ಡನ್ ದಿಸ್ ಅಮೇಸಿಂಗ್ ಫಿಲಮ್ ಕಾಲ್ಡ್ ಅಮ್ಮಚ್ಚಿ ಎಂಬ ನೆನಪು. ಸೊ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ. ವಾಮ್ ವೆಲ್ಕಮ್ ಟು ಯು ಆಲ್. ಈಗ ಇಂಥ ಒಳ್ಳೆ ಬ್ರಿಲಿಯಂಟ್ ಮೈಂಡ್ಸ್ ಒಟ್ಟಿಗೆ ಯಾಕೆ ಬಂದಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ನೀವು ಇತಿಹಾಸದಲ್ಲಿ ಹೋಗಿ ನೋಡಿದ್ರೆ ಲಿಟ್ರೇಚರ್ ಅಲ್ಲಿ ಎನಿ ಬಿಗ್ ಮೂವ್ಮೆಂಟ್ ಇನ್ ಲಿಟ್ರೇಚರ್ ಆಗಿರೋದು ಯಾವಾಗ ಅಂದ್ರೆ ಇಂಥ ಒಂದು ಗ್ರೇಟ್ ಮೈಂಡ್ಸ್ ಒಟ್ಟಿಗೆ ಬಂದಾಗ. ಈಗ ಇಂಗ್ಲಿಷ್ ಲಿಟ್ರೇಚರ್ ಹಿಸ್ಟ್ರಿಯಲ್ಲಿ ಹೇಳ್ತಾರೆ, ಶೇಕ್ಸ್ಪಿಯರ್, ಮಾರ್ಲೋವು, ಬೆನ್ ಜಾನ್ಸನ್ ಎಲ್ಲ ಒಂದೇ ಕಾಫಿ ಶಾಪಲ್ಲಿ ಮೀಟ್ ಮಾಡಿ ಡಿಸ್ಕಸ್ ಮಾಡ್ತಿದ್ರಂತೆ. ಸೊ ಇದು ಅದಕ್ಕೇನು ಬೇರೆ ವ್ಯತ್ಯಾಸ ಇಲ್ಲ. ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಏನೋ ಒಂದು ಬಹಳ ಡಿಸ್ರಪ್ಟಿವ್ ಆಗಿರುವಂತಹದ್ದು ಒಂದು ನೆಕ್ಸ್ಟ್ ಬಿಗ್ ಡೆವಲಪ್ಮೆಂಟ್ ಇನ್ ದ ಕನ್ನಡ ಫಿಲಮ್ ಇಂಡಸ್ಟ್ರಿ ನಾವು ನೋಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಸೊ ಇಟ್ ಈಸ್ ವಂಡರ್ಫುಲ್ ಟು ಹ್ಯಾವ್ ಆಲ್ ಆಫ್ ಯು ಟುಗೆದರ್. ಆಮೇಲೆ ಏನ್ ಮಾಡಕ್ ಹೊರಟಿದ್ದಾರೆ, ಯಾಕೆಂದ್ರೆ ದ ವರ್ಲ್ಡ್ ಇಸ್ ಚೇಂಜಿಂಗ್ ಆಸ್ ವಿ ಸಿ ಇಟ್. ಇದು ಪ್ರಪಂಚ ಬಹಳ ಹಿಂದೆನೆ ಶುರುವಾಗಿತ್ತು. ಹೇಗೆ ಬದಲಾಗ್ತಿದೆ ಅನ್ನೋದು, ಈ ಟೆಕ್ನಾಲಜಿ ಬದಲಾಗಿದೆ, OTT ಪ್ಲಾಟ್ಫಾರ್ಮ್ಗಳು ಬಂದಿದೆ, ಅಂಡ್ ದೇರ್ ಹಸ್ ಆಲ್ವೇಸ್ ಬೀನ್ ಕಂಟಿನ್ಯೂಸ್ ಡಿಸ್ರಪ್ಷನ್. ಇವಾಗ ಏನಾಗಿದೆ, ಇನ್ನೂ ಹೆಚ್ಚು ಚೇಂಜಸ್ ಆಗಿದೆ. ಆಮೇಲೆ ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಕ್ವಾರಂಟೈನ್ ಇರಬಹುದು ಅಥವಾ ಇನ್ನೂ ಹೆಚ್ಚು ಏನೇನೋ ಬದಲಾವಣೆಗಳು ನಮ್ಮ ಪ್ರಪಂಚದಲ್ಲಾಗಿ ಈ ರೀತಿಯ ಒಂದು ಡಿಸ್ರಪ್ಷನ್ ಅತ್ಯಗತ್ಯ ಇದೆ. ಸೊ ಹಾಗಾಗಿ ಹೆಚ್ಚು ನಾನು ಮಾತಾಡೋದಿಲ್ಲ. ಇನ್ನು Q&A ಇದೆ, ಆಮೇಲೆ ಇನ್ನೂ ಪ್ರಶ್ನೆಗಳು ಕೇಳಬಹುದು. ಮೊಟ್ಟ ಮೊದಲಿಗೆ ನಾನು
ಪವನ್ ಕುಮಾರ್ ಅವ್ರನ್ನ ಇನ್ವೈಟ್ ಮಾಡ್ತೀನಿ, ಬಂದು ಅವರು ಇಂಟ್ರೊಡ್ಯೂಸ್ ಮಾಡ್ಲಿ ನಮ್ಮ ಈ ಒಂದು ಹೊಸ ಕಾನ್ಸೆಪ್ಟ್ ಅವ್ರು ಏನು ತಂದಿದ್ದಾರೆ ಅನ್ನೋದನ್ನ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಾಕಷ್ಟು ಒಂದು ದೊಡ್ಡ ಇಂಟ್ರಡಕ್ಷನ್ ಆಯ್ತು. ಒಂದು ಎಲ್ಲಾ ಡೈರೆಕ್ಟರ್ಸ್ ಒಂದೇ ಕಡೆ ಇದ್ದಾಗ ಬೇರೆಯವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಒಂದು ಕುತೂಹಲ ಇರುತ್ತೆ ನಮ್ದಿರೋ 5 ಜನ ಡೈರೆಕ್ಟರ್ಸ್. ಅಂದ್ರೆ ಅವರು ಶೇಷಾದ್ರಿ ಅವರು ತುಂಬಾ ಅರ್ಥಪೂರ್ಣವಾದ ಸಿನಿಮಾ ಮಾಡ್ತಾರೆ ಅಂತ ಅವ್ರಿಗೆ ಸೇರಿಸಿದ್ರು, ಬಟ್ ನಮ್ಗೆ ಸೇರಿಸ್ಲಿಲ್ಲ. ಆಮೇಲೆ ಎಲ್ಲರಿಗೂ ಒಂದೇ ಹೇಳ್ಬಿಟ್ರೆ ಹೇಗೆ? ಇಂಟ್ರಡಕ್ಷನ್ಸ್ ಅಲ್ಲಿ ನನಗೆ ಎವ್ರಿ ಟೈಮ್ ಎನಿ ಪ್ಯಾನಲಿಸ್ಟ್ ಅಂತೆಲ್ಲ ಕರೆದಾಗ ನನ್ನ ಬಿಟ್ಟು ನನಗೆ ಯಾವ ಅಡ್ಜೆಕ್ಟಿವ್ ಕೊಡದೇ ಇರೋದನ್ನ ಬೇರೆಯವರು ಕೊಟ್ಟರು ಅನ್ನೋ ಕುತೂಹಲ ನನಗೆ ಯಾವಾಗ್ಲೂ ತುಂಬಾ ಇರುತ್ತೆ. ಅದು ಈ ಸತಿ ಕ್ಯಾಚ್ ಆಗಿದ್ದು ಇದು. ಸೊ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕನ್ನಡದಲ್ಲಿ ಸಿನಿಮಾ ಮಾಡ್ತಿರ್ತೀವಿ. ಅಂಡ್ ನಾನು ಮತ್ತೆ ಚಂಪಾ ಅವರು ತುಂಬಾ ಕಡಿಮೆ ಸಿನಿಮಾ ಮಾಡಿರೋರು. ಈ ಬೇರೆಯವರೆಲ್ಲ ಇನ್ನೂ ಜಾಸ್ತಿ ಸಿನಿಮಾ ಮಾಡಿದ್ದಾರೆ, ಒಂದು ಅರ್ಧ ಡಜನ್ ಮೇಲಿರೋರು. ನಾವಿಬ್ರು ಇನ್ನು ಯಂಗ್ಸ್ಟರ್ಸ್. ಅಂಡ್ ಇಲ್ಲಿ ಕಾಮನ್ ಫ್ಯಾಕ್ಟರ್ ಇಸ್ ಎಲ್ಲ ಕನ್ನಡದಲ್ಲಿ ಸಿನಿಮಾ ಮಾಡೋರು. ಅಂಡ್ ಇದು ಒಂದು ವರ್ಲ್ಡ್ ನಿಮಗೆ ಕಾಣಿಸ್ತಿರ್ಬೋದು, ಇಫ್ ಯು ಸಿ ಅಂತ. ಸೊ ಇದ್ರ ಮೂಲಕ ವಿ ಆಲ್ ಹ್ಯಾವ್ ಕಮ್ ಟುಗೆದರ್ ಆಸ್ ಫಿಲ್ಮ್ ಮೇಕರ್ಸ್ ಯುನೈಟೆಡ್ ಕ್ಲಬ್ ಅಂತ. ಇದು ಜಸ್ಟ್ June 1st ಇಂದ ವಿ ಸ್ಟಾರ್ಟೆಡ್. ಅಂಡ್ ಸೊ ದಟ್ ಇಸ್ ಒನ್ ಮೋರ್ ಲಿಂಕ್ ವಿಚ್ ಇಸ್ ಬಾಂಡಿಂಗ್ ಅಸ್ ಆಲ್. ಇದರಲ್ಲಿ ಈಗ ಸುಮಾರು 27 ಜನ ಇದ್ದೀವಿ. ಅಂಡ್ ಟುಡೇ ಫಾರ್ ದಿಸ್ ಸೆಷನ್ 6 ಜನ ಬಂದಿದ್ದೀವಿ ಅಷ್ಟೇ. ಅಂಡ್ ಇನ್ನೇನು ವಾಟ್ ಅಬೌಟ್ ಫಿಲ್ಮ್ ಮೇಕರ್ಸ್ ಯುನೈಟೆಡ್ ಕ್ಲಬ್ ಅದೆಲ್ಲ ಇನ್ನು ಮಾತಾಡ್ತಾ ವಿ ವಿಲ್ ಎನಿವೇ ಸ್ಪೀಕ್. ಬಟ್ ಐ ಥಿಂಕ್ ಇಂಥ ಒಂದು ಲಾಂಗ್ ಇಂಟ್ರಡಕ್ಷನ್ ಆಗಿ ಒಂದು ಸಣ್ಣದಾಗಿ whatever I said facts ಶೇರ್ ಆದ್ಮೇಲೆ ಯು ಆಲ್ ವಿಲ್ ಬಿ ವೇಟಿಂಗ್ ಟು ಹಿಯರ್ ಯೋಗರಾಜ್ ಭಟ್ ಅಂತ ಅನ್ಕೊಂತೀನಿ. ಸೊ ಸರ್ ಏನೇನೋ ಒಂದಿಷ್ಟು ಅನ್ಕೊಂಡಿರ್ತೀರಾ, ಅದೆಲ್ಲ ಮಾತಾಡ್ಬಿಡಿ. ಅದಾದ್ಮೇಲೆ ಮತ್ತೆ ವಿ ವಿಲ್ ಸ್ಟಾರ್ಟ್. ನೀನೇ ಮಾತಾಡ್ಬೇಕಣ. ಅದು ನನಗೆ ಯಾಕೆ ಹಚ್ತಿದ್ದಾನೆ ಅಂದ್ರೆ, ನಾವು ಜೊತೆಗಾರರು. ಮೊದಲಿಗೆ ಆನಂದ್ ರಾಯರೇ ನಮಸ್ಕಾರ, ಮತ್ತೆ ಸಮಸ್ತ ವೀಕ್ಷಕರಿಗೆ, ಹೊರ ದೇಶದ ಕನ್ನಡಿಗರು, ಕನ್ನಡಾಭಿಮಾನಿಗಳಿಗೆಲ್ಲ ನಮಸ್ಕಾರ. FUC ಅಂತ ಈ ಒಂದು ಗಲಾಟೆ ಶುರು ಆಗಿ 1.5-2 ತಿಂಗಳ ಹತ್ತತ್ರ ಆಗಿದೆ. ಪವನ್ ಮುಂಚೂಣಿಯಲ್ಲಿ ಇಟ್ಕೊಂಡಿದ್ನ ಇನಿಶಿಯೇಟ್ ಮಾಡಿ ತುಂಬಾ ಒಳ್ಳೆ ಥಾಟ್ ಎಲ್ಲಿರುತ್ತೋ ಅಲ್ಲಿ ಎಲ್ಲಾ ಕನ್ನಡಿಗರು ಒಳ್ಳೇದನ್ನ ಯಾವತ್ತೂ ಕೈ ಬಿಡೋದಿಲ್ಲ, ಬಾಚಿ ತಪ್ಕೋತಾರೆ ಅನ್ನೋದಕ್ಕೆ ಇದೊಂದು ವೇದಿಕೆನೇ ಉದಾಹರಣೆ ಅನ್ನೋ ತರ ಒಂದು 25-30 ಜನನ ಗುಡ್ಡೆ ಹಾಕಲಾಗಿದೆ ಈ FEC ಕ್ಲಬ್ ಅಲ್ಲಿ. ಸುಮಾರು ಜನ ಇನ್ ಮುಂದೆ ಬರ್ತಾರೆ, ತಮ್ಮೊಂದಿಗೆ ಮಾತಾಡ್ತಾರೆ. ಒಂದು ಹೊರದೇಶದ ಕನ್ನಡಿಗರಿಗೆಲ್ಲ ಇದ್ರ ಬಗ್ಗೆ ತಿಳುವಳಿಕೆ ಬರ್ಲಿ, ಇಂಥದ್ದೊಂದು ಬೆಳವಣಿಗೆ ಕನ್ನಡದಲ್ಲಿ ನಡೆದಿದೆ ಅಂತ ತಿಳಿಲಿ ಅನ್ನೋ ಕಾರಣಕ್ಕೆ ಚೈತನ್ಯ, ನಾನು ಮತ್ತೆ ಪವನ್ ಒಂದ್ಸತಿ ಫೋನಲ್ಲಿ ಮಾತಾಡ್ತಾ ಈ ತರದೊಂದು ಕಾರ್ಯಕ್ರಮ ಹಮ್ಕೋಬೇಕು, ಅಲ್ಲಿ ನಾವು ಜೊತೆ ಮಾತಾಡ್ಬೇಕು ಅಂತ ಅಂದ್ಕೊಂಡು ಈಗ ಎಲ್ಲರೂ ಲೈವ್ ಅಲ್ಲಿ ಇದೀವಿ. ಒಬ್ಬೊಬ್ಬರೇ ನಮಸ್ಕಾರ ಮತ್ತೆ ಶುಭಾಶಯಗಳನ್ನ ಎಲ್ಲ ಮತ್ತೊಮ್ಮೆ ನಮಸ್ತೆ ಮತ್ತೆ ಲೈವ್ ಬಂದಿದ್ದಕ್ಕೆ ಧನ್ಯವಾದ. ಶೇಷಾದ್ರಿ ಸರ್, ನಿಮಗ್ ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಒಂದು ಮಾತು ಯಾವಾಗ್ಲೂ ಕೇಳ್ತಾ ಇರುತ್ತೆ, ನಾವು ಕನ್ನಡಿಗರು ನಿರಭಿಮಾನಿಗಳು ಅಂತ ಒಂದು ಮಾತನ್ನ. ಇವತ್ತು ಒಬ್ಬ ಸ್ನೇಹಿತರ ಹತ್ರ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ನೀವು ಫೇಸ್ಬುಕ್ ಅಲ್ಲಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ OTT ಪ್ಲಾಟ್ಫಾರ್ಮ್ಗಳಾಗ್ಲಿ ನೀವು ನೋಡಿದ್ರೆ ತಮಿಳು ಭಾಷೆಯ ಚಿತ್ರಗಳು ಹೆಚ್ಚಿರುತ್ತೆ, ಮಲಯಾಳಂ ಇರುತ್ತೆ, ತೆಲುಗು ಇರುತ್ತೆ, ವೆಸ್ಟ್ ಬೆಂಗಾಲ್ ಇರುತ್ತೆ, ಹಿಂದಿ ಇದ್ದೇ ಇರುತ್ತೆ. ಆದ್ರೆ ಕನ್ನಡ ಚಿತ್ರಗಳನ್ನ ನೋಡೋರ ಸಂಖ್ಯೆ ಕಡಿಮೆ ಎನ್ನುವಂತ ಒಂದು ಆರೋಪ ಕನ್ನಡಿಗರ ಮೇಲೆಲ್ಲ ಇದೆ. ಆ ಆರೋಪವನ್ನ ಕಡಿಮೆ ಮಾಡುವಂತಹ ದಿನಗಳು ಹತ್ರ ಆಗಿದೆ. ನಾವು ಹೆಚ್ಚು ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಈ FUC ಅಂತ ಪ್ಲಾಟ್ಫಾರ್ಮ್ಗಳು ಬಹಳ ಮುಖ್ಯ ಆಗುತ್ತೆ. ನನ್ಗೆ ಆಶ್ಚರ್ಯ ಆಯ್ತು, ನಾನು 12 ಸಿನಿಮಾ ಮಾಡಿದೀನಿ. 12 ಸಿನಿಮಾಗಳು 12 ದಿಕ್ಕಲ್ಲಿ ಹಂಚೋಗಿತ್ತು. ನಿನ್ನೆ ತಾನೇ ಪವನ್ ಕುಮಾರ್ ಶುರು ಮಾಡಿರುವಂತಹ ಈ FUC ನಲ್ಲಿ 12 ಸಿನಿಮಾಗಳು ಒಂದ್ ಅಂಬ್ರೆಲಾ ಕೆಳಗಡೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೋಡೋದಕ್ಕೆ ಸಿದ್ಧವಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮಗಿಷ್ಟವಾದ ಅಂದ್ರೆ ಒಳ್ಳೆಯ ಸಿನಿಮಾಗಳು, ಸದಭಿರುಚಿ ಸಿನಿಮಾ ಅಂತ ನಾವೇನನ್ನ ಕರಿತೀವಿ, ಆ ಸಿನಿಮಾಗಳನ್ನ ಮಾಡೋ ನಿಟ್ಟಿನಲ್ಲಿ FUC ಒಂದು ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ನಾವೆಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೊರಟಿರುವಂತವ್ರು. ಸಿನಿಮಾಗಳಲ್ಲಿ ಯಾವಾಗ್ಲೂ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತಾರೆ, ಆರ್ಟ್ ಸಿನಿಮಾ ಅಂತ ಹೇಳ್ತಾರೆ. ನನ್ ಪ್ರಕಾರ ಇರೋದು 2 ಸಿನಿಮಾ, ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ ಅಂತ ಅಷ್ಟೇ. ಆ ಒಳ್ಳೆ ಸಿನಿಮಾ ಯಾವುದು ಅನ್ನೋದು
ಸಬ್ಜೆಕ್ಟಿವ್ ಯಾವಾಗ್ಲೂ. ಸೊ ಅಂತ ಸಿನಿಮಾಗಳನ್ನ ಮಾಡೋ ನಿಟ್ಟಿನ ಕಡೆಗೆ ನಾವೆಲ್ಲರೂ ಮನಸ್ಸು ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಈ FUC ಮತ್ತೆ ನಾವೆಲ್ಲ ಒಂದು 25-26 ಜನ ನಾವೇನ್ ಒಟ್ಟಿಗೆ ಸೇರಿದ್ವಿ. ಇನ್ನು ಸೇರೋರ್ ಸಂಖ್ಯೆ ಹೆಚ್ಚಿಗೆ ಇದೆ, ಈ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಒಳ್ಳೆ ಸಿನಿಮಾಗಳು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೇರಿದೀವಿ. ಅದಕ್ಕೆ ನೀವೆಲ್ಲ ಕನ್ನಡಿಗರು, ಪ್ರಪಂಚದಾದ್ಯಂತ ಹರಡೋಗಿರುವಂತಹ ಕನ್ನಡಿಗರು ಅಭಿಮಾನದಿಂದ ಈ ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಿ, ಇಲ್ಲಿ ಹಾಕುವಂತ ಕಂಟೆಂಟ್ ಅನ್ನ ನೋಡಿ ನೀವು ಲೈಕ್ ಮಾಡ್ತಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರೆ ನಮಗಿಂತ ಹೆಚ್ಚು ಕೆಲಸಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಏನಂತೀರಿ ಜಯತೀರ್ಥ ಅವರೇ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಿಲ್ಲ ಸರ್, ನೀವೆಲ್ಲ ಹಿರಿಯರು ಮಾತಾಡಿ. ಭಟ್ರು ಹೇಳಿದ್ರು ಪವನ್ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಅಂಡ್ ಚೈತನ್ಯ, ನಿಮ್ಮ ಮಾರ್ಗದರ್ಶನ ಮತ್ತು ಎಲ್ಲ ಕನ್ನಡಿಗ ಪ್ರೇಕ್ಷಕರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಯೋಣ, ಸಿನಿಮಾ ಮಾಡೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಿನಿಮಾ ಮಾಡೋಣ ಅಷ್ಟೇ. ಚಂಪಾ ಮೇಡಮ್ ನೀವು ಮಾತಾಡಿ, ಚೈತನ್ಯ ಸರ್ ನೀವು ಮಾತಾಡಿ. ಇನ್ನೇನಾದ್ರು ಪ್ರಶ್ನೆ ಇದ್ರೆ ನಾನು ಮಾತಾಡ್ತೀನಿ ಮುಂದಕ್ಕೆ. ಚಂಪಾ ಅವರೇ ನೀವು ಮೊದಲು. ಚೈತನ್ಯ ನೀವು ಪ್ರಾರಂಭ ಮಾಡ್ಬೋದೇನೋ, ಸಮಸ್ಯೆ. ಎಲ್ರಿಗೂ ನಮಸ್ಕಾರ. ಸುಮಾರು 2 ತಿಂಗಳಿಂದ ನಾವು ಒಂದಷ್ಟು ಜನ ಡಿಸ್ಕಷನ್ ಶುರು ಮಾಡಿದ್ವಿ. ಜಯತೀರ್ಥ ಅವರು, ಗಿರಿರಾಜ್ ಅವರು, ಮನ್ಸೂರೆ ಅವರು, ಯೋಗರಾಜ್ ಭಟ್ ಅವರು, ಶೇಷಾದ್ರಿ ಅವರು, ಹೀಗೆ ಹಲವಾರು ಜನ ಸೇರ್ಕೊಂಡು ಈ ಲಾಕ್ ಡೌನ್ ಸಮಯದಲ್ಲಿ ನಾವೆಲ್ಲರೂ ಮನೇಲಿ ಕೂತಿದ್ವಿ, ಎಲ್ರು ಹೋಗಿರ್ಲಿಲ್ಲ. ಆಗ ಕೂತು ನಾವು ಡಿಸ್ಕಸ್ ಮಾಡಿ ಹುಟ್ಕೊಂಡಂತ ಐಡಿಯಾ ಇದೆ ಫಿಲ್ಮ್ ಮೇಕರ್ಸ್ ಯುನೈಟೆಡ್ ಕ್ಲಬ್ ಅನ್ನೋದು. ನಾವು ಇದನ್ನ F.U.C ಅಂತ ಹೇಳ್ತೀವಿ. FUC ಜೊತೆಗೆ ಹೇಳೋದಿಲ್ಲ, ಅದನ್ನು ನೀವು ಬೇರೆ ತರ ಓದ್ಕೋಬಹುದು. ಬಟ್ ಅದೊಂದು ರೀತಿಯ ತರಲೆ ಇರ್ಲಿ, ಬಿಕಾಸ್ ಇಟ್ ಈಸ್ ಎ ಡಿಸ್ಟ್ರಪ್ಟಿವ್ ಐಡಿಯಾ. ಅದರಿಂದ ಆ ಒಂದು ಟೈಟಲ್ ನ ಇಟ್ಕೊಂಡಿದೀವಿ. ಇದು ಯಾವ ರೂಪರೇಷೆಗಳನ್ನ ಪಡೆಯುತ್ತೆ ಮುಂದೆ ಅನ್ನೋದನ್ನ ಇನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾರಿಗೂ ಇನ್ನು ಕರೆಕ್ಟ್ ಆಗಿ ಇದ್ರ ಮುಂದಿನ ಶೇಪ್ ಗೊತ್ತಿಲ್ಲ. ಯಾಕಂದ್ರೆ ಒಂದು ಫಿಲ್ಮ್ ಸ್ಕ್ರಿಪ್ಟ್ ಮಾಡೋದು ಹಾಗೇನೆ, ಡಿಸ್ಕಸ್ ಮಾಡ್ತಾ ಟೆಕ್ನಿಷಿಯನ್ಸ್ ಕೆಲವು ಐಡಿಯಾ ಕೊಡ್ತಾರೆ, ಆಕ್ಟರ್ಸ್ ಕೊಡ್ತಾರೆ, ರೈಟರ್ಸ್ ಬರಿತಾ ಹೋಗ್ತಾರೆ. ಸೊ ಬೇರೆ ಬೇರೆಯವ್ರು ಸೇರಿ ಆಗುವಂಥದ್ದು ಒಂದು ಸಿನಿಮಾ. ಆ ಸಿನಿಮಾ ತರಾನೇ ಈ ಫಿಲ್ಮ್ ಮೇಕರ್ಸ್ ಯುನೈಟೆಡ್ ಕ್ಲಬ್. ಸೊ ಇದು ಹೇಗೆ ಶೇಪ್ ಆಗುತ್ತೆ ಅನ್ನೋದು ಬರುವ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಟ್ ಈಸ್ ವೆರಿ ಎಕ್ಸೈಟಿಂಗ್ ದಟ್ ಆಲ್ ಆಫ್ ಅಸ್ ಹ್ಯಾವ್ ಕಮ್ ಟುಗೆದರ್ ಅಂಡ್ ಆಲ್ ಆಫ್ ಅಸ್ ವಾಂಟ್ ಟು ಡೂ ಗುಡ್ ಸಿನಿಮಾ. ದಟ್ ಈಸ್ ದ ವೆರಿ ಪರ್ಪಸ್ ಆಫ್ ದಿಸ್ FUC. ಈಗ ಚಂಪಾ ಅವರು ಮುಂದುವರಿಸಬೇಕು. ಎಲ್ರಿಗೂ ನಮಸ್ಕಾರ. ಆಗ್ಲೇ ಪವನ್ ಹೇಳ್ದಾಗೆ ಎಲ್ರಿಗಿಂತ ಗ್ರೂಪ್ ಅಲ್ಲಿ ಲಾಸ್ಟ್ ಅಲ್ಲಿ ನಾನು ಇದೀನಿ, ಯಾಕಂದ್ರೆ ಇನ್ನು ಒಂದೇ ಒಂದು ಸಿನಿಮಾ ಮಾಡಿರೋದು. ಆದ್ರೂ ಕೂಡ ಈ ಗ್ರೂಪ್ಗೆ ನನ್ನನ್ನ ಸೇರಿಸೋದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಉದ್ದೇಶ ಇಷ್ಟೇ, ನನಗೆ ಇನ್ನು FUC ಬಗ್ಗೆ ನಾನ್ ತಿಳ್ಕೊಳ್ಳೋದು ತುಂಬಾ ಇದೆ. ಬಟ್ ಒಂದು ಉದ್ದೇಶ ತುಂಬಾ ಖುಷಿ ಆಗೋದು ಏನಂತ ಹೇಳಿದ್ರೆ, ಈಗ ಆಗ್ಲೇ ಶೇಷಾದ್ರಿ ಸರ್ ಹೇಳಿದ್ರು ಆರ್ಟ್ ಮೂವಿ, ಕಮರ್ಷಿಯಲ್ ಮೂವಿ ಎಲ್ಲ ಹಣೆಪಟ್ಟಿಗಳನ್ನ ಬಿಟ್ಟು ಒಂದ್ ಒಳ್ಳೆ ಸಿನಿಮಾ ಅಷ್ಟೇ, ಅದ್ ಏನೋ ಆಗಿರ್ಬೋದು, ಆರ್ಟ್ ಕಮರ್ಷಿಯಲ್ ಅದು ಮುಖ್ಯ ಅಲ್ಲ, ಅಂತ ಸದಭಿರುಚಿಯ ಸಿನಿಮಾಗಳನ್ನ ಕನ್ನಡದ ಜನತೆಗೆ ಹೇಗೆ ತಲುಪಿಸ್ಬೇಕು ಅನ್ನೋದು ಇವತ್ತು ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾಗಳನ್ನ ಜನರಿಗೆ ತಲುಪಿಸೋದು ತುಂಬಾ ದೊಡ್ಡ ಚಾಲೆಂಜಿಂಗ್ ಆಗ್ಬಿಟ್ಟಿದೆ. ಸೊ ಅಂತ ಸಂದರ್ಭದಲ್ಲಿ ನಿಜವಾಗ್ಲೂ ಪವನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಚೈತನ್ಯ ಮತ್ತೆ ಪವನ್ ಸೇರಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿದ್ದಾರೆ. ಸೊ ಈಗ ನಾವೆಲ್ಲ ಇನ್ನು ಬಿಗಿನರ್ಸ್ ಅಷ್ಟೇನೆ. ಸೊ ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು ನಮ್ ಜೊತೆಲಿ ಇದ್ದಾರೆ. ಮತ್ತೆ ಟೆಕ್ನಿಕಲಿ ಕೆಲವರೆಲ್ಲ ಇನ್ನೂ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಸೊ ನಾವು ಒಬ್ರಿಗೊಬ್ರು ನಮ್ಮ ಅನಿಸಿಕೆಗಳನ್ನ, ಅನುಭವಗಳನ್ನ ಶೇರ್ ಮಾಡ್ಕೊಂಡು ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ತಮಿಳಲ್ಲಾಗಿರ್ಬೋದು, ಮಲಯಾಳಮಲ್ಲಾಗಿರ್ಬೋದು, ಈ ತರ ಸದಭಿರುಚಿಯ ಸಿನಿಮಾಗಳನ್ನ ಜನರು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಈ FUC ಕೆಲಸ ಮಾಡಿದ್ರೆ ಜನಗಳಿಗೆ ಇಂಥ ಒಳ್ಳೆ ಸಿನಿಮಾಗಳನ್ನ ಹೆಚ್ಚು ಹೆಚ್ಚು ತಲುಪಿಸೋ ಹಾಗೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಸೇರಿದೀವಿ. ಇನ್ನು ಹಲವಾರು ಇದಕ್ಕೆ ತುಂಬಾ ಸಾಧ್ಯತೆಗಳಿದೆ FUCಗೆ. ಮುಂದೆ ಸಾಕಷ್ಟು ಕೆಲಸಗಳು, ಕನಸುಗಳು ನಮ್ಮೆಲ್ಲರಲ್ಲೂ ಇದೆ. ಎಲ್ಲ ಚೆನ್ನಾಗ್ ಆಗತ್ತೆ ಅಂತ ಅನ್ಕೋತೀನಿ. ಬಹಳ ಖುಷಿ ಆಗತ್ತೆ ಇಂಥ ಒಳ್ಳೆ ಡೈರೆಕ್ಟರ್ಸ್ ಜೊತೆ ನಾನು ಒಬ್ಳು ಸೇರ್ಕೊಂಡಿದ್ದೀನಿ ಅನ್ನೋದು. ಎಲ್ರಿಗೂ ಥ್ಯಾಂಕ್ಸ್. ವಂಡರ್ಫುಲ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ ಫಾರ್ ಯುವರ್ ಓಪನಿಂಗ್ ಸ್ಟೇಟ್ಮೆಂಟ್ಸ್. ಇವಾಗ ನಾವು ಪವನ್ ಹಸ್ ಬೀನ್ ಮ್ಯೂಟೆಡ್. ಓಕೆ, ಪವನ್ ಯಾಕೆ ಮ್ಯೂಟ್ ಆಗ್ತಾ ಇದಾರೆ ಅವಾಗ? ಮ್ಯೂಟ್ ಆಗಿದ್ದಾರೆ. ಓಕೆ, ಜಯತೀರ್ಥ ಅವ್ರು ಅನ್ಮ್ಯೂಟ್ ಮಾಡಬೇಕು. ಓಕೆ ಫೈನ್, ಈಗ ಎಲ್ಲರೂ ಆನ್ ಆಗಿದ್ದೀರಲ್ಲ? ಓಕೆ, ಫ್ಯಾಂಟಾಸ್ಟಿಕ್. ಆಲ್ ರೈಟ್. ಈಗ ನಾನು ಪವನ್ ಅವ್ರನ್ನ ಕೇಳಬೇಕು ಈ ಪ್ರಶ್ನೆ ಅಂತ ನಾನು ಅನ್ಕೊಳ್ತಿದ್ದೆ. ಪವನ್ ಅವರೇ, ನೀವು ಈ ಐಡಿಯಾ, ಇವ್ರ ಮಾತುಗಳೆಲ್ಲ ಕೇಳಿದ್ರೆ ಇಟ್ ಆಕ್ಚುಲಿ ಒರಿಜಿನೇಟ್ ಆಗಿದ್ದು ನಿಮ್ಮ ಹತ್ರ.
you originated this idea. So what was on your mind when you originated this idea of bringing all the filmmakers together, ಒಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ನಿಮಗೆ ತಲೆಯಲ್ಲಿ ಬಂದಿದ್ದು ಯಾಕೆಂದ್ರೆ ನನ್ನ ಅನುಭವ ಏನು ಅಂದ್ರೆ, ನಾನು ಸಾಕಷ್ಟು ಈ ತರ ಈ ಆರ್ಟ್ ಕಲೆಕ್ಟಿವ್ಸ್ ಅದರಲ್ಲೆಲ್ಲ ಹೋಗಿದ್ದೀನಿ. ಬಟ್ ಏನಾಗುತ್ತೆ, ಕ್ರಿಯೇಟಿವ್ ಡಿಫ್ರೆನ್ಸಸ್ ತುಂಬಾ ಬಂದ್ಬಿಡುತ್ತೆ. ಸೊ ನಿಮ್ಗೆ ಅದರದ್ದು ಹೆದರಿಕೆ ಇತ್ತಾ, ಅದು ಬರೋಕ್ ಚಾನ್ಸ್ ಇರುತ್ತೆ ಇಷ್ಟು ಜನ ಕ್ರಿಯೇಟಿವ್ ಮೈಂಡ್ಸ್ ನ ಒಟ್ಟಿಗೆ ಹಾಕಿದ್ರೆ ಅನ್ನೋದು ಡೌಟ್ ಇತ್ತಾ ನಿಮಗೆ? ವಾಟ್ ವಾಸ್ ಇನ್ ಯುವರ್ ಮೈಂಡ್ ವೆನ್ ಯು ಜರ್ಮಿನೇಟೆಡ್ ದಿಸ್ ಐಡಿಯಾ? ಇನಿಷಿಯಲಿ ಒಂದು ಝೂಮ್ದು ಯಾರ್ಯಾರು ಮ್ಯೂಟ್ ಮಾಡ್ಕೊಂತಿದ್ದೀರಾ, ನೀವು ಅನ್ಮ್ಯೂಟ್ ನೀವೇ ಮಾಡ್ಕೊಳಕ್ ಆಗಲ್ಲ, ಆಮೇಲೆ ಆನಂದ್ ಅವ್ರು ಮಾಡ್ಬೇಕಾಗುತ್ತೆ. ಆನಂದ್ ಅವರೇ ನೀವು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಏನಾಗತ್ತೆ, ಯಾರಾದ್ರೂ ಒಂದ್ಸತಿ ಮ್ಯೂಟ್ ಮಾಡಿದ್ರೆ ದೇ ಕಾಂಟ್ ಅನ್ಮ್ಯೂಟ್. ನಾನು ಹೇಳೋದೇನು ಅಂದ್ರೆ, ನಿರ್ದೇಶಕರು ನೀವು ಯಾರು ಮ್ಯೂಟ್ ಮಾಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ನೀವು ಏನಾಗುತ್ತೆ, ಇಲ್ಲಿಂದ ಏನಾದ್ರೂ ನಾಯ್ಸ್ ಬರುತ್ತೆ ಅನ್ಕೊಂಡು ಮ್ಯೂಟ್. ಓಕೆ. So ನಿಮ್ಮ question ಗೆ how did this idea happen? So about March 16th ಇಂದಾನೆ ನನಗೆ ಒಂಥರ ಅನ್ಅಫಿಷಿಯಲ್ ಲಾಕ್ಡೌನ್ ಶುರು ಆಯ್ತು. ನನ್ನ ಮಗಳಿಗೆ ಸ್ಕೂಲ್ ಮುಗಿಸಿದ ತಕ್ಷಣ we thought okay we should also be at home ಅಂತ. ಅದಾಗ್ತಾ ಒನ್ಸ್ ಲಾಕ್ಡೌನ್ ಅಫಿಷಿಯಲ್ ಅಂತ ಆಗ್ತಿದ್ದಂಗೆ I started working a lot. ಎಲ್ಲೋ ಒಂದ್ ಕಡೆ I started feeling ಇನ್ ಮುಂದೆ ಹೋಗ್ತಾ ಇದೆಲ್ಲ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ಥಿಯೇಟರ್ಗೆ ಹೋಗೋದು ಇಟ್ ವಿಲ್ ನಾಟ್ ಬಿ ಈಸಿಯರ್, ಇಟ್ ವಿಲ್ ಟೇಕ್ ಟೈಮ್. ಅದಾದ್ಮೇಲೆ ನನಗೆ ಒಂದ್ ಸ್ವಲ್ಪ OTT ಪ್ಲಾಟ್ಫಾರ್ಮ್ಸ್ ಮೇಲೆ ಒಂದು ಚೂರು ಎಕ್ಸ್ಪೀರಿಯನ್ಸ್ ಇದೆ. ಯೂಟರ್ನ್ ವಾಸ್ ದ ಫಸ್ಟ್ ಕನ್ನಡ ಫಿಲ್ಮ್ ಆನ್ ನೆಟ್ಫ್ಲಿಕ್ಸ್. ಅದಾದ್ಮೇಲೆ ನಂದು ಯೂಟರ್ನ್ ತೆಲುಗು ತಮಿಳ್ ಮಾಡಿದ್ದು ಅಮೆಝಾನ್ ಹೋಯಿತು. ದೆನ್ ಐ ಡಿಡ್ ಲೈಲಾ ಫಾರ್ ನೆಟ್ಫ್ಲಿಕ್ಸ್. ಸೊ ಈ ಏನ್ ಡಿಜಿಟಲ್ ರೀಚ್ ಬಗ್ಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದ್ದು, ಆಮೇಲೆ ನಾನು ಈ OTT ಚಾನೆಲ್ಸ್ ಅವರೆಲ್ಲ ನನಗೆ ಸಾಕಷ್ಟು ಹತ್ರದಲ್ಲಿ ಇದ್ದಿದ್ರಿಂದ ಐ ಸ್ಟಾರ್ಟೆಡ್ ಪ್ರಪೋಸಿಂಗ್ ಪ್ರಾಜೆಕ್ಟ್ಸ್. ಅವಾಗ ನನಗೆ ಮಾತಂದ್ರೆ ಬರ್ತಾ ಇದ್ದಿದ್ ರೆಸ್ಪಾನ್ಸ್ ಏನು ಅಂದ್ರೆ, ಇದನ್ನ ಕನ್ನಡದಲ್ಲಿ ನಾವ್ ಇನ್ನೂ 2023 ಮಾಡ್ತೀವಿ, ಅಥವಾ ಇನ್ನೂ ಸ್ಲಾಟ್ ಆಗಿಲ್ಲ, ಕನ್ನಡಕ್ಕೆ ಇನ್ನೂ there's no priority at this point. ಆಮೇಲೆ ನಾನು ಎಲ್ಲೋ ಒಂದ್ ಕಡೆ ಒಂದು ಡ್ರಾಮಾ ಆ ಥರದ್ದು ಏನಾದ್ರು ಸ್ಟೋರಿ ಬರ್ಕೊಂಡು ಹೋದ್ರೆ ಅವ್ರು ಇಲ್ಲ ನೀವು ಹಾರರ್ ಅಥವಾ ಥ್ರಿಲ್ಲರ್ ಮಾಡ್ಕೊಂಡು ಬನ್ನಿ ಅನ್ನೋರು. ಅಂಡ್ ಇನ್ನೊಂದ್ ಕಡೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ವಿ ನೋ ಅವರ್ ಆಡಿಯನ್ಸ್ ಬಿಕಾಸ್ ಅವರ್ ಆಲ್ಗರಿದಮ್ಸ್ ಟೆಲ್ ಅಸ್. ಒನ್ ಸೆಕೆಂಡ್ ಗೈಸ್, ಐ ಥಿಂಕ್ ಇಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಇದು ಮಾಡ್ತಿದ್ದಾರೆ. ಇಸ್ ಇಟ್ ಅ ಲಾಟ್ ಆಫ್ ಎಕೋ ಆರ್ ಸಮಥಿಂಗ್? ಸ್ವಲ್ಪ ಎಕೋ ಬರ್ತಿದೆ ನಿಮ್ಮ ವಾಯ್ಸ್ ಅಲ್ಲಿ. ಓಕೆ, I'll just fix this. Till then, can somebody take over? ಅಲ್ಲ, ನೀವು ಹೆಡ್ಸೆಟ್ ಹಾಕೊಂಡ್ರೆ I think it will be fixed. I'll go find it and see what I can. So Chaitanya, would you like to continue? Yeah. See, essentially this is a tech thing. Okay, ನಮ್ಗೆ ಆಕ್ಚುಲಿ ಬಹಳ ಹಿಂದೆ ಒಂದು ಸುಮಾರು 4 ವರ್ಷದಿಂದ ನಾನು ಜಯತೀರ್ಥ ಗಿರಿ ಎಲ್ರು ಪವನ್ ಹೋಗಿ ಮೀಟ್ ಮಾಡಿದ್ವಿ. ವಿ ವರ್ ಹೋಪಿಂಗ್ ದಟ್ ವಿ ಕ್ಯಾನ್ ಆಲ್ ಕಮ್ ಟುಗೆದರ್ ಸಮ್ಹೌ. ಅದು ಹೇಗ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ವಿ ವಾಂಟೆಡ್ ಟು ಕಮ್ ಟುಗೆದರ್, ಬಟ್ ಅದು ಯಾವ ಸ್ವರೂಪದಲ್ಲಿ ಅದಾಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ. ಸೊ ಆ ಐಡಿಯಾ ಒಂದು ಹಾಗೆ ಇತ್ತು ಅಷ್ಟೇ ಅದು. ಬಟ್ ಈ ಲಾಕ್ಡೌನ್ ಟೈಮಲ್ಲಿ ಪವನ್ ಕೇಮ್ ಅಪ್ ವಿತ್ ವಾಟ್ ವಿ ಕ್ಯಾನ್ ಡೂ, ಅಂದ್ರೆ ಯಾವ ಮೆಕ್ಯಾನಿಸಮ್ ಮೂಲಕ ನಾವೆಲ್ಲ ಜೊತೆಗೆ ಬರ್ಬೋದು, ಅದಕ್ಕೆ ಯಾವ ರೀತಿಯ ಪ್ರೋಸೆಸ್ ಅನ್ನು ಮಾಡಬೇಕು, ಅದೆಲ್ಲ ಅದಿನ್ನೂ ಫಿಕ್ಸ್ ಆಗ್ತಿದೆ. ಇದನ್ನ ನಾವು ಬೇರೆ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಬೇರೆ ನಿರ್ದೇಶಕರು ಇನ್ನೊಂದಷ್ಟು ಜನ ನಿರ್ದೇಶಕರನ್ನ ಕರ್ಕೊಂಡ್ ಬಂದ್ರು. ಹಾಗೆ ಇದು ದಿಸ್ ಬೀನ್ ಟೇಕಿಂಗ್ ಶೇಪ್. ಇದ್ರ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಆಕ್ಚುಲಿ ಐ ಥಿಂಕ್ ಪವನ್ ಇಸ್ ಬೆಸ್ಟ್ ಟು ಆನ್ಸರ್. ಬಟ್ ಇದ್ರ ಉದ್ದೇಶ ಏನು ಅನ್ನೋದು ಐ ಥಿಂಕ್ ಆಲ್ ಆಫ್ ಅಸ್ ನೋ ವಾಟ್ ಇಟ್ ಇಸ್. ಜಯತೀರ್ಥ ನೀವು ಹೇಳ್ಬೋದು ಮುಂದಿಂದು ಉದ್ದೇಶ ಇಷ್ಟೇ. ಇಲ್ಲಿ ಯಾರೋ ಒಂದು ಕ್ವಶನ್ ಹಾಕಿದ್ರು, ಹೌ ಟು ಇಂಪ್ರೂವ್ ಕನ್ನಡ ಫಿಲ್ಮ್ಸ್ ಅಂತ. ಇಲ್ಲ, ಆ ಪ್ರೇಕ್ಷಕರಿಗೆ ನಾನು ಹೇಳೋದು ನೀವು ನೋಡೋದ್ರ ಮೂಲಕ ಅಂತ. ಯಾಕೆ ಅಂತಂದ್ರೆ ಹಂಸಲೇಖ ಅವ್ರ ಒಂದ್ ಕಡೆ ಬರೀತಾರೆ, ನೀರಿಲ್ಲದ ಕೆರೆ ಕುಂಟೆಗೆ ಬೆಲೆ ಇಲ್ಲವೋ ಎಂದು, ನೀವಿಲ್ಲದೆ ನಮ್ಮ ವೇಷಕ್ಕೆ ಕಳೆ ಇಲ್ಲವೋ ಎಂದು ಅಂತ. ಹಾಗೆ ನಾವೇನೇ ಮಾಡಿದ್ರು ನಿಮಗೋಸ್ಕರ, ಪ್ರೇಕ್ಷಕರಿಗೋಸ್ಕರ ಮಾಡ್ತಾ ಇದ್ದೀವಿ. ಮತ್ತು ನಮ್ದೊಂದು ಐಡಿಯಾಲಜೀಸ್ ಸ್ವಲ್ಪ ಬೇರೆ ತರದ್ದು. ಅಂದ್ರೆ ಈಗ ಎಲ್ಲಿ ಹೋದ್ರೂ ಕೂಡ ನಿರ್ಮಾಪಕರಿಗೆ ಒಂದಷ್ಟು ಸಿದ್ಧಸೂತ್ರಗಳು ಇರ್ತವೆ, ಇಂಥದ್ದು ಮಾಡಿದ್ರೆ ಗೆಲ್ಲುತ್ತೆ ಅಂತ. ಈಗ ಪವನ್ ಹೇಳಿದಾಗ OTTಗೆ ಹೋದ್ರೆ ಥ್ರಿಲ್ ಕೇಳ್ತಾರೆ ಅಥವಾ ಬಯೋಪಿಕ್ ಈ ಥರದ್ದೇನೋ ಕೇಳ್ತಾ ಇದ್ದಾರೆ. ನಮ್ಮ ಕನಸುಗಳು ಯಾವಾಗ ನಾವು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಭದ್ರವಾದ ಆಡಿಯನ್ಸ್ ಎಲ್ಲಿರ್ತಾರೆ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ವಿ. ಮತ್ತೆ ಇಲ್ಲಿರುವುದು ಇಷ್ಟು ಜನ ಮಾತ್ರ ಅಲ್ಲ, 27 ಜನ ಮಾತ್ರನೂ ಅಲ್ಲ, ಲೈನಪ್ ಅಲ್ಲಿ ಇನ್ನು 300-400 ಜನ ಡೈರೆಕ್ಟರ್ಸು ಒಳಗಡೆ ಬರೋರು ಇದ್ದಾರೆ FUC ಒಳಗಡೆ. ಸೊ ಅವರೆಲ್ಲರೂ ಸೇರ್ಕೊಳ್ತಾ ಇದ್ದಾರೆ, ಅವರೆಲ್ಲರ ಐಡಿಯಾಲಜೀಸ್ಗಳು ಸೇರುತ್ತೆ, ಒಟ್ಟಿಗೆ ಸೇರಿ ಕಟ್ಟಕ್ಕೆ ಹೊರಡ್ತಾ ಇದೀವಿ. ಸೊ ನಮ್ಮ ಉದ್ದೇಶ
ನಾವು ಉತ್ತಮವಾದ ಸಿನಿಮಾ ಮಾಡಬೇಕು ಮತ್ತು ಅದಕ್ಕೆ ನಾವೆಲ್ಲ ಪರದಾಡಕ್ಕಾಗಲ್ಲ. ಈಗ ಒಳ್ಳೆ ಸಿನಿಮಾ ಮಾಡ್ಬಿಟ್ಟಿದೀನಿ, ಎಲ್ಲಿ ಹೋಗಿದ್ದೀನಿ ತೋರ್ಸೋದು, ಟಿವಿ ರೇಟ್ಸ್ ತಗೊಳ್ತಾರ, ಹಿಂಗೆ ನಮ್ಮ ನಿರ್ಮಾಪಕರಿಗೆ ನಾನು ಹಿಂಗೆ ಉತ್ತರ ಕೊಡಬೇಕು, ಈ ಗೊಂದಲವನ್ನ ಬಿಟ್ಟು ನೆಮ್ಮದಿಯಾಗಿ ಒಬ್ಬ ಕ್ರಿಯೇಟರ್ ಸಿನಿಮಾ ಮಾಡೋದು ಹೇಗೆ, ಸಿನಿಮಾ ಮಾಡಿದ್ಮೇಲೆ ಅದಕ್ಕೆ ಸಿದ್ಧವಾಗಿರುವ ಆಡಿಯನ್ಸ್ ನಾವು ಒಂದು ಪಡೆ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆ ಪ್ರಾರಂಭ ಆಯಿತು. ಆ ನಿಟ್ಟಿನಲ್ಲಿ ಇನ್ನೂ ನಮ್ಮ ಸಂಶೋಧನೆಗಳು ನಡೀತಿದ್ದಾವೆ ಅಲ್ವಾ ಚೈತನ್ಯ? ಇನ್ನೂ ನಡೀತಿದ್ದಾವೆ ನಮ್ಮ ಸಂಶೋಧನೆಗಳು. ಸೊ ಇವತ್ತು ನಾವೇನ್ ಲೈವ್ ಮಾಡ್ತಾ ಇದೀವಿ, ಇದ್ರ ಉದ್ದೇಶನೂ ಅದೇ. ನಾವು ನಿಮಗಾಗಿ ಸಿನಿಮಾ ಮಾಡಕ್ಕೆ ನಾವು ತಯಾರಿದ್ದೀವಿ, ನೀವು ನೋಡಕ್ಕೆ ತಯಾರಾಗಿ. ಯಾಕೆ ನೀವು ನಮಗೆ ಆಯ್ತು ನಾವು ಇಲ್ಲಿದ್ದೀವಿ ಅನ್ನೋ ಒಂದು ಭರವಸೆ ಕೊಟ್ರೆ ನಾವು ನೆಮ್ಮದಿಯಾಗಿ ಮಾಡ್ತೀವಿ ಸಿನಿಮಾ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಈಗ ನೋಡಿ ಲಾಕ್ಡೌನ್ ಆಗಿ ಇನ್ನೂ ಸಂಕಷ್ಟಕ್ಕೆ ಹೋಗಿದೆ ಕನ್ನಡ ಚಿತ್ರರಂಗ. ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನ ತಲುಪಿಸೋದಿದೆಯಲ್ಲ, ಅದು ಭಾರಿ ದೊಡ್ಡ ಒಂದು ದೊಡ್ಡ ಪಾಠ. ಅದರಲ್ಲಿ ಕೆಲವರು ಬಹಳ ನಿಪುಣರು, ನಮ್ಮ ಪವನ್ ಆಗಿರ್ಬೋದು, ಅವ್ರಿಗೆಲ್ಲ ಗೊತ್ತಿದೆ. ನೋಡಿ ನನಗೆ ನಿಜಕ್ಕೂ ಈ ಟೆಕ್ನಿಕಲ್ ಇದೆಲ್ಲ ಗೊತ್ತಿಲ್ಲ. ಆದ್ರೆ ನಾನೊಂದು ಕತೆ, ಈಗ ಯಾವ್ದೋ ಒಂದು ಸಣ್ಣದಾಗಿ ಏನೋ ಅನ್ಕೊಳ್ತಾ ಇದೀವಿ ನಾವೆಲ್ಲರೂ ಸೇರಿ, FUC ಸದಸ್ಯರೆಲ್ಲ ಒಂದೇನೋ ಒಂದು ಸಿನಿಮಾ ಮಾಡೋಣ ಅಂತ ಹೊರಡ್ತಾ ಇದೀವಿ. ಅದರಲ್ಲಿ ನಾನು ಹೆಚ್ಚು ಕಾಲ ಕಳೀತಿದ್ದೀನಿ ಹೊರತು ಆ ಸ್ಕ್ರಿಪ್ಟ್ ಮಾಡೋದು ಹೇಗೆ, ಅದರಲ್ಲಿ ಏನ್ ಮಾಡ್ಬೇಕು, ಯಾವ ತರ ಕಂಟೆಂಟ್ ತಗೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೀನಿ ಹೊರತು ಇದನ್ನ ಹೆಂಗ್ ಪ್ರೊಜೆಕ್ಟ್ ಮಾಡ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದನ್ನೆಲ್ಲ FUC ಟೇಕ್ ಕೇರ್ ಮಾಡಬಹುದೇನೋ ಮುಂದಕ್ಕೆ, ಅಥವಾ ಅದಕ್ಕೆ ನಾವಿದೀವಿ ಡೋಂಟ್ ವರಿ ಅನ್ನೋ ತರದ್ದು ಒಂದು ಬೆಂಬಲವನ್ನ ಪ್ರೇಕ್ಷಕರು ಕೊಡ್ಬೋದೇನೋ. ಇದೆಲ್ಲ ಆಗ್ಬೇಕಾಗ್ತದೆ. ಇಂಥ ನಿಟ್ಟಿನಲ್ಲಿ ನಮ್ಮ ಸಂಶೋಧನೆಗಳು ಇನ್ನೂ ಜಾರಿಯಲ್ಲಿದೆ. ಸೊ ಪವನ್, ಐ ಥಿಂಕ್ ಯು ಕ್ಯಾನ್ ಕ್ಯಾರಿ. ಅದು ಬಹಳ ಒಳ್ಳೆ ಪ್ರಶ್ನೆಗೆ ಉತ್ತರಿಸಿದ್ರಿ ನೀವು ಜಯತೀರ್ಥ ಅವರೇ. ಅದು ಯೂಟ್ಯೂಬ್ ಅಲ್ಲಿ ಅಮೃತೇಶ್ ಅನ್ನೋರು ಕೇಳಿದ್ದು ಪ್ರಶ್ನೆ ಅದು. ಸೊ ವೆರಿ ಗುಡ್ ಕ್ವೆಶ್ಚನ್ ಅಮೃತೇಶ್ ಅವರೇ. ಸೊ ಪವನ್, ಆರ್ ಯು ಬ್ಯಾಕ್? ಯಾ, ಪವನ್ ಇಸ್ ಬ್ಯಾಕ್. ಮಾತಾಡಿ. ಅನ್ಮ್ಯೂಟ್ ಹಿಮ್. ಓಕೆ. ನಾನು ಈ ತರ ಮಾಡ್ತಿರ್ಲಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಈ ತರ ಫುಲ್ ಕಂಟ್ರೋಲ್ ತಗೊಂಡು. ಯೂಶುವಲಿ ಐ ಜಸ್ಟ್ ಲೆಟ್ ಇಟ್ ಓಪನ್ ಫಾರ್ ಎವ್ರಿವನ್. ಓಕೆ, ಸೊ ಎಲ್ಲರೂ ಮಾತಾಡೋದು ಕೇಳಿಸ್ಕೊಂತಿತ್ತು. ಐ ಥಿಂಕ್ ನೌ ದ ಎಕೋ ಇಸ್ ಬೆಟರ್. ಇಲ್ಲಿ ಇದೇನು ಇಲ್ಲ ಹೆಡ್ಫೋನ್ಸ್ ಎಲ್ಲ. ಸೊ ಒಂದು ನಾನು ಇಲ್ಲಿ ಬಿಫೋರ್ ಐ ಸ್ಟಾಪ್, ಏನಾಗ್ತಾ ಇದೆ, ಒಂದಿಷ್ಟು ಆಲ್ಗರಿದಮ್ಸ್ ಡಿಸೈಡ್ ಮಾಡ್ತಾ ಇದೆ. ನಿಮ್ಮ ನೆಟ್ಫ್ಲಿಕ್ಸ್ ಅಲ್ಲಿ ಆಗ್ಲಿ, ಎಲ್ಲ ಏನೇನು ಬೇರೆ ಬೇರೆ OTTs ಅಲ್ಲಿ ನೋಡ್ತಾ ಇದ್ದೀರಾ, ನೀವೇನ್ ನೋಡ್ತೀರಾ ಅದರದ್ದು ಡೇಟಾ ತಗೊಂಡು ನಿಮ್ಗೆ ಅದೇ ಇಷ್ಟ ಅಂತದನ್ನೇ ಕ್ರಿಯೇಟ್ ಮಾಡಬೇಕು ಅನ್ನೋ ತರದ್ದು ಡೇಟಾ ಬರುತ್ತೆ. And the directors are constantly told, you create a thriller, ಅಥವಾ ನೀವು ಈ ಆಕ್ಟರ್ ಜೊತೆ ವರ್ಕ್ ಮಾಡಿ, ಈ ತರದೆಲ್ಲ. So we see that there's a strong sort of input, ನೀವು ಯಾವ ತರ ಫಿಲ್ಮ್ಸ್ ಮಾಡಬೇಕು ಅನ್ನೋದಕ್ಕೆ. ಅಂಡ್ ಆಲ್ಸೋ ಆಮೇಲೆ ಕಾಸ್ಟ್ ಫ್ಯಾಕ್ಟರಿಂಗ್ ಬರಕ್ ಶುರು ಆಯ್ತು. ಅಂದ್ರೆ ಈಗ ಒಂದಿಷ್ಟು ಜನ ಸಿನಿಮಾ ಮಾಡಕ್ ಶುರು ಮಾಡಿದ ತಕ್ಷಣನೇ ದ ಕಾಸ್ಟ್ ವಾಸ್ ಬ್ರಾಟ್ ಡೌನ್. ಎಲ್ಲೋ ನನ್ಗೊಂದ್ ಕಡೆ ದೇರ್ ವಾಸ್ ದಿಸ್ ಸ್ಟೆಪ್ ಮದರ್ಲಿ ಟ್ರೀಟ್ಮೆಂಟ್ ಟುವರ್ಡ್ಸ್ ದ ಕಾಂಟೆಂಟ್ ದಟ್ ವಿ ವರ್ ಟ್ರೈಂಗ್ ಟು ಕ್ರಿಯೇಟ್. ಕನ್ನಡದಲ್ಲಿ ಏನೋ ಮಾಡಕ್ ಟ್ರೈ ಮಾಡ್ತಿದ್ವಲ್ಲ. ಸೊ ಇದನ್ನ ನಾವ್ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದೀವಿ, ಇಷ್ಟೊಂದು ಜನ ಇದೀವಿ, ಐ ಮೀನ್ 6 crore ಅಂತ, ಬಟ್ ಓಕೆ ಅದರಲ್ಲಿ 3 crore ಇಸ್ ಕನ್ನಡ ಸ್ಪೀಕಿಂಗ್ ಆಡಿಯನ್ಸ್ ಅನ್ನೋದಾದ್ರೆ, ಅವಾಗ ಸುಮ್ನೆ ನಾನು ಈ ಲಾಕ್ ಡೌನ್ ಅಲ್ಲಿ ಬೇರೆ ಏನೂ ಕೆಲಸ ಇರ್ಲಿಲ್ಲ, ನಂದು ಯಾವ್ದು ಫಿಲ್ಮ್ ಪ್ರಾಜೆಕ್ಟ್ ಏನೋ ಆ ಥರದ್ದು ಶುರು ಅಂತ ಆಗೋದನ್ನ ಪಾಸ್ ಅಲ್ಲಿ ಇಟ್ಟಿದ್ದೆ. ಸೊ ನಾನು ಆಗೇನ್ ಮಾಡಿದೆ, ಐ ಜಸ್ಟ್ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಮ್ಯಾಥ್. ಅಂಡ್ ಅವಾಗ ಅನ್ಸಿದ್ದು ಇಟ್ ಟೇಕ್ಸ್ ಲೈಕ್ 1%, ಇನ್ಫ್ಯಾಕ್ಟ್ ನಾನು 0.12 ಹಂಗೇನೋ ಇರ್ತದೆ ಅಷ್ಟೇ. ವಿ ಜಸ್ಟ್ ನೀಡ್ that percentage of audience to come together to bring in a change, ಸೊ ಅವಾಗ ಅನ್ಸಿದ್ದು ಇಷ್ಟು ಜನದ್ರಲ್ಲಿ there is definitely an audience. ಈ ತರದ್ದು ಒಂದು ಕಮರ್ಷಿಯಲ್ ರೀಸನ್ಸ್ ಒಂದೇ ಅಲ್ಲ, ಅಂದ್ರೆ ಒಬ್ಬ ಆರ್ಟಿಸ್ಟ್ ಏನ್ ಮಾಡಿದಾನೆ ಅದನ್ನ ನೋಡೋದಕ್ಕೆ ಇಂಟ್ರೆಸ್ಟ್ ಇರುವಂತ ಆಡಿಯನ್ಸ್ ಇದ್ದೇ ಇದ್ದಾರೆ. ಸೊ ಅವ್ರನ್ನ ಹೇಗೆ, ಹೌ ಟು ಬ್ರಿಂಗ್ ದೆಮ್ ಟುಗೆದರ್ ಇನ್ ಒನ್ ಪ್ಲಾಟ್ಫಾರ್ಮ್, ಹಂಗೆ ಯೋಚನೆ ಮಾಡಕ್ ಶುರು ಮಾಡಿದಾಗ FUC ಹ್ಯಾಪನ್. ಬಟ್ ಇಟ್ ವಾಸ್ ಸಾರ್ಟ್ ಆಫ್ ಅ ಸ್ಲೋ ಪ್ರಾಸೆಸ್. ಯಾವ್ದೂ ಇಮಿಡಿಯೇಟ್ಲಿ ಒಂದು ದೊಡ್ಡ ಐಡಿಯಾ ತರ ಬಂದ್ ಆಗ್ಲಿಲ್ಲ. ಇಟ್ ವಾಸ್ ಹ್ಯಾಪನಿಂಗ್ ಒನ್ ಸ್ಟೇಜ್ ಬೈ. ನಾನು ಆಮೇಲೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೆ, ದೇರ್ ವರ್ ಲೈಕ್ 25 ಆಫರ್ಸ್. ಅದಾದ್ಮೇಲೆ ದೆನ್ ಸಮ್ 15 ಆಫರ್ಸ್ ಅಗ್ರೀಡ್. ಅಷ್ಟು ಜನ ಸೇರಿ ಇನ್ನೊಂದು ವಾಟ್ಸ್ಆಪ್ ಗ್ರೂಪ್ ಆಯ್ತು. ಅಂಡ್ ಆ ಗ್ರೂಪ್ ಅಲ್ಲಿ ಮಾತಾಡ್ತಾ ದೆನ್ ವಿ ಸೆಡ್ ಬರೀ ಮಾತಲ್ಲಾಗಲ್ಲ, ಏನಾದ್ರು ಟೆಕ್ ಆಗ್ಬೇಕು ಅಂತ. ಸೊ ಐ ಥಿಂಕ್ ಇಟ್ ವಾಸ್ ಅ ಸ್ಲೋ ಡೆವಲಪ್ಮೆಂಟ್. ಅದ್ರ ಜೊತೆಗೆ ಐ ಸಮ್ವೇರ್ ಫೆಲ್ಟ್ ಬರೀ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದೇ ಅಲ್ಲ, ಅವಾಗ ಬರೀ OTT ಪ್ಲಾಟ್ಫಾರ್ಮ್ ಅಂತ ಶುರು ಮಾಡಬಹುದಿತ್ತು. ದೆನ್ ಐ ಫೆಲ್ಟ್ ದ ಡಿಸ್ಅಡ್ವಾಂಟೇಜ್ ಆಫ್ ಬೀಯಿಂಗ್ ಅನ್ ಅದರ್ OTT ಪ್ಲಾಟ್ಫಾರ್ಮ್ ಇಸ್ ಅದೊಂದೆಲ್ಲೋ ಒಂದು ಬಿಸ್ನೆಸ್ ಡೀಲ್ ಆಗೋಗುತ್ತೆ. ಜನ ಸಬ್ಸ್ಕ್ರೈಬ್ ಮಾಡೋರು ದೇ ವಿಲ್ ಸೇ, ಎಷ್ಟು ಕೊಡ್ತೀರಾ ನಾನು ಇಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ,
ಹೌ ಮಚ್ ಕಾಂಟೆಂಟ್ ವಿಲ್ ಯು ಗಿವ್ ಮಿ, ಇಸ್ ಇಟ್ ವರ್ತ್, ಅದನ್ನೆಲ್ಲ ಕಂಪೇರ್ ಎಲ್ಲ ಮಾಡಕ್ ಶುರು ಮಾಡ್ತಾರೆ. ಅಂಡ್ ಆ ಪಾಯಿಂಟ್ ಇಂದ ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ವಿ ನೀಡ್ ಅ ಬ್ಯಾಫ್ಟಾ ಕೈಂಡ್ ಆಫ್ ಅ ಮಾಡೆಲ್. ಫಾರ್ ಎನ್ ಎಕ್ಸಾಂಪಲ್, ಬ್ಯಾಫ್ಟಾ ಅಂದ್ರೆ ಲಂಡನ್ ಫಿಲ್ಮ್ ಇದ್ರಲ್ಲಿದೆ ಅದು, wherein you are not only creating projects but you're also teaching, you're also educating. ನೀವೇನೇನ್ ಸಿನಿಮಾ ಮಾಡಿ ಕಲಿತಿರ್ತೀರಾ ಅದನ್ನ ಹಂಚ್ಕೊಳ್ಳೋದು ಕೂಡ ಲೈವ್ ಪ್ಲಾಟ್ಫಾರ್ಮ್ ಅಲ್ಲಿ. ಈ ತರದ್ದು ಒಂದು ಕಲೆಕ್ಟಿವ್ ಪ್ಲಾಟ್ಫಾರ್ಮ್ ಆಗ್ಲಿ, ಈಗ ಶೇಷಾದ್ರಿ ಅವ್ರು ಏನ್ ಸಿನಿಮಾ ಮಾಡ್ತಿದ್ದಾರೆ ಅಥವಾ ಭಟ್ರು ಏನ್ ಸಿನಿಮಾ ಮಾಡ್ತಿದ್ದಾರೆ, ಆ ರಿಯಲ್ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ವಿಲ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಅದು ಎಲ್ಲೂ ವಿ ಆರ್ ನಾಟ್ ಏಬಲ್ ಟು ಪಾಸ್ ಇಟ್ ಆನ್. ಎಷ್ಟೋ ಸತಿ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಅಲ್ಲಿ ದಟ್ ಇಸ್ ಮೋರ್ ರಿಯಲ್ ಲರ್ನಿಂಗ್ ದ್ಯಾನ್ ಯಾವ್ದೋ ಒಂದು ಹಾಲಿವುಡ್ ಅಲ್ಲಿರೋ ಮೇಕಿಂಗ್ ನೋಡೋದಾಗ್ಲಿ ಅಥವಾ ಅಲ್ಲಿದ್ ಯಾವ್ದೋ ಬುಕ್ ನೋಡೋದ್ರಿಂದ ನಮಗೆ ಹೆಚ್ಚು ಒಂದು ಸ್ವಲ್ಪ ಗೊತ್ತಾಗದಷ್ಟೇ. ಬಟ್ ನಮ್ಮ ಜನದ ಜೊತೆ ನಮ್ಮ ಊರಲ್ಲಿ ಸಿನಿಮಾ ಮಾಡೋದಕ್ಕೂ ಅಲ್ಲಿದ್ದು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಐ ಸೆಡ್ ಮೇ ಬಿ ಒಂದು ಕ್ಲಬ್ ಅಂತ ಮಾಡಿದಾಗ ವಿ ಆರ್ ನಾಟ್ ಡೂಯಿಂಗ್ ಅ ಬಿಸ್ನೆಸ್ ಡೀಲ್, ಇಟ್ ಇಸ್ ಮೋರ್ ಲೈಕ್ ಎಕ್ಸ್ಚೇಂಜಿಂಗ್. We give you our experiences, we give you our knowledge, and you come and show interest in what we are doing. And hagagi idu ಒಂದು business anta agilla, it became a club. And like I said, we are 27 days old as of today. And nona idu din dina it's only evolving. Like 4 days ago we got a t-shirt, ಇನ್ನೊಂದು ವಾರ ಆದ್ಮೇಲೆ ಪ್ಯಾಂಟ್ ಸಿಗ್ಬೋದೇನೋ ಅಂತ ಅನ್ಕೊಂಡು. Alright, thank you very much, ಪವನ್. ಈಗ ನಮ್ಮ ಒಂದು ಕ್ವೆಶ್ಚನ್ ಇದೆ ಇಲ್ಲಿ, ಅವರು ಅರ್ಜೆಂಟ್ ಆಗಿ ಹೋಗ್ಬೇಕಂತೆ. ಸೊ ಅವ್ರು ಐ ವಿಲ್ ಬ್ರಿಂಗ್ ದಮ್ ಆನ್. ಹಿಸ್ ನೇಮ್ ಇಸ್ ವಲ್ಲೀಶ್ ಶಾಸ್ತ್ರಿ. ಅವರು ನಾವಿಕಾ ಕನ್ನಡ ಅಸೋಸಿಯೇಷನ್ಗೆ he is ಪ್ರೆಸಿಡೆಂಟ್ ಅಂಡ್ ದ ಫೌಂಡರ್ ಆಫ್ ಇದು ನಾವಿಕಾ. ಇದು ಮಾತಾಡಿ, ನೀವು ಅನ್ಮ್ಯೂಟ್ ಆಗಿದ್ದೀರಾ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ನಮ್ಗೆ ಕೇಳಿಸ್ತಾ ಇದೆ. ನಮಸ್ಕಾರ ಎಲ್ರಿಗೂ, ದಿಗ್ಗಜರಿಗೆ ನಮಸ್ಕಾರ. ಸೊ ನಾನು ಅಮೆರಿಕಾದಿಂದ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಹೆಸರು ವಲ್ಲೀಶ ಶಾಸ್ತ್ರಿ. ಅವ್ರು ಹೇಳಿದ ಹಾಗೆ ನಾನು ನಾವಿಕಾ ಅಧ್ಯಕ್ಷ. ಸ್ವಲ್ಪ ರಂಗಭೂಮಿಯಲ್ಲೂ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಬೆನಕಾದಲ್ಲಿದ್ದೆ ಮುಂಚೆ, ಈಗ ಇಲ್ಲಿ ಬಂದು ನಾಟಕಗಳನ್ನು ಮಾಡ್ತಾ ಇದ್ದೀನಿ. ಕನ್ನಡ ಪರ್ವ ಆಸಕ್ತಿಯಾದ ಕೆಲಸಗಳನ್ನು ಸಹ ಮಾಡ್ತಾ ಇದ್ದೀನಿ. ಮೊನ್ನೆ ಅಮಾಚಿಯ ನೆನಪು ಅದ್ರ ಬಗ್ಗೆನೂ ಒಂದು ವಿಚಾರ ಸಂಕಿರಣ ಇಟ್ಕೊಂಡಿದ್ವು, ಅದ್ರ ಬಗ್ಗೆನೂ ಆಯಿತು. ಸೊ ಅದ್ರ ಜೊತೆಗೆ ಮೊನ್ನೆ ಇವರು ಯೋಗರಾಜ್ ಭಟ್ ಅವ್ರು ನೋಡಿರ್ಬೋದು, ಕೊತ್ತಂಬರಿ ಸೊಪ್ಪು ಅನ್ನೋ ಒಂದು ಶಾರ್ಟ್ ಫಿಲ್ಮನ್ನು ಒಂದು ಮಾಡಿ ಕಳಿಸಿದ್ವು, ಅದನ್ನು ನೋಡಿದ್ದೀರಾ, ಅದನ್ನು ಅಂದ್ಕೊಂಡಿದ್ದೀನಿ. ಸೊ ಈಗ ನನ್ನ ಕ್ವಶನ್ ಏನಂತಂದರೆ, ಕರೋನಾ ಬಂದ್ಬಿಟ್ಟು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಟ್ಟಿದೆ. ಅಂದರೆ ಜೀವನವನ್ನು ಬದಲಾಯಿಸಿದೆ, ಹಾಳು ಮಾಡೋದಕ್ಕಿಂತ ಬದಲಾಯಿಸಿದೆ. ನಮ್ಮ ಕ್ರಿಯೇಟಿವ್ ಮೈಂಡ್ ವರ್ಕ್ ಆಗ್ತಾ ಇದೆ, ಬೇರೆ ಬೇರೆ ಥರ ಬರ್ತಾ ಇದ್ದೀವಿ, ಹೊಂದ್ಕೋತಾ ಇದ್ದೀವಿ. ಈ ಹೊಂದಿಕೆಯಲ್ಲಿ ನನಗನ್ನಿಸುತ್ತೆ ಮುಂದೆ ಥಿಯೇಟ್ರ್ಗಳೇ ಇರುತ್ತೋ ಇಲ್ವೋ ಅಂತ. ಅಂದರೆ ಮುಂಚೆ ಥರ ಹೀರೋಯಿಸಮ್ಮು ಪಿಕ್ಚರ್ಗಳು ಆ ಥರ ಯಾವುದೂ ಇರಲ್ಲ. ಮುಂದೆ ಬರೋದೆಲ್ಲ OTT ಅಂತ. ನೀವು ಆಗಲೇ OTT ಬಗ್ಗೆ ಮಾತಾಡ್ತಿದ್ದೀರಾ, ನಾವು ಸಹ OTT ಬಗ್ಗೆ ಭಾಳ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಈ OTT ಬರುತ್ತಾ ಅಂತ ಒಂದು ಕ್ವಶನ್ನು. ಎರಡನೇ ಕ್ವಶನಲ್ಲಿ, ಈಗ ಮುಂಚೆ ಥರ ಬಿಗ್ ಬಜೆಟ್ ಮೂವೀಸ್ ಅಂತ ಹೇಳ್ತಿರಲ್ಲ, ಅದೆಲ್ಲ ಇರಲ್ವಾ? ಈಗೆಲ್ಲ ಎಲ್ಲ ಫಿಲ್ಮ್ ಎಲ್ಲ ಇನ್ನೂ ಪ್ರೊಡ್ಯೂಸ್ ಆಗಬೇಕಾದ್ರೆ ಎಲ್ಲ ಲೋ ಬಜೆಟಲ್ಲಿ ಆಗುತ್ತಾ ಅಂತ ನನ್ನ ಪ್ರಶ್ನೆ ಸರ್. ಯಾರು ಬೇಕಾದ್ರೆ ಸರ್ ತಮ್ಮ ಪ್ರಶ್ನೆ, ಯಾರು ಉತ್ತರ ಕೊಡಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಯಾರು ಬೇಕಾದ್ರೂ ಹೇಳ್ಬೋದು ಸರ್, ನನಗೇನಿಲ್ಲ. ಇದ್ರಲ್ಲಿ ಎಲ್ಲರೂ ಹಿರಿಯರಾದ್ರು ಅಂತಂದ್ರೆ ಶೇಷಾದ್ರಿ ಅವ್ರು ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ ಕೇಳಿದ್ರೆ, ಅಲ್ವೇ? ಹೇಳಿ ಸರ್, ಹೇಳಿ. ಅವ್ರು ಮುಂಚೆನೇ ಲೋ ಬಜೆಟ್, ಅವ್ರದ್ದೆಲ್ಲ ಲೋ ಬಜೆಟ್ ಮೂವಿನೇ, ಮುಂಚೆನೇ ಲೋ ಬಜೆಟ್ ಮೂವಿ. ಸೊ ಅದರಿಂದ ಅವರೊಂದು ಸ್ವಲ್ಪ ಹೇಳಿ, ಹೈ ಬಜೆಟಲ್ಲಿ ಚೈತನ್ಯ ಅಥವಾ ರೇಣುಕಾ ಇವರು ಯೋಗರಾಜ್ ಭಟ್ರು ಅಂತ ಹೇಳ್ಬೋದು. ನಾನು ಲೋ ಬಜೆಟ್ ಆದ್ರಿಂದ ಕಡಿಮೆ ಮಾತಾಡ್ತೀನಿ ನಾನು. ಓಕೆ, ಕರೋನಾದು ಪರಿಣಾಮಗಳು ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮುಂದೇನಾಗುತ್ತೆ, ಥಿಯೇಟರ್ಗಳು ಇರುತ್ತಾ, OTT ಪ್ಲಾಟ್ಫಾರ್ಮ್ ಹೆಚ್ಚಾಗುತ್ತಾ ಅನ್ನೋದ್ರ ಬಗ್ಗೆ ನಾವು ತಕ್ಷಣ ಈ ಕ್ಷಣದಲ್ಲಿ ಏನು ಹೇಳೋಕ್ ಸಾಧ್ಯ ಇಲ್ಲ. ಒಂದಂತೂ ಅನುಭವ ಆಗಿದೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವೈರಸ್ ನಮ್ಗೆಲ್ಲ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದೆ. ಮನುಷ್ಯನ ಸ್ವಭಾವಗಳನ್ನ, ಯೋಚನಾ ದಿಕ್ಕುಗಳನ್ನ ಇದು ಬದಲಿಸಿದೆ. ಈ ನಿಟ್ಟಿನಲ್ಲಿ ಮುಂದೆ ಬರುವಂತಹ ಎಲ್ಲಾ ಕೆಲಸಗಳು, ಸಿನಿಮಾ ಆಗಿರಬಹುದು, ಸಾಹಿತ್ಯ ಆಗಿರ್ಬೋದು, ರಂಗಭೂಮಿಯಲ್ಲಾಗಿರ್ಬೋದು, ತುಂಬಾ ಬದಲಾವಣೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾವು ಬರೀ ಸಿನಿಮಾ ಥಿಯೇಟರ್ಗೆ ಬರುತ್ತಾ ಇಲ್ವಾ ಅಂತ ಅನ್ಕೋತೀವಿ, ರಂಗಭೂಮಿ ಉಳಿಯುತ್ತಾ ಇಲ್ವಾ, ಸಾಹಿತ್ಯ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗಿದೆ. ಆದ್ರೆ ಸಿನಿಮಾ ಯಾವತ್ತೂ ಸಾಯಲ್ಲ. ಸಿನಿಮಾಗೆ ಅದರದೇ ಆದಂತ ವಿಶಿಷ್ಟವಾದ ಶಕ್ತಿ ಇದೆ. ಅದು ಎಲ್ಲ ಈ ನೋಡಿ, ರಂಗಭೂಮಿ ಆದ್ರೆ ನಾವು ನೋಡ್ಬೇಕಾಗ್ತದೆ, ಇದು ಪ್ರೇಕ್ಷಕ ಬೇಕಾಗುತ್ತೆ, ಮತ್ತೆ ನಟ ಬೇಕಾಗುತ್ತೆ. ಆದ್ರೆ ಸಿನಿಮಾಗ್ ಹಾಗಲ್ಲ. ಸಿನಿಮಾ ನಾವು ತಯಾರಿಸಬಹುದು, ಅದನ್ನ ಪ್ರಪಂಚದ ಯಾವುದೇ ದಿಕ್ಕಿಗೆ, ಯಾವುದೇ ಮೂಲೆಗೆ ತಲುಪಿಸೋದಕ್ಕೆ ತಂತ್ರಜ್ಞಾನ ತುಂಬಾ ಪ್ರಬಲವಾಗಿದೆ. ಆ ನಿಟ್ಟಿನಲ್ಲಿ ಸಿನಿಮಾ ಯಾವತ್ತೂ ಉಳಿಯುತ್ತೆ, ಒಂದು ಹೊರಳನ್ನ ಹೊರಳ್ಕೊಳ್ಳುತ್ತೆ. ಆ ಹೊರಳು ಯಾವ ರೀತಿಯದ್ದು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಆದದ್ದೆಲ್ಲ ಒಳಿತೆ ಅಂತ ನಾನು ಯಾವಾಗ್ಲೂ ಅನ್ಕೋತೀನಿ.
ಕೊರೋನಾ ಒಂದ್ ರೀತಿಯಲ್ಲಿ ತುಂಬಾ ಜನರ ಅಹಂಕಾರವನ್ನ ಮಣಿಸಿದೆ. ತುಂಬಾ ಜನ ನಾನು ಅನ್ನುವಂತಹದ್ದನ್ನ ಇವತ್ತು ಮಣಿಸಿದೆ. ಹಾಗಾಗಿ ಒಳ್ಳೇದು ಪಾಪಪ್ ಆಗುತ್ತೆ ಅಂತ ನಾನು ನಂಬ್ಕೊಂಡಿದೀನಿ. ಥಿಯೇಟರ್ ಇಲ್ಲದೆ ಇದ್ರು ಸಿನಿಮಾ ಮಾತ್ರ ಉಳಿಯುತ್ತೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮೂಲಕ ಪ್ರೇಕ್ಷಕರನ್ನ ತಲುಪುತ್ತೆ ಅಂತೀನಿ. ಭಟ್ರದು ಏನ್ ಹೇಳ್ತಾರೆ, ಅವರು ಇನ್ನು ವ್ಯಾಪಾರಿ ಚಿತ್ರ ಜೊತೆ ಹೆಚ್ಚು ಕೆಲಸ ಮಾಡಿರೋರು, ಹೇಳಿ ಭಟ್ರೆ. ಅದೇ ನೀವು ಹೇಳಿದಾಗೆ ಇದು ಒಂಥರ ಪಟಾಕಿ ತರ, ಹೊಡೆಯೋವರೆಗೆ ಹೇಗೆ ಸೌಂಡ್ ಬರುತ್ತೆ ಗೊತ್ತಾಗಲ್ಲ. ಈಗ ಚಿತ್ರಮಂದಿರಗಳಿಗೆ ಜನ ಬರದೆ ಹೋದ್ರೆ ಚಿತ್ರಮಂದಿರಗಳು ಬಂದಾಗೋದು. ಈಗ ಉದಾಹರಣೆಗೆ ಮೈಸೂರಲ್ಲಿ ಶಾಂತಲಾ ಚಿತ್ರಮಂದಿರ ಬಂದಾಗೋಯ್ತು. ತುಂಬಾ ಟ್ರೆಡಿಷನಲ್ ಚಿತ್ರಮಂದಿರ, ಅದು ಮೊದ್ಲಿಂದ ಬಂದಂತಹ ಚಿತ್ರಮಂದಿರ. ಅದು ಇವತ್ತು ಹೋಯ್ತು. ಇನ್ನೊಂದಿಷ್ಟು ಸಿಂಗಲ್ ಸ್ಕ್ರೀನ್ ಅಂತ ನಾವೇನ್ ಕರಿತೀವಿ ಅದೆಲ್ಲ ಹೋಗ್ಬಹುದು. ಮಲ್ಟಿಪ್ಲೆಕ್ಸ್ ಅಂತ ಏನ್ ಕರಿತೀವಿ ಅವುಗಳ ವ್ಯಾಪಾರ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಜನ ಬರದೇ ಇದ್ರು ಇನ್ನೆಲ್ಲೋ ಜನ ಅದನ್ನ ನೋಡೋ ಕಾಲ ಬರುತ್ತೆ. ಅದು OTT ಇರಬಹುದು, ಮೊಬೈಲ್ ಇರಬಹುದು, ಅಥವಾ ಲ್ಯಾಪ್ಟಾಪ್, ಟ್ಯಾಬ್, ಎಲ್ಲಾ ಮನೆಯಲ್ಲೂ 4 ಮೂಲೆಗಳು ಇರುವಂತ ಒಂದು ಎಕ್ವಿಪ್ಮೆಂಟ್ ಇದ್ದೇ ಇದೆ. ಚಿತ್ರಮಂದಿರದಲ್ಲಿ ಪರದೆಗೆ 4 ಮೂಲೆ ಆದ್ರೆ ಮೊಬೈಲ್ಗೂ 4 ಮೂಲೆ. ಆ ಫ್ರೇಮ್ ಸಾಯೋದಿಲ್ಲ. ಅದ್ರಲ್ಲಿ ಏನೋ ಒಂದು ಎಂಟರ್ಟೈನ್ಮೆಂಟ್, ಯಾರೋ ಒಬ್ಬ ಏನೋ ಪಕ್ಕದ ಮನೆ ಕಥೆನಾದ್ರೂ ಹೇಳ್ಬೇಕು, ಹ್ಞೂ 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 ಅನ್ಬೇಕು ಜನ. ಹಾಗೆ ಎಂಟರ್ಟೈನ್ಮೆಂಟ್ ಸಾವು ದಿಂದ ಮಂದಿ ಸಾಯ್ಬಹುದು, ಮತ್ತೆ ಎಂಟರ್ಟೈನ್ಮೆಂಟ್ ಯಾವ ಕಾರಣನೂ ಬರೋದಿಲ್ಲ. ಅದ್ರ ಪಾಡಿಗೆ ಅದು ಬದುಕುತ್ತೆ. ಕಥೆ ಹೇಳೋದು ಮತ್ತೆ ಕಥೆ ಕೇಳೋದು. ಒಬ್ಬ ಏನೋ ಹೇಳ್ತಿರ್ತಾನೆ, ಇನ್ನೊಬ್ರು ಹ್ಞೂ 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 ಅಂತಿರ್ತಾರೆ, ನಗ್ತಾರೆ, ಅಳ್ತಾರೆ, ಒಂದೂರಲ್ಲಿ ಹಿಂಗಾಯ್ತಂತೆ ಅಂತಾರೆ. ಇವನ್ನೆಲ್ಲಾ ನಾಟಕ, ಸಿನಿಮಾ, ಸೀರಿಯಲ್ಗಳು ಇವನ್ನೆಲ್ಲ ಮಾಡ್ಕೊಂಡು ಗುದ್ದಾಡ್ತಿರ್ತೀವಿ, ಹಾಡ್ಸೆ, ಕ್ಲೈಮ್ಯಾಕ್ಸ್ ಅಂತ ಮಾಡ್ಕೊಂಡು. ಇದಕ್ಕೆ ಒಂದು ಕೊನೆ ಅಂತ ಇಲ್ಲದೆ ಇರೋದ್ರಿಂದ ಅದು ಎಲ್ಲಿ ಬೇಕಾದ್ರೆ ಹರಿಬಹುದು. ಈಗ ಒಂದು ಏನೋ ಬಿದ್ರೆ ಇನ್ನೊಂದ್ ಕಡೆ ಹರ್ಕೊಂಡು ಹೋಗುತ್ತೆ. ನದಿ ತಗ್ಗಿರೋ ಕಡೆ ಹೇಗೋ ಅದು ದಾರಿ ಹುಡ್ಕೊಳ್ಳುತ್ತೆ. ಸೊ ಯಾವ್ಯಾವ ದಾರಿ ಹುಡ್ಕೊಳ್ಳುತ್ತೆ ಗೊತ್ತಿಲ್ಲ. ಪವನ್ ಹೇಳೋ ಪ್ರಕಾರ ಇದೇ ದಾರಿ. ಸೊ ಜೈ ಅಂದ್ಬಿಟ್ಟಿದೀವಿ ನಾವ್ 25 ಜನ. ಆಯ್ತು ಕಣಪ್ಪ, ಈ ಕಡೆ ನೀರ್ ಹರಿಯುತ್ತೆ ಅಂದ್ರೆ ಜೈ ಅಂತ. ಸೊ ಈ ಪದ ಇನ್ನು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಬೇರೆ ಬೇರೆ ಫಾರ್ಮೆಟ್ ಗಳಲ್ಲಿ ಬರ್ಬೋದು. ಬಾಳೆಮಂಡಿ, ಆಲೂಗಡ್ಡಿ, ನೀರುಳ್ಳಿ ವ್ಯಾಪಾರಸ್ಥರೆಲ್ಲ OTT ಮಾಡ್ಬೋದು. ಏನ್ ಬೇಕಾರಾಗ್ಬೋದು. ಒಂದು ಬೆರಳು ತುದಿಗೆ ಬಂದ್ಬಿಟ್ಟಿದೆ ಮಾಹಿತಿ ಅನ್ನೋದು. ಎಂಟರ್ಟೈನ್ಮೆಂಟ್ ಕೂಡ ಹಾಗೆ, ಅವನಿಗೆ ಬೇಕಾದಾಗ ಬೇಕಾದನ್ನ ಬೇಕಂದಂಗೆ ನೋಡ್ಕೊಳ್ಳೋಂತ ಒಂದು ಕಾಲಮಾನದಲ್ಲಿ ನಾವಿದ್ದೀವಿ. ಅಲ್ಲಿ ಈ FECಯ ವಿಶೇಷ ಏನಂದ್ರೆ ಅದನ್ನ ಗಮನಿಸಿ ಒಂದಿಷ್ಟು ಲೈಕ್ ಮೈಂಡೆಡ್ ಮನಸ್ಸುಗಳನ್ನ ಗುಡ್ಡೆ ಹಾಕಿದ್ರು. FECಯ ಉದ್ದೇಶ ಅದನ್ನ ತುಂಬಾ ಪೆಕ್ಯುಲಿಯರ್ ಆಗಿ ಜನ ಏನ್ ಕೇಳ್ತಾರೆ. ಈಗ ಒಂದು ಯಾವ್ದೋ ಸಿನಿಮಾ ಅಥವಾ ಒಂದು ಸಿನಿಮಾದ ಯಶಸ್ಸು ಅಂತ ಏನಿದೆ, ಜನ ನೋಡಿದ್ರೇನೆ ಅದು ಯಶಸ್ಸು. ಬರೀ ನಿರ್ದೇಶಕರು, ನಾವು ಮತ್ತೆ ಪ್ರೊಜೆಕ್ಟರ್ ಆಪರೇಟರ್ ನೋಡಿದ್ರೆ ಮಾತ್ರ ಯಶಸ್ಸಲ್ಲ, ಜನ ನೋಡ್ಬೇಕದು. ಆ ಜನಕ್ಕೆ ಒಂದು ಕಂಟೆಂಟ್ ಅನ್ನ ಹ್ಞೂ 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 ಅನ್ನೋ ಕಂಟೆಂಟ್ ಅನ್ನ ನಾವು ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರತಿಯೊಬ್ಬ 25-30 ಜನರದ್ದು ಅವ್ರವ್ರದ್ದೇ ಒಂದು OTT ಆಗೋ ಸಾಧ್ಯತೆಗಳು ಮುಂದೆ ಇದೆ. ಬಟ್ ಒಂದು ಕಲೆಕ್ಟಿವ್ ಆಗಿ 25-30 ಜನ, ನಾಳೆ 50 ಆಗಬಹುದು ಅಥವಾ 100 ಮಂದಿ ಆಗಬಹುದು ಆ ಕ್ಲಬ್ನ ಸದಸ್ಯರು. ಅವ್ರೆಲ್ಲರೂ ಒಗ್ಗೂಡಿರೋದು ವಿಶೇಷ ಅಂತ ಅನ್ಸುತ್ತೆ. ನಾನು ಇಷ್ಟು ದೊಡ್ಡ ಒಂದು ಅಥವಾ ಒಂದು ಕಥೆ ಹೇಳೋದಕ್ಕೂ ಅಥವಾ ಇನ್ನೊಂದು ಒಂದು ಎಂಟರ್ಟೈನ್ ಮಾಡೋದಕ್ಕೂ ಜನತೆನ ಇಷ್ಟು ಜನ ಒಗ್ಗಟ್ಟಲ್ಲಿ ಒಂದು ಪ್ರಯತ್ನ ಪಡ್ತಿರೋದು ವೈಯಕ್ತಿಕವಾಗಿ ಮೊದಲನೇ ಸತಿ ನೋಡ್ತಾ ಇರೋದು. ಅದಕ್ಕೆ ನಾನು ಪವನ್ಗೆ ಮತ್ತು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಂಡರ್ಫುಲ್, ವೆರಿ ಗುಡ್ ಕ್ವೆಶ್ಚನ್ ವಲ್ಲಿ ಶಾಸ್ತ್ರಿ ಅವರೇ. ಅದಕ್ಕೆ ಸಮಂಜಸವಾದ ಉತ್ತರನೂ ಸಿಕ್ತು ಅಂತ ಅನ್ಕೊಂಡಿದ್ದೇನೆ. ಈಗ ನಮ್ಮ ಮುಂದಿನ ಪ್ರಶ್ನೆ ಇಲ್ಲಿ ಸೋಮಶೇಖರ್ ಅಂತ ಅವರು ನಮ್ಮ ಟೆನಿಸಿ, ನ್ಯಾಶ್ವಿಲ್ ಟೆನಿಸಿಯಿಂದ ಮಾತಾಡ್ತಾ ಇದ್ದಾರೆ. ಸೋಮಶೇಖರ್, ಅನ್ಮ್ಯೂಟ್ ಆಗಿದ್ದೀರಾ ನೀವು? ಹಾ, ಕೇಳಿಸುತ್ತಾ? ಕೇಳುತ್ತೆ. ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ, ಮುಂಚೆ ಪ್ರಪಂಚದ ಉದ್ದಕ್ಕೂ ಸಿಗದ ಮನೋರಂಜನೆ ಅಭಿರುಚಿಯನ್ನು ನಮ್ಮದೇ ಆದ ಎಲ್ಲ ಡೈರೆಕ್ಟರ್ಸ್ ನಮಗ್ ಕೊಡ್ತಾ ಇದಾರ. ನಾವು ಬೇರೆ ದೇಶಗಳನ್ನ ಸುತ್ತಿದ್ರು ನಮ್ಮ ಭಾಷೆಯಲ್ಲಿ ನಮಗ್ ಸಿಗ್ತಾ ಇರೋಂತ ಮನೋರಂಜನೆಗೆ ನಿಮಗೆ ಕೃತಜ್ಞತೆಗಳು. ನನ್ನ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು IPO ತರದ, ಅಂದ್ರೆ ಇನಿಷಿಯಲ್
ಫಂಡಿಂಗ್, ಪಬ್ಲಿಕ್ ಫಂಡಿಂಗ್ ಕಾನ್ಸೆಪ್ಟ್ಗಳೇನಾದ್ರು ಇದೆಯಾ? ಅದು ಇದ್ರೆ ಅದು ಹೇಗಿರುತ್ತೆ, ಪಬ್ಲಿಕ್ ಅಥವಾ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ತರ ಮಾಡ್ಬೋದಾ? ನಾವು ಪ್ರೇಕ್ಷಕರಾಗಿದ್ಕೊಂಡು ಹೌ ಇಟ್ ವರ್ಕ್ಸ್ ಆತರ ಕಾನ್ಸೆಪ್ಟ್ಸ್ ಏನಾದ್ರು ಇದ್ರೆ ಅದು ಮೊದಲನೇ ಪ್ರಶ್ನೆ. ಪವನ್ ಅವ್ರು ಅಥವಾ ಯೋಗರಾಜ್ ಭಟ್ ಅವರು ಆನ್ಸರ್ ಮಾಡ್ಬೋದು. ಇದು ಬಿಲ್ಡಿಂಗ್ ಪ್ರಾಸೆಸ್ ಆದ್ರಿಂದ ನಿಮ್ಮ ಥಾಟ್ ಪ್ರಾಸೆಸ್ ಅಲ್ಲಿ ಏನೇನ್ ಬಂದಿದೆ ಅದನ್ನ ತಿಳ್ಕೊಳಕ್ ಇಷ್ಟಪಡ್ತೀವಿ. ಹಾಗೇನೆ ತುಂಬಾ ಆಲೋಚನೆ ಇರೋಂತ ನಮ್ಮ ಆನಂದ್ ಅವರು ಇದ್ದಾರೆ, ತುಂಬಾ ಬಡ್ಡಿಂಗ್ ಡೈರೆಕ್ಟರ್ಸ್ ಇದ್ದಾರೆ, ತುಂಬಾ ಏನಾದ್ರು ಒಂದು ಮಾಡ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ಆಸಕ್ತಿ ಇರುವಂತ ಡೈರೆಕ್ಟರ್ಸ್ ಇದ್ದಾರೆ. ಅವ್ರಿಗೇನಾದ್ರೂ ಒಂದು ಕ್ಲೌಡ್ ಸೋರ್ಸಿಂಗ್ ಟೆಕ್ನಾಲಜಿ ತರ, ಅಂದ್ರೆ ಅವರದೇ ಆದಂತ ಒಂದು ಯೋಚನೆಗಳು ಅಥವಾ ಐಡಿಯಾಗಳು ಏನಾದ್ರು ನಾವು ಇಲ್ಲಿ ಇಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಇಂಡೆಕ್ಟ್ ಮಾಡ್ಬೋದಾ ಅನ್ನೋದೊಂದು ಎರಡನೇ ಕ್ವಶನ್. ಇದು ಪವನ್ ಹೇಳಬೇಕು, ಯಾಕಂದ್ರೆ ಸರ್ ನಾನು ಮಾಡ್ಲಾ ಅದು? ನಿನ್ ವಾಯ್ಸ್ ಕಡಿಮೆ ಇದೆ ಪವನ್. ಹಾ, ನಾನು IPO ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ನ ಶೇರ್ ಮಾಡ್ಬೋದು. ಯಾಕಂದ್ರೆ ನಾನು ಸುಮಾರು 3-4 years ಅಗೋ ಲೂಸಿಯಾದ್ ಕ್ರೌಡ್ ಫಂಡಿಂಗ್ ಆದ್ಮೇಲೆ ಈ ತರದ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಮಾಡೋದ್ರಲ್ಲಿ, ಯಾಕಂದ್ರೆ ಒಂದು ತುಂಬಾ ಜನ ಇನ್ವೆಸ್ಟರ್ಸ್ ಬಂದಾಗ ದ ಲಾಸಸ್ ಅಂಡ್ ರಿಸ್ಕ್ ಇಸ್ ಆಲ್ಸೋ ಡಿಸ್ಟ್ರಿಬ್ಯೂಟೆಡ್. ಒಬ್ರೇ ಒಂದು 3 ಕೋಟಿ ಸಿನಿಮಾ ಮಾಡಿದಾಗ ಏನು ಒಂದು ರಿಸ್ಕ್ ಇರತ್ತೆ, ಅದು ಒಂದು 300 ಜನಕ್ಕೆ ಶೇರ್ ಆದಾಗ ಅದು ಕಡಿಮೆ ಆಗತ್ತೆ ಫಾರ್ ಈಚ್ ಪರ್ಸನ್ ಅನ್ನೋ ಕಾನ್ಸೆಪ್ಟ್ ಇತ್ತು. ಅವಾಗ ಈ IPOದೆಲ್ಲ ಏನಿದೆ, ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಇನ್ ದ ಟರ್ಮ್ಸ್. ಪೇಪರ್ ವರ್ಕ್ 1-2 ವರ್ಷ ತಗೊಳತ್ತೆ. ಈ ಸೆಬಿದು ತುಂಬಾ ರೂಲ್ಸ್ ಇದೆ ಅದ್ರ ಬಗ್ಗೆ. ನೀವು ಒಂದು ಇಂಡಿಯಾನಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಮಾಡಿ ಅದಕ್ಕೆ ಶೇರ್ ಹೋಲ್ಡರ್ಸ್ ಅಂತ ಎಲ್ಲ ತರೋ ಅಷ್ಟೊತ್ತಿಗೆ ದ ಅಮೌಂಟ್ ಆಫ್ ಪೇಪರ್ ವರ್ಕ್ ಇಸ್ ಅ ಲಾಟ್. ಒಂದೇನು ಮಾಡ್ಬೋದು ಅಂದ್ರೆ, ಸರಿ ಅದೆಲ್ಲ ಎನಿವೇ ಆಲ್ ಕಂಪನೀಸ್ ಗೋ ಥ್ರೂ, ವಿ ವಿಲ್ ಆಲ್ಸೋ ಗೋ ಥ್ರೂ ಇಟ್ ಅನ್ನೋ ತರ ಬಿಟ್ರೆ, IPO ಕಾನ್ಸೆಪ್ಟ್ ಏನಿರತ್ತೆ ಅಂದ್ರೆ, ಯಾರೋ ಒಬ್ರು ಒಂದು 1000 ರೂಪಾಯಿದು ಶೇರ್ ತಗೊಂಡ್ರೆ he will want that share value to be higher. I mean, it has to become 2000, it has to become 1100. ನಾನು ಈಗ ಒಂದಿಷ್ಟು ದೊಡ್ಡ ಸ್ಟುಡಿಯೋಗಳು ಏನಿದೆ, ನೀವು ಫಾಕ್ಸ್ ಆಗ್ಲಿ ಈ ತರದ್ದು IPO ಇರುವಂತ ಸ್ಟುಡಿಯೋಸ್, ಅವ್ರದ್ದು ಇಷ್ಟು ವರ್ಕಿಂಗ್ ನಾನು ನೋಡಿದ್ದೆ. ಸೊ ಅಲ್ಲೇನಾಗತ್ತೆ, ಈ ತರ ಒಂದು ವಿಷನ್ ಇಟ್ಕೊಂಡು ಶುರು ಮಾಡಿದವರೆಲ್ಲ ಆಮೇಲೆ ಹೊರಟೋಗ್ತಾರೆ. ಯಾಕಂದ್ರೆ ಅಗೇನ್ ದ ಕಂಪನೀಸ್ ಬಿಸ್ನೆಸ್ ಪಾಲಿಸಿ ವಿಲ್ ಬಿ ಟು ಕೀಪ್ ದ ಶೇರ್ ವ್ಯಾಲ್ಯೂ ಹೈಯರ್. ಶೇರ್ ವ್ಯಾಲ್ಯೂ ಹೈ ಅಂದಿದ ತಕ್ಷಣ ಮತ್ತೆ ಜನ ನೋಡೋ ಅಂತ ಈ ಕಮರ್ಷಿಯಲಿ ತುಂಬಾ ಹಿಟ್ ಆಗ್ತಿರುವಂತ ಸಿನಿಮಾ ಮಾಡಬೇಕು. ಸೊ ಅಗೇನ್ ಎವ್ರಿಥಿಂಗ್ ಜಸ್ಟ್ ಗೋಸ್ ಬ್ಯಾಕ್ ಟು ಬೀಯಿಂಗ್ ದ ಸೇಮ್ ಥಿಂಗ್, ಹೌ ಟು ಕೀಪ್ ದ ಕಂಪನೀಸ್ ರೆವೆನ್ಯೂ ಮಾಡೆಲ್ ವರ್ಕಿಂಗ್ ಅನ್ನೋದಕ್ಕೆ. ಸೊ ಈ ಒಂದಿಷ್ಟು ರೀಸನ್ಸ್ ಇಂದ ಐ ಹ್ಯಾವನ್ ಟೇಕನ್ ದಟ್ ರೂಟ್. ಫಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ವಿ ವಿಲ್ ಕ್ರಿಯೇಟ್ ದಿಸ್, ಇಟ್ಸ್ ಕೈಂಡ್ ಆಫ್ ಇನ್ಫಾರ್ಮಲ್ ಅಟ್ ದಿಸ್ ಪಾಯಿಂಟ್. ಒಂದು ಅಟ್ ದಿಸ್ ಇನ್ಫಾರ್ಮಲ್ ಲೆವೆಲ್ wherein the exchange is trust and interest, not money at this point. So ನೀವು ಮೊದಲು ಇಷ್ಟು ಜನ ಒಂದಿಷ್ಟು ಸಿನಿಮಾ ಮಾಡಿದವರು ಜೊತೆಗೆ ಸೇರ್ಕೊಂಡು ಒಂದು ಪೋರ್ಟಲ್ ಬಂದು ದೇ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಅಂದಾಗ, ವಿಲ್ ದ ಆಡಿಯನ್ಸ್ ರೆಸ್ಪಾಂಡ್ ಇನ್ ದ ಸೇಮ್ ವೇ? ಅಷ್ಟೇ ಇಂಟ್ರೆಸ್ಟ್ ಅಲ್ಲಿ ಅವ್ರ ಮುಂದೆ ಬಂದು ನಮ್ಮ ಪೋರ್ಟಲ್ ನ ಫಾಲೋ ಮಾಡೋದಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಫಾಲೋ ಮಾಡಿ ಅದ್ರ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ರೆ, ಐ ಥಿಂಕ್ ಮೀ ಆರ್ ಎನಿಬಡಿ ಎಲ್ಸ್ ಆರ್ ಎನ್ ಇನ್ವೆಸ್ಟರ್, ಅವ್ರಿಗೊಂದು ನಂಬಿಕೆ ಬರುತ್ತೆ ಫ್ಯೂಚರ್ ಅಲ್ಲಿ, ಈ ತರದ್ ಇಷ್ಟೊಂದು ಕೊಲಾಬ್ರೇಟಿವ್ ಆಗಿ ನಡೀತಿದೆ ಅಂದ್ರೆ ಮೇ ಬಿ ವಿ ಕ್ಯಾನ್ ಪುಶ್ ಇನ್ ಸಮ್ ಫಂಡ್ಸ್ ಟು ಮೇಕ್ ಇಟ್ ಬೆಟರ್ ಅಂತ. ಸೊ ಆಸ್ ಸೂನ್ ಆಸ್ ವಿ ಸ್ಟಾರ್ಟ್ ವಿತ್ ಅ ಫಂಡಿಂಗ್ ಐಡಿಯಾ, ಎವ್ರಿಥಿಂಗ್ ಬಿಕಮ್ಸ್ ಬಿಸ್ನೆಸ್. ಆಗೇನಾಗತ್ತೆ, ನಾವು ಈ ತರದ್ದು, ಐ ಮೀನ್ ಒನ್ ಆಫ್ ದ ರೀಸನ್ಸ್ FUCದು, ಐ ಥಿಂಕ್, ಐ ಡೋಂಟ್ ನೋ ಇಫ್ ಐ ಸೆಡ್ ಇಟ್ ಇನ್ ದ ಲಾಸ್ಟ್ ಟೈಮ್ ಐ ಸ್ಪೋಕ್, ದ ಐಡಿಯಾ ಇಸ್ ದಟ್ ಈಗ ಶೇಷಾದ್ರಿ ಅವ್ರು ಮಾಡೋ ಸಿನಿಮಾ ಆಗ್ಲಿ ಅಥವಾ ಭಟ್ರು, ನಾನ್ ಮಾಡೋ ಸಿನಿಮಾ, ಚಂಪಾ ಅವ್ರು ಮಾಡೋ ಸಿನಿಮಾ, ಅವ್ರಿಗೆ ಹೇಗ್ ಬೇಕೋ ಅದನ್ನ ಮಾಡ್ಲಿ. And there should be an audience to see it. ಅದನ್ನ ನೋಡ್ಬಿಟ್ಟು ಇದು ನಮಗೆ I connected to it or I didn't connect to it. I think that should be the response. ಇವತ್ತಿನ ದಿನ ಬಿಸ್ನೆಸ್ ಹೇಗಾಗಿದೆ ಅಂದ್ರೆ, ಇದು ಜನಕ್ಕೆ ಇಷ್ಟ ಆಗುವ ಹಾಗೆ ಮಾಡ್ಬೇಕು. ಇನ್ಫ್ಯಾಕ್ಟ್ ನಿಮ್ಗೆ ಈ OTT ಇದಕ್ಕೆ ಬರ್ತಿದ್ದಂಗೆನೆ ದೇ ವಿಲ್ ಸೇ, ಇವತ್ತಿನ ದಿನ ಆಡಿಯನ್ಸ್ಗೆ ಎವ್ರಿ 15th minute ಒಂದು ಕ್ಲಿಫ್ ಹ್ಯಾಂಗರ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಓಪನಿಂಗ್ 30 seconds should be so good that they have to watch it. ಸೊ ಎಷ್ಟೋ ಕಡೆ ನಾವು ಸ್ಕ್ರಿಪ್ಟ್ ಬರೆಯೋ ಗ್ರಾಮರ್ನೇ ಚೇಂಜ್ ಮಾಡ್ತಾ ಇದೆ ಬಿಸ್ನೆಸ್. ಯಾಕಂದ್ರೆ ನಮಗೆ ಇವತ್ತಿನ ದಿನ ಪೇಷನ್ಸ್ ಇಲ್ಲ ಟು ಲೆಟ್ ಅ ಫಿಲ್ಮ್ ಹ್ಯಾಪನ್ ಟು ಅಸ್. ನಾವು ಇವತ್ತು 3 ನಿಮಿಷ ನೋಡ್ತೀವಿ, 3 ನಿಮಿಷದಲ್ಲಿ ಇಫ್ ದಟ್ ಫಿಲ್ಮ್ ಹ್ಯಾಸ್ ನಾಟ್ ನನಗೆ ಕ್ಯೂರಿಯಾಸಿಟಿ ಅಥವಾ ಒಂದು ಥ್ರಿಲ್ಲಿಂಗ್ ಆಗಿ ಹಿಡಿಲಿಲ್ಲ ಅಂದ್ರೆ ವಿ ಮೂವ್ ಆನ್. ಅದು ನಮ್ಮ ಸ್ವೈಪ್ ಟೆಕ್ನಾಲಜಿ ಮೊಬೈಲ್ ಅಲ್ಲಿ ಸಬ್ಕಾನ್ಶಿಯಸ್ಲಿ ಡೆವಲಪ್ ಆಗಿರುವಂತದ್ದು. ಅದೇ ನೀವೀಗ ಒಂದು ಮ್ಯೂಸಿಯಂಗೆ ಹೋದ್ರೆ, ಈಗ ಪ್ಯಾರಿಸ್ ಅಲ್ಲೋ ಯಾವುದೋ ಒಂದು ಮ್ಯೂಸಿಯಂಗೆ ಹೋದ್ರೆ,
ಅಲ್ಲಿ ನೀವು ಪೇಂಟಿಂಗ್ ನ ಹಂಗೆ ಮೂವ್ ಮಾಡಕ್ ಆಗಲ್ಲ. ಯು ವಿಲ್ ಅಟ್ ದ ಮೋಸ್ಟ್ ನೀವು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಬಟ್ ನೀವು ಒಂದು ಪೇಂಟಿಂಗ್ ನ ನೋಡಾದ್ಮೇಲೆ ಅದನ್ನ ಅರ್ಥ ಮಾಡ್ಕೊಂತೀರಾ, ಆಮೇಲೆ ಮುಂದೆ ಹೋಗ್ತೀರಾ ಅಥವಾ ನಿಮ್ ಫ್ರೆಂಡ್ ಜೊತೆ ಮಾತಾಡ್ತೀರಾ, ಓ ಇದ್ರಲ್ಲಿ ಏನೋ ಹೀಗಿತ್ತು ಅಂತ. ಬಟ್ ಇವತ್ತಿಂದ್ರಲ್ಲಿ ಏನಾಗ್ತಾ ಇದೆ, ಅದನ್ನ ಲೈಕ್ ಮಾಡು, ಅದನ್ನ ಕಮೆಂಟ್ ಮಾಡು, ಓ ಇದ್ರಲ್ಲಿ ಯಾವ್ದೋ ಒಂದ್ ಸೀನ್ ಆ ಸಿನಿಮಾನಲ್ಲಿ ಆಗಿತ್ತು ಹೀಗಿತ್ತು ಅಂತ ಡಿಸ್ಕಸ್ ಮಾಡೋದು. ಸೊ ಅದಕ್ಕೇನೆ FUC ನಲ್ಲಿ ಸಮಥಿಂಗ್ ದಟ್ ವಿ ಡಿಸೈಡೆಡ್ ವಾಸ್ ದಟ್ ಎಲ್ಲೂ ನಿಮಗೆ ಲೈಕ್ ಅಥವಾ ಕಮೆಂಟ್ ಅವೆಲ್ಲ ಏನು ಆಪ್ಷನ್ಸ್ ಇಲ್ಲ. ಯು ಕಮ್, ಯು ಸಬ್ಸ್ಕ್ರೈಬ್ ಟು ದಿ ಐಡಿಯಾ ಆಫ್ ಸೀಯಿಂಗ್ ಸಮಥಿಂಗ್. ಅಂದ್ರೆ ಒಂದು ಕಾಂಟೆಂಟ್ ನ ನಿಮಗೆ ಕೊಟ್ಟಾಗ ಯು ಜಸ್ಟ್ ವಾಚ್ ಇಟ್ ಅಂಡ್ ಲೆಟ್ ದಟ್ ಕಾಂಟೆಂಟ್ ಪ್ರಾಸೆಸ್. ಇನ್ನೊಂದೇನಾಗ್ತಾ ಇದೆ ನಮ್ದ್ರಲ್ಲಿ, ಸಮಥಿಂಗ್ ದಟ್ ವಿ ಆಲ್ ಡಿಡ್ ಪ್ರೀವಿಯಸ್ಲಿ. ಅವಾಗ ಏನಾಗ್ತಿತ್ತು, ಇಷ್ಟೊಂದು ಕಾಂಟೆಂಟ್ ನಮಗೆ ಸಿಗ್ತಾ ಇರಲಿಲ್ಲ, ವೇರ್ ವಿ ಕ್ಯಾನ್ ಜಸ್ಟ್ ಫ್ಲಿಪ್ ಎವ್ರಿ 3 minutes. ನಾವು ಇದು 5 minutes ಅಲ್ಲಿ ಇಂಟ್ರೆಸ್ಟ್ ಸಿಗ್ಲಿಲ್ಲ ಅಂದ್ರೆ ಬೇರೆದಕ್ಕೆ ಹೋಗೋದು. ಅದು ಬೇರೆದಕ್ಕೆ ಹೇಗೆ ಹೋಗ್ತೀವಿ, ಬೇಸ್ಡ್ ಆನ್ ಥಂಬ್ನೇಲ್. ಈ ಥಂಬ್ನೇಲ್ ಅಲ್ಲಿ ಯಾರಿದ್ದಾರೆ, ಆ ಥಂಬ್ನೇಲ್ಗೆ ಎಷ್ಟು ಲೈಕ್ಸ್ ಇದೆ. ಸೊ ಇಫ್ ಯು ಲುಕ್ ಅಟ್ ಇಟ್, ಅವರ್ ಎಂಟೈರ್ ಬ್ರೈನ್ ಇಸ್ ರಿವೈರ್ಡ್ ಹೌ ವಿ ಚೂಸ್ ಕಾಂಟೆಂಟ್ ಟು ವಾಚ್ ಅನ್ನೋದು. ಅಂಡ್ ಐ ಆಮ್ ಟ್ರೈಂಗ್ ಟು ಚೇಂಜ್ ದೀಸ್ ಥಿಂಗ್ಸ್. ಐ ಆಮ್ ಟ್ರೈಂಗ್ ಟು ಸೇ ದಟ್ ಇಲ್ಲ, ಅದಕ್ಕೇನೆ ಬ್ಲ್ಯಾಂಡ್ ಆಗಿ ಇಟ್ಟಿರೋದು. ದೇರ್ ವಿಲ್ ಬಿ ನೋ ಒಂದು ಸ್ಟಾರ್ ನ ತೋರಿಸೋದು ಅಥವಾ ಒಂದು ಇದನ್ನ ನಿಮಗೆ ಜನಕ್ಕೆ ಏನ್ ಇಷ್ಟ ಆಗತ್ತೆ ಅದನ್ನ ಮುಂದೆ ಇಟ್ಟು ಕರ್ಕೊಳ್ಳೋ ಬದಲು ವಿ ವಿಲ್ ಟ್ರೈ ಟು ಶೋ ಪ್ಯೂರ್ ಆರ್ಟ್, ಪ್ಯೂರ್ ಫಿಲ್ಮ್ ಮೇಕಿಂಗ್. ಈಗ ಭಟ್ರದು ಇಟ್ ಇಸ್ ಮೋರ್ ಪಾಪ್ಯುಲರ್ ಜಾನರ್ ಫಿಲ್ಮ್ ಮೇಕಿಂಗ್, ಬಟ್ he will be craving to do something else. I have been craving to do something else. I think ಎಲ್ಲೋ ಒಂದ್ ಕಡೆ ಈಗ ನಾವು FUC ನಲ್ಲಿ ಏನು ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದೀವಿ, we are trying to put that out. What ನಮ್ಗೆ ಸಂಡೇ, ಐ ಮೀನ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಷ್ಟೊತ್ತಿಗೆ ರಿಕವರಿ ಆಗ್ಬಿಡ್ಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಇಲ್ಲದೆ ನಾವು ಸಿನಿಮಾನ್ ಹೇಗ್ ಬರೀಬಹುದು, ಅದನ್ನ ವಿ ಆರ್ ಆಲ್ಸೋ ಎಕ್ಸ್ಪೆರಿಮೆಂಟಿಂಗ್. ಅವಾಗ ಏನಾಗುತ್ತೆ, ಅಟ್ ದಿಸ್ ಪಾಯಿಂಟ್ ವಾಟ್ ವಿ ನೀಡ್ ಇಸ್ ಅನ್ ಆಡಿಯನ್ಸ್ ವಿಚ್ ಇಸ್ ಕಮಿಂಗ್ ಫಾರ್ವರ್ಡ್ ಟು ಅಕ್ಸೆಪ್ಟ್ ಇಟ್. ಅಂಡ್ ಐ ಥಿಂಕ್ ಸಮ್ ಲೈವ್ಸ್ ಲೈಕ್ ದಿಸ್, ಇನ್ನು ಮುಂದೆ ಈ ಕಾನ್ಸೆಪ್ಟ್ ನ ನಾವು ಜಾಸ್ತಿ ಜನಕ್ಕೆ ಹೇಳ್ಕೊಟ್ಟಷ್ಟು ಐ ಥಿಂಕ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಒಂದು ರೆಗ್ಯುಲರ್ OTT ಬಿಸ್ನೆಸ್ ಪ್ಲಾಟ್ಫಾರ್ಮ್ ನಮ್ಮನ್ನ ಆದಷ್ಟು ಎಂಗೇಜ್ ಮಾಡೋದಕ್ಕೆ, ಅದೇನಂತೀರಾ, ಬಿಂಜ್ ವಾಚ್ ಮಾಡೋದಕ್ಕೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಬಿಂಜ್ ವಾಚಿಂಗ್ ಇಸ್ ನಾಟ್ ಆರ್ಟ್ ಕನ್ಸಂಪ್ಷನ್. ಇವತ್ತಿನ ದಿನ ನೀವು ಒಂದು 30 minute ಎಪಿಸೋಡ್ ನೋಡಿದ್ರೆ ಯುವರ್ ಮೈಂಡ್ ನೀಡ್ಸ್ ಅಟ್ ಲೀಸ್ಟ್ 1 day to process it, to appreciate it. But instead we are saying no, after 30 minutes watch the next 30 minutes, watch the next 30 minutes, watch 10 hours in a day. So I'm trying to see if we can avoid these things and go back to hege pure science antare atara pure art hogoda. Illige nanna lecture mugitu. Wonderful, Pawan. Thank you very much. Somshekhar, a very good question. I hope you are happy with the answer. ಮೂವಿಂಗ್ ಆನ್, ನಮ್ಮ ಇಲ್ಲಿ ನ್ಯೂ ಜೆರ್ಸಿಯಿಂದ ಸರಿತಾ ಅಂಡ್ ಆಹಿಷ್ ಭಾರದ್ವಾಜ್ ಅವರು ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕ್ವೆಶ್ಚನ್. ಸರಿತಾ ಅವರೇ ಇದೀರಾ ಅಲ್ಲಿ? ಕೇಳಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ನಾನು ಆಹಿಷ್ ಭಾರದ್ವಾಜ್ ಅಂತ ನ್ಯೂ ಜೆರ್ಸಿಯಿಂದ. ನಾನು ಸರಿತಾ ನವಲಿ. ನನ್ನ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುತ್ತೆ, ಅಂದ್ರೆ ಇನ್ ಜನರಲ್ ಕ್ವೆಶ್ಚನ್ ಇದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ನಮ್ಮಲ್ಲಿರುವ ಅನೇಕ ಮೇರು ಕೃತಿಗಳನ್ನ ಆಧರಿಸಿ ಚಿತ್ರಕಥೆ ಮಾಡುವಂತಹ ಸಿನಿಮಾಗಳು ಬಹಳ ಕಡಿಮೆ ಆಗ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಬರಹಗಾರನ ಕ್ರಿಯಾಶೀಲತೆ ಮತ್ತು ನಿರ್ದೇಶಕನ ಕ್ರಿಯಾಶೀಲತೆ ಸೇರ್ಕೊಂಡು ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಅದು ಅಷ್ಟು ಆಗ್ ಬರ್ತಾ ಇಲ್ಲ ಈಗ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಥವಾ ಮುಂದೆ ಹೇಗೆ ಅದನ್ನ ನೀವು ನಿಮ್ಮ ಮೇಲೆ ಹೆಂಗೆ ಅದು ಪ್ರಭಾವ ಆಗಿ ಒಳ್ಳೆ ಚಿತ್ರಗಳನ್ನ ನಾವು ಮುಂದೆ ನೋಡ್ಬೋದು ಅಂತ ನನ್ನ ಮೊದಲನೇ ಪ್ರಶ್ನೆ. ಇದೇ ಪ್ರಶ್ನೆನ ಮುಂದುವರಿಸ್ತಾ ನಂದೊಂದು ಪ್ರಶ್ನೆ ಇದೆ. ಈ ಕಮರ್ಷಿಯಲ್ ಗೆಲುವು ಬೇಕು ಚಿತ್ರಕ್ಕೆ ಅಂತ ಅಂದ್ಬಿಟ್ಟು ಡೈರೆಕ್ಟರ್ಸ್ ತಮ್ಮ ಕ್ರಿಯೇಟಿವಿಟಿನ ಕಾಂಪ್ರಮೈಸ್ ಮಾಡ್ಕೊಳ್ತಾರ ಅಂತ ಹೇಳ್ಬೋದು? ವೆರಿ ಲೋಡೆಡ್ ಕ್ವೆಶ್ಚನ್ಸ್ ಎರಡೂನು. ಯಾರು ಆನ್ಸರ್ ಮಾಡ್ತೀರಿ? ಶೇಷಾದ್ರಿ ಅವರು, ಚಂಪಾ ಅವರು ಇಬ್ರು ಈಗ ಸದ್ಯಕ್ಕೆ ಸಾಹಿತ್ಯ ಅಡ್ಯಾಪ್ಟ್ ಮಾಡೋದ್ರಲ್ಲಿ ಸಿನಿಮಾ ಮಾಡ್ತಿರೋರು. ಅವರು ಮೊದಲನೇ ಪ್ರಶ್ನೆ ಪಿ ಶೇಷಾದ್ರಿ ಅವರು ಮೂಕಜ್ಜಿಯ ಕನಸುಗಳು ಮಾಡಿದ್ರಲ್ಲ ರೀಸೆಂಟ್ ಆಗಿ. ಅಲ್ಲ, ಸರಿತಾ ಅವರಿಗೆ, ಅನೀಶ್ ಅವರಿಗೆ ನಂದೊಂದು ಪ್ರಶ್ನೆ. ಹೇಳಿ ಸರ್, ಅವ್ರು ಅನ್ಮ್ಯೂಟ್ ಮಾಡ್ಬೇಕು. ಚಂಪಾ ಶೆಟ್ಟಿರದ್ದು ಮತ್ತೆ ಶೇಷಾದ್ರಿ ಅವ್ರ ಸಿನಿಮಾ ನೋಡಿದೀರಾ? ಚಂಪಾ ಶೆಟ್ಟಿ ಅವ್ರದ್ದು ನೋಡಿದೀವಿ, ಶೇಷಾದ್ರಿ ಅವ್ರದ್ದು ನೋಡಿಲ್ಲ. ಇಲ್ಲಿ ನಮ್ಗೆ ಅನುಕೂಲ ಆಗ್ಲಿಲ್ಲ ನೋಡಕ್ಕೆ. ಸಾಹಿತ್ಯ ಬೆನ್ನತ್ಬಿಟ್ಟು ಮಾಡಿದ್ರಲ್ರಿ ಪಾಪ, ನೋಡೋದಲ್ವೇ? ಅಲ್ಲ, ಅವಕಾಶ ಅಲ್ಲ, ಕತೆ ಓದ್ಬಿಟ್ಟಿದೀವಿ, ಆದ್ರೆ ಅವಕಾಶ ಸಿಕ್ಲಿಲ್ಲ ನೋಡಕ್ಕೆ ಇಲ್ಲಿ. ನಾವು
ಎಲ್ಲಾ ತರದ್ದು ಚಿತ್ರಗಳನ್ನ ನೋಡ್ತೀವಿ. ಅಂದ್ರೆ ನಾವು ಪ್ರಶ್ನೆ ಕೇಳಿದ್ವಿ ಆಮೇಲೆ ನಾವು ಮಾಡ್ತಾ ಇಲ್ಲ ಅಂತಿಲ್ಲ, ಡೆಫಿನೆಟ್ ಆಗಿ ನಮ್ದು ಆ ನಿಟ್ಟಿನಲ್ಲಿ ಇದ್ದೇ ಇದೆ. ನಾನು ಕೇಳಲಿಲ್ಲ, ತಮಾಷೆ ಕೇಳಿದೆ. ಅಂದ್ರೆ ಅದು ಏನಾಗ್ತದೆ, ಇದು ನೀವು ಕೇಳ್ತಿರೋದು ಆಗಬೇಕು ಅಂತಾನೆ ಈ ಕ್ಲಬ್ನ ಒನ್ ಆಫ್ ದಿ ಉದ್ದೇಶ ಅದು ಆಗಿರಬಹುದು. ಪವನ್ ಹೇಳ್ತಾನೆ ಅದ್ರ ಬಗ್ಗೆ. ನಮ್ಗೆ ಅವ್ನು ಹೇಳ್ದ, ಈಗ ಮುಂಚೆ ತುಂಬಾ ಚೆನ್ನಾಗಿ ಹೇಳ್ದ, ಅವ್ನು ಕಂಟೆಂಟ್ ಅಂತ ಬಂದ ತಕ್ಷಣನೇ ಅದ್ರ ಹಿಂದೆ 150 ಕಟ್ಟುಪಾಡುಗಳಿರ್ತವೆ. ಅದು ಸಿನಿಮಾ ಓಡ್ಬೇಕು, ಇಲ್ಲ ಹಾಕಿರೋ ಬಂಡವಾಳ ಬರಲ್ಲ, ಹಾಕಿರೋ ಬಂಡವಾಳ ಬರ್ಲಿಲ್ಲ ಅಂದ್ರೆ ಪ್ರೊಡ್ಯೂಸರ್ ಓಡೋಗ್ಬಿಡ್ತಾನೆ, ಅದಕ್ಕೊಂದ್ 4 ಹಾಡು ಬೇಕು, ಹಸೆ ಬೇಕು, ಅದು ಬೇಕು, ಇದು ಬೇಕು, ಹುಬ್ಳಿಲಿ ಓಡ್ಬೇಕು, ಧಾರವಾಡದಲ್ಲಿ ಓಡ್ಬೇಕು, ಹಗರಿ ಬೊಮ್ಮನಹಳ್ಳಿಲಿ ಓಡ್ಬೇಕು ಅಂತೆಲ್ಲ ಒಂದಿಷ್ಟು ಏನೇನೋ ಇರ್ತವೆ. ಅದೀಗ ಅಲ್ಲಾಡ್ತಿದೆ. ಪ್ರಪಂಚದ ಯಾವ ಮೂಲೆಯಲ್ಲಿ ಯಾವ ಕಲಾಕೃತಿ ಬೇಕು ಕೂಡ ಹೆಂಗ್ ಬೇಕಾದ್ರೂ ಹೋಗಬಹುದು, ಸಬ್ ಕ್ಯಾಪ್ಷನ್ ಅಲ್ಲಿ ನೋಡಲ್ಪಡಬಹುದು. ತುಂಬಾ ಕಂಟೆಂಟ್ ಅನ್ನ ಹುಡುಕೋ ಪ್ರೇಕ್ಷಕನ ಕಣ್ಣು ಕಿವಿಗೆ ಹೊಸ್ತನ್ನ ಧಾರೆ ಎರಿಬಹುದು ನಾವು ಅನ್ನೋದೆಲ್ಲ ಯಾವತ್ತಿನ ಕಾಲದಲ್ಲೂ ಇದೆ. ಬಟ್ ಇವಾಗ ಅದಕ್ಕೆ ಔಟ್ಲೆಟ್ ಅಂತ ಇರುತ್ತಲ್ಲ, ಒಬ್ರು ಯಾರೋ ಹೇಳ್ಬೇಕದ್ನ. ಈಗ ಪ್ರೇಕ್ಷಕರೇ ಅದನ್ನ ಹೇಳ್ತಿದ್ದಾರೆ, ಈ ಖಾಲಿ ಪುಲಾವ್ ಸಿನಿಮಾಗಳು ಬೇಡ, ನಮ್ಗೆ ವಿಪರೀತ ಬಿಲ್ಡಪ್ ನೀವೇ ಕೇಳ್ತಿದ್ರಿ ಈಗ ಕಾದಂಬರಿ ಆಧಾರಿತ ತರದ್ದು ಏನೋ ಕ್ವಾಲಿಟಿ ಓರಿಯೆಂಟೆಡ್ ಕೊಡಿ ಅಂತ. ನಿಮ್ ಥರಾನೇ ಪ್ರತಿಯೊಬ್ರು ಕೇಳಕ್ ಶುರು ಮಾಡ್ತಾರೆ. ಇವಾಗ ಪ್ರಪಂಚ ಪೂರ್ತಿ ಬೇರೆ ರೀತಿ ಅಪ್ಡೇಟ್ ಆಗ್ತಿದೆ. ದೇಶ ವಿದೇಶದ ಸಿನಿಮಾಗಳನ್ನ ನೋಡ್ತಾರೆ. ಇವಾಗ ಇಲ್ಲಿ ನಮ್ಮ ಭಾರತದಲ್ಲಿ ಜಿಯೋ ಬಂದ ಮೇಲೆ ಒಳ್ಳೇದು ನೋಡಿದರೆ ಕೆಟ್ಟದ್ದು ನೋಡಿದ್ದಾರೆ ಇವತ್ತಿನ ಮೊಬೈಲ್ ಅಲ್ಲಿ. ಅದು ಒಂದು ಒಳ್ಳೇದು ನೋಡಿದ್ರೆ ಸಾಕು 10 ಒಳ್ಳೆ ಯೋಚನೆಗಳು ಬರುತ್ತೆ ಅನ್ನೋ ತರ ಅದು ತುಂಬಾ ಡಿಮ್ಯಾಂಡ್ ಇದೆ. ಇವಾಗ ನೀವು ಕೇಳ್ತಿರೋ ಪ್ರಶ್ನೆ ತುಂಬಾ ಇವತ್ತಿನ ಕಾಲದ್ದು, ಮತ್ತೆ ಇವತ್ತಿನ ಪ್ರೇಕ್ಷಕ ಕೇಳ್ತಿರೋದನ್ನೇ ನೀವಿಬ್ರು ಕೇಳಿದಿರಿ. ಅದು ಈ ಕ್ಲಬ್ನ ಮುಖ್ಯ ಉದ್ದೇಶವೇ ಅದು. ಸಾಹಿತ್ಯ ಕೃತಿಗಳು ಇರಬಹುದು, ಅಥವಾ ನಾವೇ ಬರೆದಂತ ಒಂದು 12-15 ನಿಮಿಷದ ಒಂದು ಸಿನಿಮಾ ಮಾಡ್ತಿದೀವಿ. ಒಬ್ಬೊಬ್ರು ತಲೆಗೊಬ್ಬೊಬ್ರು ಒಂದು 15 ನಿಮಿಷದ ಒಂದು ಸಿನಿಮಾ ಮಾಡ್ಬೇಕು ಅಂತಿದೆ. ಅಲ್ಲಿ ನಮ್ಮ ಮುಖಕ್ಕೆ ಈ ಬೆಳಗ್ಗೆ ಹಲ್ಲುಜ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ, ನಾವೇನಾರ ಬರಿತೀವ, ನಮ್ಗೆ ಏನಾರ ಬರೆಯಕ್ ಬರುತ್ತಾ ಅಂತ ನಾವೇ ಚಾಲೆಂಜ್ ಹಾಕೊಳ್ಳುವಂಥದ್ದೆಲ್ಲ ಈ ಕ್ಲಬ್ ನಲ್ಲಿ ಸಾಧ್ಯ. ಇನ್ನು ಮುಂದೆ ನೀವು ಬಯಸುವಂತಹ ಸುಮಾರು ಸಿನಿಮಾಗಳು ಈ ಕ್ಲಬ್ ನಿಂದ ಹೊರಬರುತ್ತೆ ಅಂತ ನಾವು ಧೈರ್ಯವಾಗಿ ಹೇಳ್ಬಹುದು. ವಂಡರ್ಫುಲ್ ಆನ್ಸರ್, ಬಹಳ ಒಳ್ಳೆ ಆನ್ಸರ್ ಕೊಟ್ಟಿದ್ದೀರಿ ಭಟ್ರೆ. ಚಂಪಾ ಅವರೇ, ನೀವೇನಾದ್ರು ಹೇಳೋದಿತ್ತಾ? ಹೌದು ಸರ್, ಸರಿ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಸರಿತಾ ಮತ್ತೆ ಅವರು. ಏನಂದ್ರೆ, ನಾನು ಸಿನಿಮಾ ಮಾಡಿದ ನಂತರ ಈ ತರ ಎಷ್ಟೋ ಸಂವಾದಗಳಲ್ಲಿ ನನಗೆ ಪ್ರತಿಯೊಂದು ಸಂವಾದದಲ್ಲೂ ಬರೋ ಪ್ರಶ್ನೆ ಅಂದ್ರೆ, ಇಷ್ಟು ಧೈರ್ಯವಾಗಿ ಕತೆ ತಗೊಂಡು ಸಿನಿಮಾ ಮಾಡಿದ್ರಲ್ಲ, ನಿಮ್ ಟಾರ್ಗೆಟ್ ಆಡಿಯನ್ಸ್ ಯಾರು ನೋಡ್ತಾರೆ ಅಂತ ಸಿನಿಮಾ ಮಾಡಿದ್ರಿ ಅಂತ ಪ್ರತಿಯೊಬ್ರು ಆಡಿಯನ್ಸ್ ನೋಡಿರ್ತಾರೆ ಅವರು, ಬಟ್ ಅವರಿಗೆ ಹೆದರಿಕೆ, ಬೇರೆಯವರೆಲ್ಲ ನೋಡ್ತಾರಾ ಇಲ್ವಾ ಅಂತ. ಈ ತರದ ಪ್ರಶ್ನೆಗಳು ತುಂಬಾ ಸಂವಾದದಲ್ಲಿ ನನಗೆ ಬಂದಿದೆ. ಈ FUC ಕ್ರಿಯೇಟ್ ಆಗಕ್ಕೆ ಮುಂಚೆ ಇಲ್ಲಿ ಏನ್ ನಾವು ಉದ್ದೇಶ ಇಟ್ಕೊಂಡಿದ್ವಿ ಅದೇ ಉದ್ದೇಶದಿಂದ ನಾನು ಅಮ್ಮಚ್ಚಿ ಸಿನಿಮಾ ಮಾಡಿದ್ದೆ. ಅಂದ್ರೆ ಬೇರೆಯವರು ನೋಡ್ಬೇಕು, ನೋಡ್ಬಾರ್ದು ಅಂತಲ್ಲ, ಆದ್ರೆ ನನಗ್ ಮಾಡ್ಬೇಕು ಅನ್ನಿಸ್ತು. ಒಂದು ಆಸೆ, ಒಂದು ತವಕ ಇತ್ತು. ಮತ್ತೆ ಬರೀ ಅಮ್ಮಚ್ಚಿ ಮಾತ್ರ ಅಲ್ಲ, ಇವ್ರು ಸರಿತಾ ಅವ್ರು ಕೇಳ್ದ ಹಾಗೆ ಎಷ್ಟೋ ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಕಾದಂಬರಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ಆದ್ರೆ ಎಲ್ಲದಕ್ಕೂ ಸಿನಿಮಾ ಆಗೋ ಸಾಧ್ಯತೆ ಇರಲ್ಲ. ಆದ್ರೆ ಹಲವಾರು ಕಥೆಗಳಿಗೆ, ಕಾದಂಬರಿಗಳಿಗೆ ಸಿನಿಮಾ ಆಗುವಂತ ಸಾಕಷ್ಟು ಸಾಧ್ಯತೆಗಳಿದೆ. ಆಮೇಲೆ ಇದು ಸಿನಿಮಾ ಇನ್ನು ಹೆಚ್ಚು ಓದೋದಕ್ಕಿಂತ ಹೆಚ್ಚಾಗಿ ಹೆಚ್ಚು ಜನರನ್ನ ಮುಟ್ಟೋಕ ಒಂದು ಮಾಧ್ಯಮ. ಹಾಗಾಗಿ ನನ್ನ ಆಸೆ ತುಂಬಾ ಅದು. ಅಂದ್ರೆ ನನ್ನ ನಾಟಕ ಕೂಡ ನಾನು ನಿರ್ದೇಶನ ಮಾಡಿದ್ದು ಫಸ್ಟ್ ಮೊದಲನೇದು ಗಾಂಧಿ ಬಂದ, ಆಮೇಲೆ ಅಕ್ಕು, ಹೀಗೆ ಅಮ್ಮಚ್ಚಿ. ನನ್ನ ಆಸೆ ಕೂಡ ಅದೇ. ಯಾಕಂದ್ರೆ ನಾನು ಹೆಚ್ಚು ಕಾದಂಬರಿಗಳು, ಕಥೆಗಳನ್ನ ಓದುವಾಗ ಎಲ್ಲಿ ಸಾಧ್ಯತೆ ಇದೆಯಾ ಸಿನಿಮಾ ಮಾಡ್ಲಿಕ್ಕೆ ಅಥವಾ ನಾಟಕ ಮಾಡ್ಲಿಕ್ಕೆ ಅನ್ನೋ ಒಂದು ಇದೇ ಕಾಡ್ತಾನೆ ಇರುತ್ತೆ ನನಗೆ. ಸೊ ನನಗಂತದ್ದು ತುಂಬಾ ಇಷ್ಟವಾದ ಕೆಲಸ. ಈ FUC ಇಂದ ಆ ತರದ್ದು ಇವ್ರು ಈಗಾಗಲೇ ಭಟ್ ಸರ್ ಹೇಳ್ದಂಗೆ ಈ ತರದ್ದು ಸಾಧ್ಯತೆಗಳು ಇನ್ನು ಹೆಚ್ಚು ಹೆಚ್ಚು ಆಗುತ್ತೆ. ಖಂಡಿತ ಒಳ್ಳೊಳ್ಳೆ ಕಥೆ, ಕಾದಂಬರಿಗಳು, ಅದರಲ್ಲೂ ಕನ್ನಡ ಸಾಹಿತ್ಯ ಲೋಕದ ಅನೇಕ ಕಥೆ, ಕಾದಂಬರಿಗಳು ಸಿನಿಮಾ ಆಗುವ ಸಾಧ್ಯತೆ ಇನ್ನೂ ಹೆಚ್ಚಾಗ್ತಾ ಇದೆ ಅನ್ನೋದು ನನ್ನ ಉದ್ದೇಶ ಮತ್ತೆ ಆಸೆ ಕೂಡ. ತುಂಬಾ ಒಳ್ಳೆ ಪ್ರಶ್ನೆ, ಇಂಥದ್ದಾಗ್ಬೇಕು ಅನ್ನೋದೇ ನಮ್ಮ FUC ಉದ್ದೇಶ ಕೂಡ. ಬ್ಯೂಟಿಫುಲ್ ಆನ್ಸರ್, ಬಹಳ ಚೆನ್ನಾಗಿ ಉತ್ತರಿಸಿದ್ರಿ ಚಂಪಾ ಅವರೇ. ನಿಮ್ಗೆ ಇವಾಗ ನೆಕ್ಸ್ಟ್ ಪ್ರಶ್ನೆ ಡೈರೆಕ್ಟ್ ಆಗಿ ಒಬ್ರು ಅರವಿಂದ್ ನಾಡಿಗ್ ಅಂತ ಯೂಟ್ಯೂಬ್ ಅಲ್ಲಿ ಕೇಳ್ತಿದ್ದಾರೆ. ಈ 2 ಕ್ವಶನ್ ಯೂಟ್ಯೂಬ್ ಚಾಟ್ ಇಂದ ತಗೊಂಡಿದ್ದು. ಒಂದು, ಚಂಪಾ ಅವರೇ, ಹೌ ಡಿಡ್ ಯು ಫೈಂಡ್ ಯುವರ್ ಪ್ರೊಡ್ಯೂಸರ್, ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ? ತುಂಬಾ ಒಳ್ಳೆ ಪ್ರಶ್ನೆ. ಇದಕ್ಕೆ ಮುಂಚೆ ಈಗಷ್ಟೇ ಈ ಕ್ರೌಡ್ ಫಂಡಿಂಗ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಆಕ್ಚುಲಿ ನಾನು ಸಿನಿಮಾ ಮಾಡ್ಬೇಕು ಅಂತ ತುಂಬಾ 8-10 ವರ್ಷಗಳ ಕನಸಿತ್ತು. ಸೊ ಆ ಕನಸು ಬೇಸಿಕಲಿ ನಾನು ಥಿಯೇಟರ್ ಡೈರೆಕ್ಟರ್ ಅಥವಾ ಥಿಯೇಟರ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ನಮ್ದೇ ಅದು ರಂಗ ತಂಡ ಇದೆ.
ಸೊ ನನ್ನ ಕನಸುಗಳು ನಮ್ಮವ್ರ ಎಲ್ರಿಗೂ ಗೊತ್ತಿತ್ತು, ಅದ್ರಲ್ಲೂ ನಮ್ಮ ಮನೆಯವ್ರಿಗೆ ಮೊದ್ಲು ಗೊತ್ತಿತ್ತು, ನನ್ನ ಹಸ್ಬೆಂಡ್ ಪ್ರಕಾಶ್ ಶೆಟ್ಟಿ ಅವರಿಗೆ. ಸೊ ನನ್ನ ಆಸೆ ಹೇಳ್ತಾನೆ ಇದ್ದಾಗ ಎಲ್ರು ಇಲ್ಲ ನೀ ಮಾಡು, ನಾವಿದೀವಿ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸೊ ಹಂಗಾಗಿ ನಮ್ಮ ತಂಡದವರೇ ಒಂದು 6 ರಿಂದ 7 ಜನ ಎಲ್ಲ ನಮ್ಮ ಗೊತ್ತಿರೋರು ಎಲ್ರು ಸೇರ್ಕೊಂಡು, ಯಾಕಂದ್ರೆ ಯಾರು ಇಲ್ಲಿ ಪ್ರೊಫೆಷನಲ್ ಪ್ರೊಡ್ಯೂಸರ್ಸ್ ತುಂಬಾ ಕೋಟಿಗಟ್ಲೆ ದುಡ್ಡು ಇಟ್ಕೊಂಡಿದ್ದವರಲ್ಲ. ಎಲ್ರು ಏನಂದ್ರೆ ನಮ್ಮ ಸೇವ್ ಮಾಡಿದಂತ ಹಣಗಳನ್ನ ಹಾಕಿ ನಾವೇ ಯಾಕೆ ಸಿನಿಮಾ ಮಾಡ್ಬಾರ್ದು, ಯಾಕಂದ್ರೆ ಪ್ರೊಡ್ಯೂಸರ್ ಸಿಗೋದ್ ಕಷ್ಟವೋ ನಷ್ಟವೋ ಗೊತ್ತಿಲ್ಲ, ಆದ್ರೆ ಸಿಕ್ಕದ ಮೇಲೆ ಅವ್ರು ಹೇಳ್ದಂಗ್ ನಾವು ಕೇಳ್ಬೇಕಾಗತ್ತೆ. ಮತ್ತೆ ಮೊದಲನೇ ಸಿನಿಮಾ, ನಮ್ಮ ಕನಸುಗಳನ್ನೆಲ್ಲ ನಾವು ಹೆಂಗಂದ್ರೆ ನಾವು ಮಾಡ್ಲಿಕ್ಕಾಗಲ್ಲ, ಸ್ವಾತಂತ್ರ್ಯ ಇರೋದಿಲ್ಲ ಅನ್ನೋ ಉದ್ದೇಶದಿಂದ ನಾವೇ ಮಾಡೋಣ, ಎಲ್ರು ಸೇರೋಣ ಅಂತ ನಮ್ಮವರು ಎಲ್ಲ ಥಿಯೇಟರ್ ಅಲ್ಲಿ ಇನ್ವಾಲ್ವ್ ಆದಂತ ಕಲಾವಿದ್ರು ನಾವೆಲ್ಲರೂ ಸೇರ್ಕೊಂಡು 6 ಜನ ಸೇರಿ ಮಾಡಿದಂತ ಸಿನಿಮಾ ಇದು. ಸೊ 6 ಜನ ಪ್ರೊಡ್ಯೂಸರ್ಸ್ ಕೂಡ ರಂಗಭೂಮಿಯವರೇ ನಾವು ಸೇರಿ ಮಾಡಿದಂತದ್ದು. ಫ್ಯಾಂಟಾಸ್ಟಿಕ್. ಈಗ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಬಂದಿದ್ದ ಕ್ವಶನ್, ಐ ಥಿಂಕ್ ದಿಸ್ ವುಡ್ ಬಿ ನಮ್ಮ ಪವನ್ ಅವರು ಅಂಡ್ ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು ಇದು, ಬಟ್ ಐ ಆಮ್ ಶೂರ್ ಪವನ್ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ದಿಸ್. ಗೌತಮ್ ಗೌಡ ಅವರು ಕೇಳಿದ್ದಾರೆ, ಪೀಪಲ್ ಇನ್ ವಿಲೇಜಸ್ ಡೋಂಟ್ ಹ್ಯಾವ್ ಆಕ್ಸೆಸ್ ಟು OTT, ಅವರು ಥಿಯೇಟರು ಟಿವಿನೇ ಹೆಚ್ಚಾಗಿ ನೋಡ್ತಾರೆ. ಹೌ ವುಡ್ ಯು ಅಡ್ರೆಸ್ ದಿಸ್? ಸೊ ರೂರಲ್ ಪ್ಲಾನ್ ಏನಾದರೂ ಇದೆಯಾ ಅಂತ OTT ಸ್ಪ್ರೆಡ್ ಇನ್ಕ್ರೀಸ್ ಮಾಡೋದಕ್ಕೆ? ನನಗೆ ಬಂದಿರೋ ಡೇಟಾ ಪ್ರಕಾರ ಅದು ಉಲ್ಟಾ. ಇನ್ಫ್ಯಾಕ್ಟ್ ಇವತ್ತಿನ ದಿನ ಅವರು ನೀವು ಯಾವ್ದೇ ಊರ್ಗ್ ಹೋದ್ರು ಎಲ್ಲರೂ ಹಿಂಗೆ ಇರ್ತಾರಂತೆ, ಯಾರು ತಲೆನೇ ಮೇಲೆ ನೋಡ್ತಿಲ್ಲ ಅಂತ. ಎಲ್ಲಾನು ಇಲ್ಲಿ ನಮ್ಮ ತಂಡದಲ್ಲೇ ಗಿರಿರಾಜ್ ಅಂತ ಇದ್ದಾರೆ. ಸೊ ನಮಗೇನಾಗ್ತಾ ಇದೆ, ಒಂದಿಷ್ಟು OTTs ನಾವು ಕೇಳೇ ಇರಲ್ಲ ಆ ಹೆಸರುಗಳನ್ನ. ನೀವು ಇಲ್ಲಿ ಏನು ಅರ್ಬನ್ ಸೆಕ್ಟರ್ ಅಂತ ಹೇಳ್ತೀವಿ ಅಥವಾ ಓವರ್ಸೀಸ್ ಆಡಿಯನ್ಸ್ ಅಂತ ಹೇಳ್ತೀವಿ, ಅವ್ರಗಳಿಗೆ ಅದು ಆ ತರದೊಂದು OTTs ಇದೆ ಅನ್ನೋದೇ ಗೊತ್ತಿರಲ್ಲ. ಅಲ್ಲಿ ಪೀಪಲ್ ಹ್ಯಾವ್ ದೇರ್ ಓನ್ ವೇಸ್ ಆಫ್ ಕನ್ಸಂಪ್ಷನ್. ಎಸ್ಪೆಷಲಿ ಐ ಥಿಂಕ್ ಲಾಸ್ಟ್ 3 years ಜಿಯೋ ಎಲ್ಲ ಬಂದ್ಮೇಲೆ ಮೆನಿ ಆರ್ ವಾಚಿಂಗ್ ಥಿಂಗ್ಸ್. ಯೂಟ್ಯೂಬ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ನನ್ಗೊಂದಿಷ್ಟು ಈ ಆಲ್ ಇಂಡಿಯಾ ಡೇಟಾ ಇದೆಲ್ಲ ಬಂತು, ಹೋದ್ ಲಾಕ್ ಡೌನ್ ಲಾಸ್ಟ್ 3 months ಅಲ್ಲಿ ಎಷ್ಟು ಜನ ನೋಡಿದ್ದಾರೆ ಅಂತ. ಅಂಡ್ ಇಟ್ ಈಸ್ ಟ್ರೂ ದಟ್ ಥಿಂಗ್ಸ್ ಆರ್ ಏನ್ ನೋಡ್ತಿದ್ದಾರೆ ಅಂತ ಜಯತೀರ್ಥ ಅವ್ರು ಹೇಳ್ಬೇಕು. ಟಿಕ್ ಟಾಕ್ ನೋಡ್ತಿರ್ತಾರೆ ಸರ್. ಏನಾಗುತ್ತೆ, ಟಿಕ್ ಟಾಕ್ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಚ್ಚು ಹಿಡಿದ್ಬಿಟ್ಟಿದೆ. ಅವರವರೇ ವಿಡಿಯೋ ಮಾಡ್ಕೊಳ್ಳೋದು, ನೋಡೋದು ಇದೆಲ್ಲ. ದೇರ್ ಆಸ್ ಲಾಟ್ಸ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅಂಥವ್ರನ್ನ ಹೇಗಾದ್ರೂ ಮಾಡಿ ಕಾದಂಬರಿಗಳು, ಕಥೆ ಕಾದಂಬರಿಗಳು, ಶೇಷಾದ್ರಿ ಅವರ ತರದ ಸಿನಿಮಾಗಳನ್ನ ನೋಡೋದಕ್ಕೆ ಒಂದು ಟ್ಯೂನ್ ಮಾಡೋದು. ಹಳ್ಳಿಗಳ ಕಡೆ ಅಪ್ಲಿಕೇಶನ್ಗಳನ್ನ ಆಪ್ಗಳನ್ನ ಡೌನ್ಲೋಡ್ ಮಾಡೋದು ಒಂದು ಕಳೆದ 2 ವರ್ಷದಲ್ಲಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರು. ಒಂದು ಬೇರೆ ಬೇರೆ ವರ್ಕರ್ಸು, ಈ ಆಟೋ ಡ್ರೈವರ್ಸ್ ಇಂದ ಹೇಳ್ಬೋದು, ಮಾಸ್ ಅಂತ ನಾವೇನ್ ಕರಿತೀವಿ ಅವರಿಂದ ಹೇಳ್ಬೋದು, ಕ್ಲರ್ಕ್ಗಳು, ಕ್ಲಿರಿಕಲ್ ಜಾಬ್ ಮಾಡೋರು, ಇವರು ಮೇಷ್ಟ್ರು, ಎಲ್ಲರಿಗೂ ಅದು ಅನಿವಾರ್ಯ ಆಗ್ತಾ ಹೋಯ್ತು. ಈ ಗೂಗಲ್ ಪೇ ಉದಾಹರಣೆಗೆ ಅದು ಸುಮಾರು ಜನರ ಹತ್ರ ಬರ್ತಾ ಹೋಯ್ತು. ಆಮೇಲೆ ಒಂದು ಸತಿ ಮೊಬೈಲಿಗೆ ಇಂಟರ್ನೆಟ್ ಗಂಟು ಹಾಕೊಂಡ ದಿನಗಳಿಂದ ಇದುವರೆಗೂ ನಾವು ಅರ್ಬನ್ ಸೆಕ್ಟರ್ ಮಾತ್ರ ಇದು ಭಯಂಕರವಾಗಿ ಓಡುತ್ತೆ, ಅದು ಇದು ಅಂತೆಲ್ಲ ನಮಗೂ ಅದೊಂದು ದೊಡ್ಡ ಭ್ರಮೆ ಇತ್ತು. ಅದರ 5-10 ಪಟ್ಟು ಜಾಸ್ತಿ ಅಟೆಂಡೆನ್ಸ್ ರೂರಲ್ ಏರಿಯಾದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಬರ್ತಾ ಇದೆ. ಅದನ್ನ ಟ್ಯಾಪ್ ಮಾಡೋದಕ್ಕೆ ಹಲವಾರು ಐಡಿಯಾಗಳನ್ನ ಮಾಡ್ತಿದ್ದಾನೆ ಪವನ್ ಕೂಡ ಮಾಡ್ತಿದ್ದಾನೆ, ಎಲ್ಲ ತಲೆಯಲ್ಲೂ ಅದು ಓಡ್ತಿದೆ. ಬಟ್ ಅದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಾವು ಬರೀ ಒಂದೇ ನಗರಕ್ಕೆ ಮಾತ್ರ ಏನೋ ಅರ್ಥ ಆಗುವಂಥದ್ದು ಮಾಡ್ತಿದೀವಿ ಅಂತಾನು ಅಲ್ಲ, ಅದು ಸಮಸ್ತ ನಾಡಿಗೆ ಎಲ್ಲಿ ಬೇಕಾದ್ರೂ ನೋಡುವಂಥದ್ದು, ಸಂಧಿ ಮೂಲೆಗೆ ಹೋಗುವಂಥದ್ದು ಒಂದು ಮಾರ್ಕೆಟಿಂಗ್ ಟೂಲ್ ನ ಹುಡುಕ್ಬೇಕು ಅಂದ್ರೆ ಅದಕ್ಕೆ ಅಲ್ಲಿ ಅಟೆಂಡೆನ್ಸ್ ಬೇಕು ಪ್ರೇಕ್ಷಕರದ್ದು. ಅದನ್ನ ಕೇಳಿದ್ದು ಒಳ್ಳೇದಾಯ್ತು ನೀವು. ಅದು ತುಂಬಾ ಹೆಚ್ಚಿಗೆ ಜನ ಇದ್ದಾರೆ ರೂರಲ್ ಏರಿಯಾದಲ್ಲಿ ಅಂತ ಧೈರ್ಯವಾಗಿ ಹೇಳ್ಬಹುದು ಸರ್. ವೆರಿ ಗುಡ್ ಆನ್ಸರ್, ಥ್ಯಾಂಕ್ ಯು ವೆರಿ ಮಚ್ ಇವ್ರೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಬಂದು ನಮ್ಮ ನ್ಯೂ ಜೆರ್ಸಿ ಅವರೇ ಆದ ಮಂಜು ಚಿದಾನಂದ್ ಇದ್ದೀರಾ? Yes, sir. ಕೇಳಿ. First of all, I think it's a great opportunity to be interacting ನಿಮ್ಮೆಲ್ಲರ ಜೊತೆನೂವೆ. So I think ಅಂದ್ರೆ the one Kannada movie that I went to see by choice was Mungaru Male. Okay, so Bhatre, thank you so much for giving us that wonderful movie. Igluve, when I hear those music or anything related to Mungaru Male, it is a different experience altogether. So my question, is to all the directors here. So when we were
up, right? So avaga the opportunities to pursue arts and you know, or cinema or anything related, that was limited. You know, even though you were interested in arts, you were made to choose a science stream. First of all, obviously film industry was you know what, not accessible to everyone in Karnataka, and obviously TV also they were like limited. But obviously we had to, you know, kind of choose other streams. You know, some of them even left the country, even though, you know, they had interest. With the explosion of OTT or accessibility so now there is a lot of demand, but content wise ashtu quality though, you know, illa andre shortage ide. So recently I saw, you know, Champa or movie Amachi ordo. So how can those talented and passionate people out there be part of, you know, creation? How do they contribute? ಯಾರು ಆನ್ಸರ್ ಮಾಡ್ತೀರಿ? ಸೊ ಇವ್ರದ್ದು ಬಹಳ ಆಳವಾದ ಪ್ರಶ್ನೆ. ಏನು ಅಂದ್ರೆ, ಈಗ ನಾವು ಚಿಕ್ಕಂದಿನಲ್ಲಿ ನಮ್ಗೆ ಆಪರ್ಚುನಿಟೀಸ್ ಅಷ್ಟೊಂದು ಇರಲಿಲ್ಲ. ನಾವು ಕರ್ನಾಟಕನ ಬಿಟ್ಟಾಗ ಚಿತ್ರರಂಗದಲ್ಲಿ ಅಷ್ಟೊಂದು ಆಪರ್ಚುನಿಟೀಸ್ ಇರಲಿಲ್ಲ ನಮಗೆ. ಇದ್ದಿದ್ದೆ ಒಂದೆರಡು TV ಚಾನಲ್, ಕರೆಕ್ಟ್ ಅವ್ರು ಹೇಳಿದ್ದು. ಆಮೇಲೆ ಸಿನಿಮಾ ರಂಗನೂ ಬಹಳ ಲಿಮಿಟೆಡ್ ಫ್ಯೂಗೆ ಆಕ್ಸೆಸ್ ಇತ್ತು. ಬಟ್ ಇವಾಗ ಆಪರ್ಚುನಿಟೀಸ್ ಬಹಳ ಉಲ್ಬಣಗೊಂಡಿದೆ. ಎಕ್ಸ್ಪೋನೆನ್ಷಿಯಲಿ ಇಟ್ ಹಸ್ ಇನ್ಕ್ರೀಸ್ಡ್. So is there a way we can tap into those resources that have left the state and make them contribute? Yakendre content shortage ide, because there's more platforms available than the ability of creators to produce quality content. So it's a very good question, Manju avare. Thank you very much. Yaar answer ಮಾಡ್ತೀರಿ? Pavan, maybe you can speak about the learn option that you have and what you have created in FUC on the site. So, okay, I'll just lead. I think after that, Jayatirtha ನೀವು ಅದನ್ನ ಕಂಟಿನ್ಯೂ ಮಾಡಿ, ಅದನ್ನ ಜಸ್ಟ್ ಟ್ಯಾಗ್ ಮಾಡಿ. ಒಂದು FUC ನಲ್ಲಿ ನಾನು when I initially ಇವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾ ಲೈಕ್ ಒಂದು 45 minutes ಇಂದ ಹೇಳಿದೆ that we didn't want to be just another OTT platform ಅಂತ. ಯಾಕಂದ್ರೆ it just means that ಏನೋ ಕಾಂಟೆಂಟ್ ಮಾಡಿ ನಿಮಗೆ ತೋರಿಸ್ತಾ ಇರೋದು and you will watch and judge good or bad. ಅದ್ರ ಬದಲು ನೀವು ಇವತ್ತು FUC ವೆಬ್ಸೈಟ್ ಹೋದ್ರೆ we have decided it will have 3 verticals: watch, learn and create ಅಂತ. ಸೊ ವಾಚ್ ಅಂದ್ರೆ ನಮ್ಮ ಹಿಂದಿನ ಕೆಲಸಗಳು ಅಥವಾ ಇನ್ಮೇಲಿಂದ ಮಾಡೋ ಫಿಲ್ಮ್ಸ್ ನೆಲ್ಲ ನೀವು ನೋಡ್ಬೋದು. ಲರ್ನ್ ಅಂದ್ರೆ ವೇರ್ ವಿ ಆರ್ ಗೋಯಿಂಗ್ ಟು ಶೇರ್ ನಮ್ಮ ಎಕ್ಸ್ಪೀರಿಯನ್ಸಸ್ ಇಂದ ಹೇಗೆ ಏನ್ ಮಾಡ್ತಾ ಇದ್ವಿ ಆ ಥರದ್ದೆಲ್ಲ ಒಂದಿಷ್ಟು ಸಣ್ಣ ವಿಡಿಯೋಗಳೆಲ್ಲ ಇದೆ ಸದ್ಯಕ್ಕೆ. ಎಲ್ಲರೂ ಇನ್ನು ಜಾಸ್ತಿ ಆಡ್ ಮಾಡ್ತಾ ಹೋಗ್ತಾರೆ ಆಸ್ ವಿ ಗೋ ಫಾರ್ವರ್ಡ್. ಕ್ರಿಯೇಟ್ ಅಂತ ಒಂದಿದೆ ವೇರ್ ಫ್ರಮ್ ನೌ ಆನ್ ಸದ್ಯಕ್ಕೆ ಲೈಕ್ ಐ ಸೆಡ್ ವಿ ಆರ್ ವೆರಿ ಅರ್ಲಿ, ಜಸ್ಟ್ 27 days old. ಸೊ ಕ್ರಿಯೇಟ್ ಅನ್ನೋ ಸ್ಟ್ರೀಮ್ ಹೋದ್ರೆ ಸದ್ಯಕ್ಕೆ ನಂದೊಂದು ಸಿನಿಮಾನ ಎಕ್ಸಾಂಪಲ್ ತರ ಇಟ್ಟಿದೀವಿ. ಬಟ್ ಆಲ್ ದ ಡೈರೆಕ್ಟರ್ಸ್ ವಿಲ್ ಸ್ಟಾರ್ಟ್ ಅಪ್ಡೇಟಿಂಗ್ ಅವ್ರದ್ದು ಯಾವ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಯು ಕ್ಯಾನ್ ಕನೆಕ್ಟ್ ಟು ದ ಡೈರೆಕ್ಟರ್, ಯು ಕ್ಯಾನ್ ಕನೆಕ್ಟ್ ಟು ದ ಕ್ರಿಯೇಟರ್ ಅಂಡ್ ಸ್ಟಾರ್ಟ್ ಯುನೋ. ಈಗ ಚಂಪಾ ಶೆಟ್ಟಿ ಅವ್ರು ಯಾವ್ದೋ ಒಂದು ಬುಕ್ ಬಗ್ಗೆ ಓದ್ಬಿಟ್ಟು ಚೆನ್ನಾಗಿದೆ, ಇದು ಸಿನಿಮಾ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ನೋದನ್ನ ಅವರು ಆಸ್ ಅ ನ್ಯೂಸ್ ಫೀಡ್ ಪೋಸ್ಟ್ ಮಾಡ್ಬೋದು. ಅದನ್ನ ನೀವು ಫಾಲೋ ಕರೆಕ್ಟ್ ಆಗಿ ಮಾಡಿ ನಿಮಗ ಇನ್ಫಾರ್ಮೇಶನ್ ತಲುಪಿದ್ರೆ ಮೇ ಬಿ ಯು ಲೈಕ್ ದ ಸೇಮ್ ಬುಕ್ ಅಂಡ್ ದೆನ್ ಯು ಕ್ಯಾನ್ ಕಮ್ ರೀಚ್ ಔಟ್ ಅಂಡ್ ಸೇ ದಟ್ ನಾನು ಯಾವ ತರ ಆದ್ರೂ ಕೊಲಾಬ್ರೇಟ್ ಆಗ್ಬೋದಾ ಗೋಯಿಂಗ್ ಫಾರ್ವರ್ಡ್ ಅಂತ. ಒನ್ ಆಫ್ ದ ಐಡಿಯಾಸ್ ಆಫ್ FUC ಇಸ್ ಟು ಕ್ರಿಯೇಟ್ ದಿಸ್ ಅಂಡ್ ಐ ಹೋಪ್ ನೀವೇನು ಕೇಳಿದ್ರಿ ಮಂಜು, ಐ ಹೋಪ್ ದೀಸ್ ಥಿಂಗ್ಸ್ ವಿಲ್ ಬಿ ಪ್ಲಗ್ಡ್ ಇನ್ ಗೋಯಿಂಗ್ ಫಾರ್ವರ್ಡ್. ಒಂದೇ ಪ್ಲಾಟ್ಫಾರ್ಮ್ ಇರೋದ್ರಿಂದ ಒಂದೇನಾಗ್ತದೆ, ವಿ ಆರ್ ಕಮಿಂಗ್ ಔಟ್ ಆಫ್ ಆಲ್ ದ ಕ್ಲಟರ್. ಅದರ್ವೈಸ್ ಸೋಷಿಯಲ್ ಮೀಡಿಯಾನಲ್ಲಿ ಇದೆ, ಇನ್ನೂ ಈಸಿಯಾಗಿ ಮಾಡ್ಬೋದು. It's just that there are too many things happening. ಚಂಪಾ ಅವ್ರು ಎಲ್ಲೋ ಈ ಬುಕ್ ಓದ್ದೆ ಅನ್ನೋ ಇನ್ಫಾರ್ಮೇಶನ್ ಕಳೆದೋಗತ್ತೆ ಇನ್ ಆಲ್ ದಟ್ ಇನ್ಫಾರ್ಮೇಶನ್. ಸೊ ನೀವು FUC ಬಂದ್ರೆ ಯು ವಿಲ್ ಓನ್ಲಿ ಗೆಟ್ ದಿಸ್ ಫಿಲ್ಟರ್ಡ್ ಔಟ್ ಫಿಲ್ಮ್ ಇನ್ಫಾರ್ಮೇಶನ್ ಅಂಡ್ ಮೇ ಬಿ ಯು ವಿಲ್ ಬಿ ಏಬಲ್ ಟು ಕೊಲಾಬ್ರೇಟ್ ಆನ್ ಇನ್ ಸಚ್ ಕೇಸಸ್. ಅದೇ ಮುಂದುವರ್ಸ ಎಕ್ಸಾಕ್ಟ್ಲಿ ಪವನ್ ಹೇಳಿದ್ದೇನೆ ನಾನು ಹೇಳಬೇಕು ಅಂತ ಹೊರಟಿದ್ದೆ. ಈಗ ಉದಾಹರಣೆಗೆ ನಾವೆಲ್ಲರೂ ಸೇರಿ ಒಂದು 10-15 ನಿಮಿಷದ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀವಿ. ಈಗ ಆ ಕ್ರಿಯೇಟ್ ಅಲ್ಲಿ ಅದರ ಇನ್ಫಾರ್ಮೇಶನ್ಸ್ ಎಲ್ಲ ಕೊಟ್ಟು ನಾನು ಮಾಡ್ತಿರೋ ಸಿನಿಮಾಗೆ ನನಗೆ ಏನೇನು ಅಗತ್ಯ ಇದೆ ಅಂತ ನಾನು ಹಾಕ್ಬೋದು. ಅಲ್ಲಿಗೆ ನನಗೇನಾದರೂ ಇಂಥ ಆರ್ಟಿಸ್ಟ್ ಬೇಕು, ಯಾಕಂದರೆ ನನಗೆ ನನ್ನ ಕಾಂಟ್ಯಾಕ್ಟಲ್ಲಿ ಇರೋರನ್ನ ಬಿಟ್ಟು ನಾನು ಇನ್ನೇನಾದರೂ ಹೊಸದು ಹುಡುಕ್ತಿದ್ದೀನ, ಆ ಸಮಯದಲ್ಲಿ ನೀವು ಅದನ್ನು ಓದ್ತಾ ಇದ್ರೆ ಅಥವಾ ಅದನ್ನು ನೋಡ್ತಾ ಇದ್ರೆ ಆಡಿಷನ್ಸ್ನ ನಾನು ಅಲ್ಲಿ ಪ್ಲೇಸ್ ಮಾಡ್ತೀನಿ. ಎಲ್ಲ ಈ ಥರದ್ದು ಪ್ರತಿಯೊಬ್ಬರು ಎಲ್ಲ ಡೈರೆಕ್ಟರ್ಸ್ಗಳು ಅದನ್ನು ಮಾಡ್ತಾರೆ. ಸೊ ಅಷ್ಟನ್ನು ನೀವು ನೋಡ್ತಾ ಇದ್ದಾಗ
ನೀವ್ ಎಲ್ಲಿ ಕನೆಕ್ಟ್ ಆಗ್ಬೋದು, ನೀವೆಲ್ಲಿ ಇದನ್ನ ಕೊಲಾಬ್ರೇಟ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಇದನ್ನೇ ಹೇಳಕ್ ಹೊರಟೆ. ಸೊ ಪವನ್ ಇಸ್ ಎಕ್ಸ್ಪ್ಲೇನ್ಡ್ ಇಟ್ ವೆರಿ ವೆಲ್, ನೋ ಪ್ರಾಬ್ಲಮ್. ವಂಡರ್ಫುಲ್ ವಂಡರ್ಫುಲ್. ಬೇರೆ ಯಾರಾದ್ರೂ ಆಡ್ ಮಾಡ್ತೀರಾ ಅದಕ್ಕೆ ಆನ್ಸರ್, ಅಥವಾ ಮುಂದಿನ ಕ್ವಶನ್ಗೆ ಹೋಗೋಣ? ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ ಬಾಲಾಜಿ ನಾಗ್. ಬಾಲಾಜಿ ನಾಗ್ ಅವರು ನಮ್ಮ ನ್ಯೂಯಾರ್ಕ್ ನಿವಾಸಿ. ಇದೀರಾ ಬಾಲಾಜಿ ಅವರೇ? ಎಸ್ ಎಸ್. ನಮಸ್ಕಾರ, ಕೇಳಿ ನಿಮ್ ಪ್ರಶ್ನೆ. ನಮಸ್ಕಾರ. Anyway, this question will be for Pawan. Pawan, I don't know if you remember, actually I met you once when I was with the Vismaya unit, because we were discussing about the release. So actually I was involved in that movie, like associate director. I wrote Kannada dialogues and also lyrics for that movie. But anyway, what I wanted to say was, like, I always wanted to make meaningful cinema, and without compromising the creativity. And of course, who else? If you maybe you don't remember, I even invested in Lucia, because and I was really amazed the way you dealt with the aftermath. I mean, how you dealt with the investors. It was amazing. And anyway, and also your creativity and your approach. I really wanted to approach you, but anyway, that Vismaya movie took almost 2018 orgu ade agoytu. Then actually I wanted to make a movie this year, but Corona okkarskotu. Anyway, so what I wanted to ask you is, like, now anyway, I would have contacted you when I come to Bangalore. Being in America, I really want to be part of FEC, and I want to help in whatever way I can. So, ಹೇಗೆ ಹೆಲ್ಪ್ ಮಾಡ್ಬೋದು ಅಂತ I have a question. That is an interesting question. Basically, ಏನು ಅಂದ್ರೆ, that is, I think, the underlying question. As non-resident Kannadigas, how can we help FUC? ಯಾರಾದ್ರೂ ಸಿಕ್ಬಿಟ್ಟು 7 ವರ್ಷ ಆದ್ಮೇಲೆ ನಾನು ಲೂಸಿಯಾ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಅಂದ್ರೆ ನಂಗೆ ಫಸ್ಟ್ ಒಂದ್ ಸ್ವಲ್ಪ BP ರೈಸ್ ಆಗುತ್ತೆ. ನಂಗೆ ಬರ್ಬೇಕಾಯ್ತು, ಇದು ಬಂದಿಲ್ಲ, ಅದು ಬಂದಿಲ್ಲ ಅಂತ ಏನಾದ್ರು ಅಂದ್ಬಿಡ್ತಾರ ಅಂತ. ಅದು ಬೇರೆ ಲೈಫ್. So, and thankfully he followed up saying I did a good job of it. So yeah, thank you Balaji. And US ಅಲ್ಲಿ ಇದ್ದವರು ಅಥವಾ anyone, see right now I think ಏನಾಗ್ತಾ ಇದೆ ಈಗ, one thing ಆಯ್ತು, and ಶೇಷಾದ್ರಿ ಅವರು, ಯೋಗರಾಜ್ ಭಟ್ರು, ಚೈತನ್ಯ, and a lot of them coming has given a lot of credibility to FUC. ಇದ್ರದ್ದು ಏನೋ ಒಂದು ವಿಷನ್ ಇದೆ, ಅಂಡ್ ಈ ಸತಿ ನಾವು ಸುಮ್ಮನೆ ಏನೋ ಸಿಕ್ಕಿ ಮಾತಾಡ್ತಿಲ್ಲ. ವಿ ಹ್ಯಾವ್ ಡಿಸೈಡೆಡ್ ದಟ್ ವಿ ವಿಲ್ ಡೂ ಸಮಥಿಂಗ್ ಅನ್ನೋದು ವಿತ್ ಇನ್ ದ ಇಂಡಸ್ಟ್ರಿ ಅದೊಂದು ಕ್ರೆಡಿಬಿಲಿಟಿ ಬಿಲ್ಡ್ ಆಗಿದೆ. ನಮ್ಮ ಆಡಿಯನ್ಸ್ ಏನು ಅಂದ್ರೆ, ವಿ ಆರ್ ವೆರಿ ಲೇಟ್ ಬ್ಯಾಕ್. ಓಕೆ, ಐ ಹ್ಯಾವ್ ಗಾನ್ ಥ್ರೂ ಇಟ್. ಐ ಥಿಂಕ್ ಮೈ ಲಾಸ್ಟ್ 10 years ಐ ಹ್ಯಾವ್ ಗಾನ್ ಥ್ರೂ ದಿಸ್. ನೋಡಿ ವರ್ಕೊಂಡಿದ್ದಾರೆ ಸೋಫಾಗೆ. ಸೊ ಲೇಟ್ ಬ್ಯಾಕ್ ಅಂದ್ರೆ ಏನಾಗ್ತಿದೆ, ಇವ್ರು ಏನ್ ಮಾಡ್ಬಿಡ್ತಾರೆ, ಏನ್ ಮಾಡಕ್ ಸಾಧ್ಯ ಇವ್ರ ಕೈಯಲ್ಲಿ ಅನ್ನೋದು. ಐ ಹ್ಯಾವ್ ಸೆನ್ಸ್ಡ್ ದಟ್ ಕ್ವೆಶ್ಚನಿಂಗ್ ಇಸ್ ಟೂ ಮಚ್. ನಾವು ಲೂಸಿಯಾ ಮಾಡಿದಾಗ್ಲೂ ಅದು ಎಷ್ಟು 18 ತಿಂಗಳು ಮಾತಾಡಿದಾಗ ನಮಗೆ ಕೊನೆಗೆ 1200 people were actively involved. ಈಗೇನು whoever who says today that I contributed everything, the total is only 1200 people which came in. Adರಲ್ಲಿ 110 were the biggest investors. The rest were the DVD, Blu-rays and the small ones. But anyway, the numbers is what is important. ಏನು ಅಂದ್ರೆ ಒಂದು ಸಿನಿಮಾ ರಿಲೀಸ್ ಆದಾಗ there were 1200 people who said watch Lucia ಅಂತ, and it helped me. If you see, especially with so many directors and such big dreams, ಇದಾಗಬೇಕು ಅಂದ್ರೆ somewhere what we need is an assurance from the audience, especially even the US ones. ಈಗ ನನಗೆ ಇಲ್ಲಿ ಗೂಗಲ್ ಅನಾಲಿಟಿಕ್ಸ್ ಸಿಗ್ತಾ ಇರತ್ತಲ್ಲ, ಸೊ ಐ ಕೀಪ್ ಅಪ್ಡೇಟಿಂಗ್ ಎವ್ರಿ ಮೆಂಬರ್. ನಾವೀಗ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಸೀನ್ ನ್ಯೂಸ್ ಫೀಡ್ ಅಲ್ಲಿ ಇಟ್ ಇಸ್ ಗ್ರೇಟ್ ಕಾಂಟೆಂಟ್. ಇನ್ಫ್ಯಾಕ್ಟ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಒಂದಿಷ್ಟು ಜನ ಇದಕ್ಕೆ ಐ ವಾಸ್ ವಿಲ್ಲಿಂಗ್ ಟು ಪೇ ಅಂತ ಎಲ್ಲ ಪೀಪಲ್ ಆರ್ ಸೇಯಿಂಗ್, ಬಿಕಾಸ್ ಡೈರೆಕ್ಟರ್ಸ್ ದೇ ಆರ್ ಟೇಕಿಂಗ್ ಔಟ್ ದರ್ 20-30 minutes and they are putting something very interesting. ಈಗ ಮಂಜು ಅವ್ರು ಕೇಳಿದ್ರು ಹೌ ಟು ಗೆಟ್ ಇನ್ ಟು ದ ಇಂಡಸ್ಟ್ರಿ ಅಂತ. ಐ ಫೀಲ್ ಒಂದ್ 2 ತಿಂಗಳು ನೀವು ಬರೀ ನ್ಯೂಸ್ ಫೀಡ್ ಓದಿದ್ರೇನೆ ಯು ವಿಲ್ ಗೆಟ್ ಸೋ ಮಚ್ filtered out information. For example, whatever ಶೇಷಾದ್ರಿ ಅವರು 30-20 ವರ್ಷದಿಂದ ಕಲ್ತಿದ್ದಾರೆ, he is giving you the best information in news feeds. He is giving you the best information in learn. And I somewhere feel ಇದು ಜಾಸ್ತಿ ಜನಕ್ಕೆ ತಲುಪಿಲ್ಲ. ಈಗ ನಾನು ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ಎಷ್ಟು ಜನ US ಅಲ್ಲಿ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಲೈಕ್ 1% ಆಫ್ ದ ಟೋಟಲ್ ವಿಸಿಟ್. If there are 25,000 people, hardly
1000 ಇನ್ನು ರೀಚ್ ಆಗಿಲ್ಲ ಅಲ್ಲಿ ಫ್ರಮ್ US. So I keep wondering, what is the reason? Andre I somewhere feel ಇದನ್ನ ಶೇರ್ ಮಾಡದೇ ಇರೋದು, where if you got to know about it, something like this will only happen when you say there is something good here, come and see it. I think idu naಮಗೆ ಈಗ ಬೇಕಾಗಿರೋದು, like this whole initiation of a live conversation, what Anand has started is a stepping thing. It's idrinda I can see that ಈಗ YouTube ಅಲ್ಲಿ some 205 people have been watching, and ನನಗಿರೋ experience ಅಲ್ಲಿ 200 people watching a 1 hour video on YouTube live is actually a good thing. So going forward, just let people know. I mean, we don't want your money right now. We want to establish ourselves strongly. But ಅದೊಂದು ಇಂಟ್ರೆಸ್ಟ್ ಡೆವಲಪ್ ಆಗಲಿ. ಐ ಥಿಂಕ್ ಈಗ ನಾವೊಂದು ಮ್ಯಾಥ್ ಹಾಕೊಂಡಿದ್ದ ಪ್ರಕಾರ ನಮಗ್ 25,000 ಜನ ಒಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಅಶ್ಯೂರೆನ್ಸ್ ಇದ್ರೆ, ಇಟ್ಸ್ ಜಸ್ಟ್ 25,000 ಪೀಪಲ್. ಐ ಥಿಂಕ್ ನಿಮ್ಮ ನ್ಯೂಯಾರ್ಕ್ ಅಸೋಸಿಯೇಷನ್ಸ್ ಎಲ್ಲ ಇನ್ನೂ ಜಾಸ್ತಿ ಜನ ಇರ್ಬೋದು. ಫರ್ಗೆಟ್ US, ಜಸ್ಟ್ ಒನ್ ಸಿಟಿ ಅಷ್ಟು ಜನ ಇರ್ತೀರಾ ಕನ್ನಡಿಗರು. And all of us can create something beautiful with just that much, that assurance. I think right now what FUC needs is that assurance that there are people who want to be our audience. If we can get that, within 6 months we can really do magical things with this group. So very well said, Pawan. In fact, ನೀವು ಹೇಳಿದ್ರೆ 200 ಜನ ನೋಡ್ತಿದ್ದಾರೆ ಯೂಟ್ಯೂಬ್ ಚಾನೆಲ್ ಅಂತ. ಐ ಆಮ್ ಆಕ್ಚುಲಿ ಓವರ್ ದ ಮೂನ್. ಇಷ್ಟೊಂದು ಜನ ಒಂದ್ ಕಡೆ ನಮ್ಮ ಚಾನೆಲ್ ಸೇರಿರ್ಲಿಲ್ಲ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ, ಎಸ್ಪೆಷಲಿ ಕ್ವಾರಂಟೈನ್ ಸ್ಟಾರ್ಟ್ ಆದ್ಮೇಲೆ ತುಂಬಾ ಜನಕ್ಕೆ ತುಂಬಾ ಆಕ್ಟಿವಿಟೀಸ್ ಆಗ್ಬಿಟ್ಟಿದೆ. ಇವತ್ತು ಸಂಜೆ ಇನ್ನೇನೋ ಮ್ಯೂಸಿಕ್ ಪ್ರೋಗ್ರಾಮ್ ಇದೆ, ಎವ್ರಿ ವೀಕೆಂಡ್ ಏನೋ ಒಂದು ಪ್ರೋಗ್ರಾಮ್ ಹಾಕೋತಾರೆ. ಏನೂ ಇಲ್ಲ ಅಂದ್ರೂ ಸಮ್ಮರ್ ಶುರು ಆಗಿದೆ, ಹೈಕಿಂಗ್ ಹೊಟ್ಟೋಗ್ತಾರೆ ಎಲ್ಲರೂ. ಸೊ ಹಾಗಾಗಿ ಆಕ್ಚುಲಿ ನಮ್ದು ನಾವು ಒರಿಜಿನಲ್ ಪ್ರೋಗ್ರಾಮಿಂಗ್ ಏನೋ ಮಾಡ್ತೀವಿ ಅಂದ್ರೆ ಅದಕ್ಕೆ ಬರೋದು ಬಹಳ ಕಡಿಮೆ ಜನ, ಕಷ್ಟ. ನಮ್ದು ಒಂದು I just want to add to it. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ, because I've interacted a lot with this audience, ಅದೊಂದು I don't know, maybe the history of ಏನಂತೀರಾ ಪಾಪ್ಯುಲರ್ ಜಾನರ್ ಸಿನಿಮಾ ಆಫ್ 20-30 years, there has been a distance. ಅಂದ್ರೆ ದೇ ಡೋಂಟ್ ವಾಂಟ್ ಟು ಸೇ ದಟ್ ನಾನು ಕನ್ನಡ ಸಿನಿಮಾನ ನೋಡ್ತೀನಿ, ಫಾಲೋ ಮಾಡ್ತೀನಿ ಅನ್ನೋದು ಕ್ಲಿಯರ್ ಆಗಿದೆ. ಅದು ನಮಗೆಲ್ಲ ಆಸ್ ಅ ಮೇಕರ್. ಬಟ್ ಎಲ್ಲೋ ಒಂದ್ ಕಡೆ ಒಂದು ಚೇಂಜ್ ತರನ ಅಂತ ಪ್ರಯತ್ನ ಪಟ್ಟಾಗ ಏನ್ ಮಾಡ್ಬಿಡ್ತಾರೆ ಇವರು, ಆಮೇಲೆ ನೋಡೋಣ ಅಂತ ಒಂದು ಸ್ಟೆಪಿಂಗ್ ಬ್ಯಾಕ್ ಇದೆಯಲ್ಲ, ಐ ಥಿಂಕ್ ದಟ್ ಹ್ಯಾಸ್ ಟು ಆಲ್ಸೋ ಚೇಂಜ್ ಅ ಲಿಟಲ್. If somebody is trying, just give it a little push. So I would say Anand, Balaji, I don't know how you guys will do it. Athwa yaryar idina US live ನೋಡ್ತಾ ಇದೀರಾ, judges of course 6 months later ನಾವು ಮಾಡೋ ಕೆಲಸನ ನೀವು ಡೆಫಿನೆಟ್ಲಿ ಜಡ್ಜ್ ಮಾಡ್ತೀರಾ, ಚೆನ್ನಾಗಿದೆಯೋ ಇಲ್ವೋ ಅವೆಲ್ಲ ಮಾಡಿ. But initially give that little push by saying that you are there, just by coming and reading something. Absolutely, that's a very valid point. ಇವಾಗ ಸ್ವಲ್ಪ ಆಫ್ ದ ಬೀಟ್ ಅಂಡ್ ಟ್ರ್ಯಾಕ್ ಯಾರಾದ್ರೂ ಮಾಡಿದ್ರೆ that has to be encouraged, not discouraged. So in the same line, next question is from Swami Bhatta avaru. Swami Bhatta avaru has a very interesting question. Bhatre idira? ಹೌದು. ವಿಡಿಯೋ ಆನ್ ಮಾಡ್ಕೊಳ್ಳಿ ಭಟ್ರೆ. ಅಲ್ಲಿ ಮಾತಾಡಿ. ಓಕೆ, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ, ನಾನು ಸ್ವಾಮಿ ಅಂತ, ನಾನು ನ್ಯೂ ಜೆರ್ಸಿಯಿಂದ ಮಾತಾಡ್ತಾ ಇರೋದು. ನಾವು ನನ್ನ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಸಾಕಷ್ಟು ವರ್ಷದಿಂದ ಇಲ್ಲಿ ವಲಸೆ ಬಂದು ಇಲ್ಲಿ ನಮ್ಮ ಅಮೆರಿಕಕ್ಕೆ ಬಂದಿದ್ದಾರೆ, ಸಾಕಷ್ಟು ಪ್ರತಿಭಾವಂತರು ಇಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಅವರು ಕೂಡ ಸಾಕಷ್ಟು ನಾನು ಇಲ್ಲಿ ನೋಡಿದೀನಿ, ಕೆಲವು ಅವರು ಸಾಕಷ್ಟು ನಾಟಕಗಳು ಇದೆ, ಸಿನಿಮಾಗಳು ಕೂಡ ಮಾಡಿದ್ದಾರೆ. ಅಂಥವ್ರಿಗೆ ಒಂದು ಕಂಟೆಂಟ್ಗೆ ಎಲ್ಲರೂ ನಾವು ಇಲ್ಲಿ ಸಾಕಷ್ಟು ಜನ ಸಿನಿಮಾಗಳು ನೋಡ್ತಾ ಇದೀವಿ, ಒಂದು ಸಪೋರ್ಟ್ ಮಾಡ್ತಾ ಇದೀವಿ ಭಾರತದಿಂದ ಬಂದಂತಹ ಕನ್ನಡ ಮೂವಿಗಳಿಗೆಲ್ಲ. ಇಲ್ಲಿ ಮಾಡಿದ್ರೆ, ಇಲ್ಲಿ ಮಾಡತಕ್ಕಂತ ಯಾವ್ದಾರ ಮೂವೀಸು ಅದು ಇದು ಎಲ್ಲ ಒಂದಿಷ್ಟು ಮಾಡಿದ್ದಾರೆ, ಎಲ್ಲ ಪ್ರತಿಭಾವಂತರು ಇಲ್ಲೂ ಕೂಡ ಇದ್ದಾರೆ. ಅವರಿಗೆ ಕನ್ನಡ ಜನ ಅಲ್ಲಿ ಭಾರತೀಯರು ನೋಡುವಂತ ಅವಕಾಶ ಹೇಗ್ ಮಾಡಬಹುದು, ಅವ್ರು ನೋಡೋದಕ್ಕೆ ಯಾವ ರೀತಿಯ ನಾವು ಒಂದು, ನಿಮ್ಮ ಸಲಹೆ ಏನು ನೋಡೋದಕ್ಕೆ? ಸೊ ಏನ್ ಕೇಳ್ತಾ ಇದ್ದಾರೆ, ಟು ಸಮರೈಸ್, ಇದು ಇಲ್ಲಿವರೆಗೂ ಬರೀ ಒನ್ ವೇ ಟ್ರಾಫಿಕ್ ಆಗಿದೆ. ನಾವು ಬರೀ ಕನ್ಸ್ಯೂಮರ್ಸ್ ಆಗಿದ್ದೀವಿ, ಕಾಂಟೆಂಟ್ ಕ್ರಿಯೇಷನ್ ಅದು ಹೊರಗಿಂದ ಬರ್ತಾ ಇದೆ. ಸೊ 2 ವೇ ಟ್ರಾಫಿಕ್ ಹೇಗ್ ಮಾಡ್ಬೋದು ಅಂತ, ಇಲ್ಲಿಂದ ಕಾಂಟೆಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ಕನ್ಸ್ಯೂಮ್ ಮಾಡೋ ತರ 2 ವೇ ಟ್ರಾಫಿಕ್ ಹೇಗ್ ಮಾಡ್ಬೋದು ಅಂತ ಕೇಳ್ತಿದ್ದೀರಾ. ವೆರಿ ಗುಡ್ ಕ್ವೆಶ್ಚನ್. ಯಾರು ಆನ್ಸರ್ ಮಾಡ್ತೀರಿ? I think at this point it's not at all difficult. Again, I get the post and before corona and after corona anta divide agutte timelines.
ಸೊ ಇಲ್ಲಿವರೆಗೂ ಒಂದು ಸಿನಿಮಾ ಮಾಡಿದಾಗ ಅದನ್ನ ಥಿಯೇಟ್ರಿಕಲಿ ರಿಲೀಸ್ ಮಾಡಲೇಬೇಕು. ಥಿಯೇಟ್ರಿಕಲ್ ವಾಸ್ ದ ಬಿಗ್ ಫಾರ್ ಅ ಮೂವಿ, ಫಸ್ಟ್ ನಿರ್ವಾಣ ಇಸ್ ಇಫ್ ಇಟ್ಸ್ ಆನ್ ದ ಬಿಗ್ ಸ್ಕ್ರೀನ್ ಅನ್ನೋ ತರ. ಅದೀಗ ಚೇಂಜ್ ಆಗೋಗುತ್ತೆ. ಅದಾಗೋದ್ರಿಂದ ಯು ಕ್ಯಾನ್ ಪ್ಲಾನ್ ಮೂವೀಸ್. ಈಗ ಸ್ವಾಮಿ ಅವರಾಗ್ಲಿ ಅಥವಾ ಅವ್ರ ಎಂಟೈರ್ ಟೀಮ್, ಅಫ್ಕೋರ್ಸ್ ಇಲ್ಲಿರೋರಿಗೆ ದೇ ವುಡ್ ಬಿ ಸೋ ಕ್ಯೂರಿಯಸ್ ಟು ನೋ, ಅಲ್ಲಿರೋ ಒಂದು ಕನ್ನಡ ಫ್ಯಾಮಿಲಿ ಆಗ್ಲಿ, ಅಲ್ಲಿರೋ ಕನ್ನಡಿಗರು, ಅಲ್ಲಿನ ಪ್ಲೇಸ್ ಅಂಡ್ ಟೈಮ್ ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ದೇ ವಿಲ್ ಬಿ ವೆರಿ ಕ್ಯೂರಿಯಸ್ ಟು ಸಿ ಆ ಕಥೆಗಳು ಹೇಗಿರತ್ತೆ ಅಂತ. ಒಂದಿಷ್ಟು ಜನ ಟ್ರೈ ಮಾಡಿದ್ದಾರೆ. ಇದರಲ್ಲಿ ಎರಡಿದೆ. ಒಂದು ತುಂಬಾ ಇನ್ನೋಸೆಂಟ್ ಆಗಿ ಏನೋ ಒಂದು ಮಾಡಿ ಅದನ್ನ ತಿಳ್ಕೊಂಡು ಒಂದು ಫಿಲ್ಮ್ ಅಂತ ಮಾಡಿದಾಗ ಟುಡೇ ಯು ಕ್ಯಾನ್ ರಿಲೀಸ್ ಇಟ್. ಇವತ್ತು ಇಫ್ ಯು ಸಿ ಮೇ ಬಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ವೇರ್ ವಿ ಆರ್ ರೆಡಿ ಟು ಮೇಕ್ ಇಟ್ ಹ್ಯಾಪನ್. ಅದರ್ವೈಸ್ ದೇರ್ ಆರ್, ಈಗ ಅಮೆಝಾನ್ ಪ್ರೈಮ್ ದೇ ಹೋದ್ರೆ ಯು ಕ್ಯಾನ್ ಅಪ್ಲೋಡ್ ಯುವರ್ ಓನ್ ಮೂವಿ ಅಂಡ್ ಪೀಪಲ್ ಕ್ಯಾನ್ ವಾಚ್ ಇಟ್. ಸೊ ಅಥವಾ ಯೂಟ್ಯೂಬ್ಗೆ ತಗೊಳ್ಳಿ, ಇಫ್ ಯು ಆಲ್ ಜಸ್ಟ್ ವಾಂಟ್ ಟು ಪುಟ್ ಇಟ್ ಅಪ್ ಆನ್ ಯೂಟ್ಯೂಬ್, ಯು ಕ್ಯಾನ್ ಪುಟ್ ಇಟ್ ಅಪ್ ಆನ್ ಯೂಟ್ಯೂಬ್ ಫಾರ್ ಪೀಪಲ್ ಟು ವಾಚ್ ಇಟ್. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ದ ಕ್ರಿಯೇಷನ್ ಕ್ವಾಲಿಟಿ, if your quality is good, it is already happening, people are making it happen, and ಒಂದು ನೋಡ್ತಾರೆ. there's no way ಅಲ್ಲಿ ಯಾರೋ ಒಂದು 10 ನಿಮಿಷದ ಹಿಂದೆ ಕೇಳಿದ್ರೆ ಯಾವುದೋ ಒಂದು ಊರಲ್ಲಿ ಇರೋನು ಹೇಗೆ ನೋಡ್ತಾನೆ ಅಂತ. ಎಲ್ರು ಫೋನಲ್ಲೂ ಯೂಟ್ಯೂಬ್ ಅನ್ನೋ ಆಪ್ ಅಂತೂ ಇದ್ದೇ ಇದೆ. ಸೊ ನೀವು US ಅಲ್ಲಿ ಏನೋ ಕ್ರಿಯೇಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಯಾವ್ದೋ ಹುಬ್ಳಿನಲ್ಲಿ ಇರೋನ್ ನೋಡ್ತಾನೆ, as long as it is good and it has reached him. So I think it's open to creation right now. ವೆರಿ ಗುಡ್. ಇದು ಬೇರೆ ಯಾರಾದ್ರೂ ಆನ್ಸರ್ ಮಾಡ್ತೀರಾ ಅಥವಾ ಲೆಟ್ ಅಸ್ ಮೂವ್ ಆನ್? ಓಕೆ, ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಯೂಟ್ಯೂಬ್ ಇಂದ ಬಂದಿದೆ. ಶಾಂತೇರಿ ಅವರು ಕೇಳ್ತಿದ್ದಾರೆ, ವಿಲ್ FUC ಎನ್ಕರೇಜ್ ಫಿಕ್ಷನ್ ಅಂಡ್ ಕಾಸ್ ಬೇಸ್ಡ್ ಫಿಲ್ಮ್ಸ್? Will FUC help bring funds and investors for first time ventures? Chaitanya is the treasurer of KFUC. Funds release madi sir. That's a very dangerous thing to say. We don't know yet. Of course, everything should be possible. If somebody has an idea, it should be possible for us to give our support and make that happen. Right now, we are still exploring what we can do. Pawan explained madda hage, there are various avenues that are open. Maybe a year later, maybe 2 years later, like he said, more magic is possible. I think it's all demand supply economics, the basics iddange. The more demand we see for something, the more hunger we see for something. If there is an audience which is going, ಈಗ ನಮ್ಗೆ ಒಂದ್ ಸ್ವಲ್ಪ ಗೊತ್ತಾಗತ್ತೆ, ಇದು ಈಗ ಶೇಷಾದ್ರಿ ಅವ್ರ ಫಿಲ್ಮ್ ಇರ್ಲಿ ಅಥವಾ ಭಟ್ರ ಅವ್ರದ್ದು ಇರ್ಲಿ, ಎನಿಥಿಂಗ್ ವಿಚ್ ದೇ ಪುಟ್ ಅಪ್, and then we see that hey, there is this many audience suddenly interested in reading this or something. ಅವಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, there is actually an audience following what I am doing, and collaborations can happen. ಹಾಗಾಗಿ I mean, if you look at it in the website, we even have a documentary section. So there's absolutely no limiting to fiction or cause based. If there is somebody creative who wants to tell a creative story, and FUC is open to it. Wonderful. Next to Bhavya ಅವರು ಇದ್ದೀರಾ? Bhavya M. ಅವರು, I work in an IT company, I have to go back to work, can I ask this question, I need to leave ಅಂತ. ಎಲ್ಲಿ ಭವ್ಯ? She's online. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. I have unmuted you. ಓಕೆ, ಭವ್ಯ ಅವರೇ ಮಾತಾಡಿ. ಹಲೋ, ಇಲ್ಲಿದ್ದಾರೆ, ಐ ಕ್ಯಾನ್ ಸಿ ಯು, ಮಾತಾಡಿ. Bhavya is stunned to see all of us. ಫ್ರೀಸ್ ಆಗಿ ಹೋಗಿದ್ದೀರಾ ಭವ್ಯ? ಓಕೆ, ವಿಲ್ ಕಮ್ ಬ್ಯಾಕ್ ಟು ಯು ಅ ಲಿಟಲ್ ಲೇಟರ್. ಇಲ್ಲಿ ನರಮೂರ್ತಿ ಅವರು ಇದ್ದೀರಾ? ನರಮೂರ್ತಿ, ಭವ್ಯ ಅವರು, ಆರ್ ಯು ಬ್ಯಾಕ್? ಸರಿ, ಭವ್ಯ ಅವರೇ ಮಾತಾಡಿ. ಓಕೆ, ನರಮೂರ್ತಿ ವಿಲ್ ಕಮ್ ಟು ಯು ನೆಕ್ಸ್ಟ್. ಏನು ಕೇಳಿಸ್ತಿಲ್ಲ ಭವ್ಯ ಅವರೇ ನೀವು ಮಾತಾಡೋದು. ಇಲ್ಲ, ಏನು ಕೇಳಿಸ್ತಿಲ್ಲ ನೀವು ಮಾತಾಡ್ತಿರೋದು. ಓಕೆ, ನಿಮ್ಮನ್ನ ಸದ್ಯಕ್ಕೆ ಮ್ಯೂಟ್ ಮಾಡ್ತೀನಿ, ನೀವು ಸಿಗ್ನಲ್ ಸಿಕ್ಕದಾಗ ಮತ್ತೆ ಬನ್ನಿ. ಐ ವಿಲ್ ಟಾಕ್ ಟು ನರಮೂರ್ತಿ ನಾವು. ನರಮೂರ್ತಿ, ರೆಡಿ? ಆರ್ ಯು ರೆಡಿ ವಿತ್ ಯುವರ್ ಕ್ವೆಶ್ಚನ್?
Anand, absolutely. Okay, I'm turning your video on. Thank you. Okay. ವಿಡಿಯೋ ಆನ್ ಮಾಡ್ಕೊಳ್ಳಿ. Yeah, 1 second. ನೈಸ್, ಒಳ್ಳೆ ಮಾಸ್ಕ್ಗಳಿದೆ ನಿಮ್ಮ ತಲೆ ಹಿಂದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ ದಿಗ್ಗಜರಿಗೆಲ್ಲ. ನಾನು ನ್ಯೂ ಜೆರ್ಸಿಯಿಂದ ಮಾತಾಡ್ತಾ ಇದ್ದೀನಿ. ನರಸಿಂಹಮೂರ್ತಿ ಅಂತ ನನ್ನ ಹೆಸರು. ಇಲ್ಲಿ ಕೂತಿರೋ ದಿಗ್ಗಜರ ಎಲ್ಲ ಮೂವೀಸ್ ಸುಮಾರು ನೋಡಿರೋದೆ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. We are going strength to strength, but I think a lot still needs to be done. So I have three, primary questions with respect to the subscriber model. So if you say, what drives and qualifies an individual to gain membership to the club? Then furthermore, I visited the website and found the membership is currently limited to the filmmakers, obviously, because it's still in the infancy stage. However, who qualifies to be in the filmmaker category? Andre, of course, the legends are always going to be there to guide the fraternity. But however, people who make short films athwa sanna putta documentaries madiroru avaru qualify agtara? That was my question. Second question. And white YouTube channel, besides the regular audience who can gain access to the YouTube channel, which I also visited, how can the individual contribute in terms of creative content on the YouTube channel? Andre, by literary contribution, can we make videos and post them on the YouTube channel with respect to creative content? Those were my questions. Okay. I think ನೀವು ಟೈಪ್ ಕೂಡ ಮಾಡಿದ್ರಿ ಅನ್ಸುತ್ತೆ. So ಇದು chat ಅಲ್ಲಿ ಅದು ಕಾಣಿಸ್ತಾ ಇದೆ. Perfect. Okay. Thank you so much, Pawan. So I'll quickly, I think all agree that I can take this. What is the subscriber model for FUC? Andre, we are as like ನಾಳೆ ಬೆಳಿಗ್ಗೆ ಮತ್ತೆ ಇದೇ ತರ ವಿಂಡೋ ಓಪನ್ ಆಗುತ್ತೆ 11:00 we all come together and we are discussing these things on an everyday basis, all filmmakers, that idu like I said, like you yourself said, it's in a very early stage right now. I think ಏನಾಗ್ತಾ ಇದೆ, we are all as directors, creative people, understanding ourselves and slowly showing it to the audience, ಏನೇನ್ ಮಾಡ್ತಾ ಇದೀವಿ as news feeds and all that. ಇನ್ನು ಮುಂದೆ ಹೋಗ್ತಾ where we are more comfortable giving you something is when the subscription model for the audience will open up. I think a month or two minimum ಆಗತ್ತೆ ಅಲ್ಲಿ ಹೋಗೋದಕ್ಕೆ. What is the qualification to become a filmmaker member ಗೆ? ಅದೊಂದು ಸ್ವಲ್ಪ we have put a lot of gates to it. So if you go to the filmmakers page, ಅಲ್ಲಿ apply for filmmaker ಅಂತ ಒಂದು ಲಿಂಕ್ ಇದೆ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದಾಗ you will see basic criteria to be able to apply for it. But ಆ criteria ಹಾಕಿದ್ರು ಕೂಡ I think till the last count we have 250 applications who have submitted to be in this. And ನಾವೇನ್ ಮಾಡ್ತಾ ಇದೀವಿ, it's very nice to just have every person on the club, but ಆಗ ನಮ್ಗೆ FUC ಗೆ ಮತ್ತೆ ಒಂದು YouTube ಗೆ ಡಿಫರೆನ್ಸ್ ಇರಲ್ಲ. Very slowly you will start seeing all kind of content. There will be no content which is from a person who's taken time to learn and do. Right. So ಹಾಗಾಗಿ there is a sort of a filtration process. ಎಲ್ಲಾರು ಬೇರೆಯವ್ರ ಕೆಲಸ ನೋಡ್ತಾರೆ, ಅದನ್ನ ನೋಡ್ಬಿಟ್ಟು they will say, yeah, I think he's put in the effort, he has the passion to make the film. ನಮ್ ಜೊತೆ ಸೇರ್ಕೊಂಡು we can also learn from him and he can learn from us. ಈ ತರದ್ದು ಒಂದು there's a very democratic process. So ಅದರಲ್ಲಿ every filmmaker you're seeing right now has gone through it. The other filmmakers vote a yes or a no and then they get into the club. And ಅದನ್ನ ನಾವು ನಿಧಾನಕ್ಕೆ ತಗೊಂಡು ಹೋಗ್ತಿದೀವಿ. I think the major question is, ಈಗಿರೋ 27 ಜನ ಸೇರ್ಕೊಂಡು ಏನ್ ಮಾಡ್ತೀರಾ ಅಂತ. So I think we are trying to address that answer first, that we should all create something. ಕೊನೆಗೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕಾಂಟೆಂಟ್ ಕಾಂಟ್ರಿಬ್ಯೂಟ್ ಮಾಡ್ಬೋದಾ ಅನ್ನೋದು, ಅಗೇನ್ I think once we build a bit more strength and we build a little more vision to where this club is headed, ಆಗ ಡೆಫಿನೆಟ್ಲಿ we will open up those streams as well. ಅದೊಂದು ಐಡಿಯಾ ಇದೆ, ಬಟ್ ಅದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೆಕ್ನಿಕಲ್ ಕಾಂಪ್ಲಿಕೇಶನ್ಸ್ ಎಲ್ಲ ಇದೆ and we need much more support to do it. So yeah, ಅದು ಕೊಲಾಬ್ರೇಟಿವ್ ಮೆಂಬರ್ಶಿಪ್ ಅಂತಾನೆ ನಮ್ಮಲ್ಲಿರೋ ಟೆಂಪ್ಲೇಟ್ಸ್ ಅಲ್ಲಿ co-creator, collaborative ಅಂತೆಲ್ಲ ಮೆಂಬರ್ಶಿಪ್ ಸ್ಟ್ರೀಮ್ಸ್ ಇದೆ. I think those who become members of that can give us content and that can be posted on our channels. Fantastic. Thank you so much. Anybody else wants to pitch in? Chaitanya, Bhatre?
ಓಕೆ, ಎನಿವೆ ನರಮೂರ್ತಿ ಅವರು ನೀವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಅಮೆರಿಕಾನೇ ಇದೆ, ಯು ಕ್ಯಾನ್ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ದೇರ್ ಕಾಂಟೆಂಟ್. ದಟ್ಸ್ ನಾಟ್ ಅ ಪ್ರಾಬ್ಲಮ್, ದಟ್ ಈಸ್ ಯುವರ್ ಚಾನಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕ್ವೆಶ್ಚನ್. ಮೂವಿಂಗ್ ಆನ್, ನಮ್ಮ ಭವ್ಯ ಅವರು ರೆಡಿ ಇದ್ದೀರಾ? ಆವಾಗಲೇ ನೀವು ಏನೋ ಪ್ರಾಬ್ಲಮ್ ಇತ್ತು ನಿಮ್ಮ ನೆಟ್ವರ್ಕ್ ಅಲ್ಲಿ, ಅದು ರೆಡಿ ನಾವು? ಭವ್ಯ ಅವರೇ, ಭವ್ಯ ಮಾತಾಡಿ, ಕೇಳಿಸ್ತಿಲ್ಲ ಮತ್ತೆ ನೀವು. ವಿ ಕಾಂಟ್ ಹಿಯರ್ ಯು. ಭವ್ಯ ಅವರು ಇಲ್ಲ, ಮೋಸ್ಟ್ಲಿ ಎಲ್ಲೋ. ಭವ್ಯ, ಓಕೆ. ಮೀನ್ ವೈಲ್ ಭವ್ಯ ಅವರು ಲೆಟರ್ ಟೇಕರ್ ಟೈಮ್. ಈಗ ಯೂಟ್ಯೂಬ್ ಅಲ್ಲಿ ದೇರ್ ಇಸ್ ಅ ನೈಸ್ ಕ್ವೆಶ್ಚನ್ ದಟ್ ಹಸ್ ಕಮ್ ಇನ್. ಶೈಲೇಶ್ ಉಪ್ಪಿನ ಅವರು ಕೇಳ್ತಿದ್ದಾರೆ, ವಿಲ್ FUC ಬಿ ಲಿಮಿಟೆಡ್ ಟು ಕನ್ನಡ ಆರ್ ಪ್ಯಾನ್ ಇಂಡಿಯಾ ಫಿಲಮ್ಸ್? ದಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಯಾಕೆಂದ್ರೆ ಇವಾಗ ನಮ್ಮ ಪ್ಯಾರಾಸೈಟ್ ಬಂದಿರೋದ್ರಿಂದ ಇಟ್ ಹಸ್ ಸೆಟ್ ಅ ಪ್ರೆಸಿಡೆಂಟ್ ವೇರ್ ಸಬ್ ಟೈಟಲ್ಸ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಯು ಕ್ಯಾನ್ ಕ್ರಿಯೇಟ್ ಅ ಫಿಲ್ಮ್ ಆನ್ ಸಬ್ ಟೈಟಲ್ಸ್. ಸೊ ಹಾಗಾಗಿ ಲ್ಯಾಂಗ್ವೇಜ್ ಹಸ್ ಬಿಕಮ್ ಇಮ್ಮೆಟೀರಿಯಲ್. ಸೊ ಕನ್ನಡ ಫಿಲ್ಮ್ಸ್ ನಾವು ನೆಕ್ಸ್ಟ್ ಇಲ್ಲಿರೋ ನಿರ್ದೇಶಕರಿಂದ ಒಂದು ಆಸ್ಕರ್ ವಿನ್ನಿಂಗ್ ಕನ್ನಡ ಫಿಲ್ಮ್ ನೋಡ್ಬೋದಾ ಅಂತ. ಜಯತೀರ್ಥ ಅವ್ರು ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಶೇಷಾದ್ರಿ ಸರ್. ಇದಲ್ಲ, ಈಗ ನಮ್ಮಲ್ಲಿ FUC ನಲ್ಲಿ ಬರೀ ಕನ್ನಡ ನಿರ್ದೇಶಕರು ಅಷ್ಟೇ ಅಲ್ಲ, ತಮಿಳ್ನವರು ಇದ್ದಾರೆ, ತೆಲುಗು ಇದ್ದಾರೆ, ಜಲ್ಲಿಕಟ್ಟು ಮಾಡಿದಂತ ಲಿಜೋ ನಮ್ಮ ಮೆಂಬರ್ ಆಗಿದ್ದಾರೆ. ಹಾಗಾಗಿ ಅವರೆಲ್ಲ ನಮ್ಮ ಒಳಗಿರೋದ್ರಿಂದ ಇದು ಬರೀ ಕನ್ನಡಗೆ ಅಂತ ಮಿತಿ ಆಗ್ಬಾರ್ದು. ಪ್ಯಾನ್ ಇಂಡಿಯಾ ಯಾವ ನಿರ್ದೇಶಕ ಬೇಕಾದ್ರೂ ಒಳಗ್ ಬರ್ಬೋದು, ಯಾವ ಭಾಷೆಯಲ್ಲಿ ಕೂಡ ಸಿನಿಮಾ ನೋಡ್ಬೋದು. ಸಿನಿಮಾನೇ ಭಾಷೆ. ರೀಜನಲ್ ಅನ್ನೋಂಥದ್ದು ಒಂದಾದ್ರೆ ಸಿನಿಮಾ ಭಾಷೆ ಇರುತ್ತೆ. ಹಾಗಾಗಿ ಎಲ್ರಿಗೂ ಮುಕ್ತ ಅವಕಾಶ ಇರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಹೌದು, ನಾವು ಶುರು ಮಾಡಿದಾಗ ಒಂದು ಆಸ್ದು ನಾವುಗಳೇ ಕನ್ನಡದವರೇ ಸೇರ್ಕೊಂಡು ಕನ್ನಡಕ್ಕೋಸ್ಕರ ಮಾಡ್ತಾ ಇದೀವಿ ಅನ್ನೋ ತರ ಯೋಚನೆ ಶುರು ಆಯ್ತು. ಬಟ್ ಸಡನ್ಲಿ ಒನ್ ಡೇ ಬೆಳಿಗ್ಗೆ ಎದ್ದಾಗ ಅನಿಸ್ತು, ವೈ ಆರ್ ವಿ ಲಿಮಿಟಿಂಗ್? ಈಗ ಶೇಷಾದ್ರಿ ಸರ್ ಹೇಳ್ದಂಗೆ ದಟ್ ವಾಸ್ ದ ಸೇಮ್ ಲಾಜಿಕ್. ಅಂದ್ರೆ ನಾವು ಲ್ಯಾಂಗ್ವೇಜ್ ನೇ ಲಿಮಿಟ್ ತರ ಇಟ್ಕೊಂಡು ವೈ ಆರ್ ವಿ ಬಿಲ್ಡಿಂಗ್ ವಾಲ್ಸ್ ಅಂತ. ಯಾಕಂದ್ರೆ ನಾವು ನಮ್ಮ ಸಿನಿಮಾನ ಚೆನ್ನಾಗಿ ಮಾಡ್ತಿದೀವಿ ಅಂದ್ರೆ ಅದನ್ನ ಯಾಕೆ ಬರೀ ಕನ್ನಡಿಗರಷ್ಟೇ ನೋಡ್ಬೇಕು? ಇವತ್ತಿನ ಸಬ್ ಟೈಟಲ್ ಹಾಕಿದಾಗ ಎಲ್ಲರೂ ನೋಡ್ತಾರೆ. ಇನ್ಫ್ಯಾಕ್ಟ್ ನನ್ನ ಒಂದು ಸಿನಿಮಾಗಳು ನನಗೆ ಬೇರೆ ಇದರಿಂದ ಹೆಲ್ಪ್ ಆಗಿದ್ದೇನೆ ಸಬ್ ಟೈಟಲ್ ಇಂದ. ಸೊ ಅವಾಗ ನಾನು ಸಬ್ ಟೈಟಲ್ ಹಾಕಿ ಕನ್ನಡ ಸಿನಿಮಾನ ಬೇರೆ ಲ್ಯಾಂಗ್ವೇಜ್ ನವ್ರಿಗೆ ತೋರಿಸ್ಬೇಕು ಅಂದ್ರೆ ಆಗ ಅವ್ರ ಸಿನಿಮಾನ ನಾವು ನೋಡ್ಬೇಕು, ಅದರಿಂದ ನಾವು ಕಲಿಯೋದಿರತ್ತೆ ಅಂದಾಗ ದೆನ್ FUC ಬಿಕೇಮ್ ಸಾರ್ಟ್ ಆಫ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್. ನಾವು ಸಿನಿಮಾನ ಯಾವ ಪಾಯಿಂಟ್ ಆಫ್ ವ್ಯೂ ಅದ್ರ ಬಗ್ಗೆ ಒಂದಿಷ್ಟು ಅನ್ಕೊಂಡಿದೀವಿ, ಅದರಲ್ಲಿ ಹೂ ಫಾಲ್ಸ್ ಅಂಡರ್ ದ ಸೇಮ್ ಆರ್ ದ ಸೇಮ್ ವಿಷನ್ becomes a part of FUC. Wonderful. Thank you very much. Idu bahala we have gone over an hour more than what we had planned. It was going very well. So hagagi Manisla. So I will come down to the last two questions from people on Zoom. Last two questions yarana idira illi kelodikke nodi. Yakandre ಒಂದು ಎರಡು ಕ್ವೆಶ್ಚನ್ ಕೇಳಿ ವಿಲ್ ವೈಂಡ್ ಅಪ್. ಇಲ್ಲಿ ಒಂದು ಕ್ವೆಶ್ಚನ್ ಬಂದಿತ್ತು, ಆಸ್ ಇನ್ ಬೆಸ್ಟ್ ಟಿಪ್ಸ್ ಫಾರ್ ದೋಸ್ ವಾಂಟ್ ಟು ಬಿಕಮ್ ಅ ನ್ಯೂ ಕಮರ್ ಡೈರೆಕ್ಟರ್. ಅದು ಒಂದು ಟಿಪ್ ನಾನೇ ಹೇಳ್ತೀನಿ. ಇವ್ ಲೈವ್ ಎಕ್ಸಾಂಪಲ್ ಇದರ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಆಗಿರೋ ಸಬ್ಜೆಕ್ಟ್ ನ ತಗೊಂಡು ಸಿಂಪಲ್ ಆಗಿ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದನ್ನ ಇವ್ರ ಹತ್ರ ಕಲಿಬೇಕು. ಎಂತ ಕ್ವೆಶ್ಚನ್ಸ್ ಇದ್ರು ವೆರಿ ಸಿಂಪಲ್ ಆಗಿದೆ. ಆರ್ಟ್ ಆಫ್ ಪಾರ್ಸಿಮನಿ ಅಂತಾರೆ. ದೇ ಬ್ರೇಕ್ ಇಟ್ ಡೌನ್ ಇನ್ ಟು ಸಿಂಪಲ್ ಕಾಂಪೊನೆಂಟ್ಸ್ ಅಂಡ್ ಪ್ರೆಸೆಂಟ್ ಇಟ್ ಟು ಯು. ಅದು ಒಂದು ಡೆಫಿನೆಟ್ ಸ್ಕಿಲ್. ಅದನ್ನ ನೀವು ಡೆವಲಪ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. Best tips for those who want to become a newcomer director. Anybody wants to quickly answer that? FUC ಹೇಳಿ ಮಾ, ಚಂಪಾ ಅವರು ಹೇಳಿ. ಚಂಪಾ ಅವರು. ಇಲ್ಲ ಸರ್, ಟಿಪ್ಸ್ ಅಂದ್ರೆ ನಾನು ಇವನ್ ನ್ಯೂಸ್ ಫೀಡ್ ಅಲ್ಲಿ ಅದೇ ಬರ್ದಿದೆ. ಸಿನಿಮಾ ಡೈರೆಕ್ಟ್ ಮಾಡೋದು ಮಾತ್ರ ಅಲ್ಲ, ಯಾವುದೇ ಕಲೆಗೂ ಪ್ಯಾಷನ್ ಅನ್ನೋದಿರ್ಬೇಕು, ಮತ್ತೆ ಆ ತುಡಿತಾ ಇರ್ಬೇಕು. ಒಂದು ಜನಪ್ರಿಯತೆಗಾಗ್ಲಿ ಅಥವಾ ದುಡ್ಡು ಮಾಡೋದಕ್ಕಾಗ್ಲಿ ಸಿನಿಮಾ ಮಾಡೋದಲ್ಲ. ನಾ ಮಾಡ್ಬೇಕು ಅನ್ನಿಸ್ದಾಗ ಮಾತ್ರ ಮಾಡ್ಬೇಕು. ಮೊದಲನೇದಾಗ ಆ ತುಡಿತ ನಿಮ್ಮಲ್ಲಿದ್ರೆ ಅದು ತಾನೇ ಮಾಡಿಸ್ಬಿಡುತ್ತೆ ಸಿನಿಮಾ. ನಾವು ಮಾಡಕ್ ಹೊರಡೋದೇ ಬೇಡ, ಮಾಡ್ಸುತ್ತೆ. ಅದು ನನ್ನ ಒಂದು ಟಿಪ್ಸ್ ಅಷ್ಟೇ. ಆಮೇಲೆ FUC ನಲ್ಲಿ ವಿ ಆರ್ ಪ್ಲಾನಿಂಗ್, ನಾಳೆ ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಸಪೋಸ್ ನಮ್ಮ ಐಡಿಯಾಸ್ನ ನಾವು ತೆರೆ ಮೇಲೆ ತರಬೇಕು ಅಂತಂದ್ರೆ ಹೇಗ್ ಮಾಡ್ಬೇಕು, ಅಥವಾ ನಮ್ಮ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ಅದನ್ನ ಪ್ರೆಸೆಂಟ್ ಮಾಡೋದಕ್ಕೆ ಸ್ಕ್ರೀನ್ ಪ್ಲೇ ಅನ್ನೋದು ಹೇಗ್ ಮಾಡಬಹುದು, ಅಥವಾ ಇದಕ್ಕೆ ಹೇಗ್ ಮಾಡಬೇಕು ಅನ್ನೋ ತರದ ಕ್ವಶನ್ಸ್ಗಳಿದ್ರೆ FUC ನಲ್ಲಿ ಆ ಥರದ್ದೊಂದು ಡೈರೆಕ್ಟರ್ಸ್ಗಳು ಅದಕ್ಕೆ ಆನ್ಸರ್ ಮಾಡೋ ತರ ಒಂದು ವಿಭಾಗವನ್ನು ಓಪನ್ ಮಾಡ್ತಾ ಇದೀವಿ. ಮುಂದಕ್ಕೆ ಇನ್ನೂ ಆಗಿಲ್ಲ, ಅದು ಮುಂದಕ್ಕೆ ಓಪನ್ ಮಾಡ್ತೀವಿ. ಸೊ ಅಲ್ಲಿ ಅವರಿಗೆ ಒಂದಷ್ಟು ಟಿಪ್ಸ್ ಸಿಕ್ಕಬಹುದು. ಹೇಗೆ ಸ್ಕ್ರಿಪ್ಟ್ ಮಾಡೋದು, ಹೇಗೆ ಈ ಐಡಿಯಾನ ನಾನು ಹೇಳಬೇಕು, ಅದಕ್ಕೆ ನಾನು ಯಾವ ತರ ಕತೆ ಮಾಡ್ಕೋಬಹುದು, ಅಥವಾ ಈ ತರ ಒಂದು ಕತೆ ಮಾಡ್ಕೊಂಡಿದ್ದೀನಿ, ಇದ್ರಲ್ಲಿ ಏನ್ ನ್ಯೂನತೆಗಳಿವೆ, ಅಥವಾ ಇದನ್ನ ಇನ್ನೂ ಹೆಂಗೆ ಬೆಸ್ಟ್ ಆಗಿ ಮಾಡ್ಬೋದು ಅನ್ನೋದನ್ನ ಹಿ ಕ್ಯಾನ್ ಚೂಸ್ ಅ ಡೈರೆಕ್ಟರ್ ಆಲ್ಸೋ. ಅಂಡ್ ಹಿ ಕ್ಯಾನ್ ಟೇಕ್ ಅ ಟೈಮ್, ಹಿ ಕ್ಯಾನ್ ಬೈ ಟೈಮ್ ನ ಅವ್ರ ಹತ್ರ ತಗೊಂಡು
ಅವ್ರ ಪರ್ಟಿಕ್ಯುಲರ್ ಅವ್ರ ಹತ್ರನೇ ಮಾತಾಡಬಹುದು. ಆ ರೀತಿ ಒಂದು ವೇದಿಕೆನೂ ಕೂಡ FUC ಕಲ್ಪಿಸಲಾಗುತ್ತದೆ ಮುಂದಕ್ಕೆ. That is wonderful. So I think the last question ಇವಾಗ ನಾನು ಕೇಳ್ತೀನಿ, ಇದು ನಿಮ್ಗೆ ಸಂಬಂಧಪಟ್ಟಿದ್ದು. This is asked from ಅರುಣ್ ಪ್ರಭಾಕರ from New Jersey. ಅವರು ಕೇಳ್ತಿದ್ದಾರೆ, if you were to pick the best work of people among yourselves, ಯಾರ್ದು ಪಿಕ್ ಮಾಡ್ತೀರಾ ಅಂಡ್ ಏನು ಮಾತಾಡ್ತೀರಾ? ವಾಟ್ ಯು ಫೀಲ್ ಲೈಕ್ ಸೇಯಿಂಗ್? ಇವಾಗ ನೀವು 6 ಜನ ಇದ್ದೀರಾ, ನಿಮ್ಮ 6 ಜನದಲ್ಲಿ ನಿಮ್ಗೆ ಇಷ್ಟವಾದ ನಿರ್ದೇಶಕರು, ಇಷ್ಟವಾದ ವರ್ಕ್ ನ ಪಿಕ್ ಮಾಡಿ ಅದ್ರ ಬಗ್ಗೆ ಮಾತಾಡಿ ಅಂತ ಕೇಳ್ತಿದ್ದಾರೆ. ಐ ಡೋಂಟ್ ನೋ, ಇಟ್ಸ್ ಅ ಟ್ರಿಕಿ ಕ್ವೆಶ್ಚನ್. ಯು ವಾಂಟ್ ಟು ಅಟೆಂಪ್ಟ್ ಇಟ್ ಇಸ್ ಗೋ ಫಾರ್ ಇಟ್. ದಟ್ ವಿಲ್ ಬಿ ಎ ನೈಸ್ ಲಾಸ್ಟ್ ಕ್ವೆಶ್ಚನ್. ನಾನು ಮುಂಚೆ ಈಗ ನೆಟ್ವರ್ಕ್ ಹಿಂದೆ ಯಾವ್ದು ಫ್ಯಾನ್ ಇಲ್ಲ, ಇಲ್ಲಾಂದ್ರೆ ಸೇವೆ ಕೊಡ್ತಿದ್ರಿ. ನೋಡಿ, ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಪ್ರತಿಯೊಬ್ಬರಿಂದನೂ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯೂನಿಕ್ನೆಸ್ ಇದೆ. ಸೊ ಪ್ರತಿಯೊಬ್ಬರಿಂದನೂ ನಾನು ಕಲಿತಾ ಇದ್ದೀನಿ ಮತ್ತು ಮಾಡ್ತಾ ಇದ್ದೀನಿ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನಲ್ಲ, ಸರ್ವರೊಳೊಂದೊಂದು ನುಡಿ ಕಲಿತು ಜ್ಞಾನದ ಪರ್ವತನಾದ ಸರ್ವಜ್ಞ. ಈ ತರ ಇರುತ್ತೆ. ಸೊ ಕಲಿತಾನೆ ಒಂದು ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡೋದೊಂದಿದೆ. ಚಂಪಾ ಅವರೇ, ಜಸ್ಟ್ ಐ ವಿಲ್ ಸೇ ದಿಸ್, ಅಂಡ್ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಯೂಶುವಲ್ ಆಗಿ ಇಂತ ಕ್ವೆಶ್ಚನ್ ಆನ್ಸರ್ ಮಾಡ್ತೀವಿ. ಬಟ್ ನಾನು ಒಂದ್ ಸ್ವಲ್ಪ ಐ ಆಮ್ ನೋನ್ ಫಾರ್ ಪುಟಿಂಗ್ ಮೈ ಫುಟ್ ಇನ್ ಮೈ ಮೌತ್. ಸೊ ಐ ವಿಲ್ ಸೇ ಇಟ್ ದಟ್ ಎಷ್ಟೋ ಈ ತರದ ಡಿರೆಕ್ಟರ್ಸ್ ಯಾಕೆ ತುಂಬಾ ಜೊತೆಗೆ ಬರಲ್ಲ ಅಂದ್ರೆ, ದ ಟ್ರೂತ್ ಇಸ್ ಮೆನಿ ಟೈಮ್ಸ್ ವಿ ಡೋಂಟ್ ಲೈಕ್ ಈಚ್ ಅದರ್ಸ್ ವರ್ಕ್, ಅಂಡ್ ದಟ್ ಇಸ್ ಹೌ ಇಟ್ ಶುಡ್ ಬಿ. ಬಿಕಾಸ್ ನಾವು ಯೋಚನೆ ಮಾಡೋ ರೀತಿ, ಚಂಪಾ ಅವ್ರು ಯೋಚನೆ ಮಾಡೋ ರೀತಿ, ಜಯತೀರ್ಥ, ವಿ ಆಲ್ ಆರ್ ಡಿಫ್ರೆಂಟ್ ಇನ್ ಆರ್ ಓನ್ ವೇಸ್. ಅದು ನಾವೆಲ್ಲರೂ ವರ್ಕ್ ನ ನಾವೇ ಇಷ್ಟ ಪಡ್ತಾ ಇದೀವಿ ಅಂದ ತಕ್ಷಣ ದೇರ್ ಇಸ್ ನೋ ವೆರೈಟಿ, ದೇರ್ ಇಸ್ ನೋ ಯುನೀಕ್ನೆಸ್ ಟು ಆರ್ ಫಿಲ್ಮ್ಸ್. ಸೊ ಹಾಗಾಗಿ ಇಫ್ ಚೈತನ್ಯ ಡಸಂಟ್ ಲೈಕ್ ಮೈ ವರ್ಕ್, ಇಟ್ ಇಸ್ ಓಕೆ. ನಾನು ಒಂದ್ಸತಿ ಜಯತೀರ್ಥ ಅವ್ರದ್ದು ಒಂದ್ ಫಿಲ್ಮ್ ನ ನಾನೊಂದು ಲೈವ್ ಇಂಟರ್ವ್ಯೂ ನಲ್ಲಿ ನಂಗೆ ಅದು ಇಷ್ಟ ಆಗಿಲ್ಲ ಅಂತ ಹೇಳಿದ್ದೆ. ಬಟ್ 20 days ago ಅದೇ ಪೋಸ್ಟರ್ ನ ನಾನೇ ಇಲ್ಲಿ ಹಾಕ್ತಾ ಇದ್ದೀನಿ FUC ನಲ್ಲಿ. ಅದೇ ಪೋಸ್ಟರ್ ಹಾಕ್ಬಿಟ್ಟು ಅದೇ ಫಿಲ್ಮ್ ಹೆಸರನ್ನ ಹಾಕ್ತಾ ಇದ್ದೆ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಫಾರ್ ಮೀ ದ FUC ವಾಸ್ ನಾಟ್ ಅಬೌಟ್ do I like his work or not, do I like his previous films or not. It was about he makes his films and he makes it with passion. There is an audience for that film and I want to be there to support his films and he should support my films. ಅವ್ರದೊಂದಿಷ್ಟು ಆಡಿಯನ್ಸ್ ನನ್ನ ಸಿನಿಮಾನು ನೋಡ್ಬೇಕು, ನನ್ನೊಂದಿಷ್ಟು ಆಡಿಯನ್ಸ್ ಅವ್ರ ಸಿನಿಮಾನು ನೋಡ್ಬೇಕು. ಸೊ ಐ ಥಿಂಕ್ ಸಮ್ವೇರ್ ನಮ್ಗೆ ನಮ್ಮಲ್ಲೇ ಇರೋ ಎಲ್ಲಾ ಸಿನಿಮಾ ಇಷ್ಟನ, ಐ ಡೋಂಟ್, ಬಿಕಾಸ್ ಇಟ್ಸ್ ಅ ವೆರಿ ಪರ್ಸನಲ್ ಚಾಯ್ಸ್. ನನಗೇನೋ ಇಷ್ಟ ಆಗಿದೆ. ಸೊ ಐ ವುಡಂಟ್ ನೋ. ಜಯತೀರ್ಥ ಅವ್ರದ್ದು ಇನ್ನೊಂದು ಹಳೆ ಸಿನಿಮಾ ನನಗೆ ಇಷ್ಟ ಆಗಿತ್ತು, ರೀಸೆಂಟ್ ಆಗಿ ಮಾಡಿದ್ ಇಷ್ಟ ಆಗಿರಲ್ಲ. ಭಟ್ರದು ಒಂದು 2-3 ಸಿನಿಮಾ, ಬಿಕಾಸ್ ವಿ ಸಿ ಆನ್ ಅನ್ ಎಡಿಟಿಂಗ್ ಸ್ಟೇಜ್, ಅದು ತುಂಬಾ ದೊಡ್ಡ ಹಿಟ್ ಆಗಿತ್ತು. ಬಟ್ ನಾನು ಅವ್ರಿಗೆ ಸರ್ ಇದು ನನಗೆ ಇಷ್ಟಾನೇ ಆಗಿಲ್ಲ ಅಂತ ನಾನು ಹೇಳಿರ್ತೀನಿ. ಅವ್ರು ಯಾವ್ದೋ ಒಂದ್ ನನ್ನ ಸ್ಕ್ರಿಪ್ಟ್ ನ ಇದು ಓಡೋದೇ ಇಲ್ಲ ಅಂದಿರ್ತಾರೆ, ಅದೇ ಸ್ಕ್ರಿಪ್ಟ್ ಅಲ್ಲಿ ನಾನು ಇವತ್ತೊಂದು ಮನೆ ತಗೊಂಡಿರ್ತೀನಿ. ಸೊ ಈ ತರದ್ದೆಲ್ಲ ಐ ಥಿಂಕ್ ಹೇಗೆ ಅಂದ್ರೆ, ಒಂದು ಹೋಟ್ಲಿಗೆ ಹೋಗಿ ನಾವು ಒಂದ್ ಪ್ಲೇಟ್ ಇಡ್ಲಿ ವಡೆ ಆರ್ಡರ್ ಮಾಡ್ತೀವಿ, ಪಕ್ಕದ ಟೇಬಲ್ ನವನು ಪೂರಿ ಆರ್ಡರ್ ಮಾಡಿರ್ತಾನೆ. ನಾವು ಇಡ್ಲಿ ವಡೆ ತಿನ್ಬೇಕಾರೆ ಅಯ್ಯೋ ಪೂರಿ ಚೆನ್ನಾಗಿತ್ತೇನೋ, ನಾವು ಪೂರಿ ಆರ್ಡರ್ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ಅದೇ ಪಕ್ಕದ ಟೇಬಲ್ ಪೂರಿ ತಿಂತವನು ಅವ್ನು ಇಡ್ಲಿ ವಡೆ ಚೆನ್ನಾಗಿ ತಿಂತಾ ಇದ್ದಾನೆ, ನಾನು ಇಡ್ಲಿ ವಡೆ ಆರ್ಡರ್ ಮಾಡ್ಬೇಕಿತ್ತು ಅಂತಾನೆ. ಸೊ ಅವ್ರು ಇಬ್ರು ಮಾತಾಡ್ಕೊಳ್ಳೋದೇ ಇಲ್ಲ. ಹಂಗೆ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದೇನೋ ಕೆಮಿಕಲ್ ಎರರ್ ಆಗಿ ಯಾವ್ದೋ ಕಾರಣಕ್ಕೆ ಏನಕ್ಕೆ ಅಂತಾನೆ ಗೊತ್ತಾಗಲ್ಲ ನಮ್ಗೆ. ಸೀನ್ ಹುಟ್ಟೋದು ಅಥವಾ ಒಂದು ಕಥೆ ಹುಟ್ಟೋದು ಸುಲಭದ ಪ್ರಾಸೆಸ್ ಅಲ್ಲ. ಅದು ನಾರ್ಮಲಿ ನಾವ್ ಹಿಂಗೆ ಎಲ್ಲಾರು ಸೇರಿ ಎಲ್ಲರ ಕೆಲಸನು ಎಲ್ಲಾರು ಹಿಂಗೆ ಒಪ್ಕೋತೀವಿ ಅಂತಾನು ಕೈ ಎತ್ತಿ ಹೇಳಕ್ ಆಗೋದಿಲ್ಲ. ಪವನ್ ಹೇಳೋದ್ ಹಾಗೆ ಹಲವಾರು ಡಿಫ್ರೆನ್ಸಸ್ ಇರುತ್ತೆ. ಬಟ್ ಒಬ್ಬ ಪ್ರೇಕ್ಷಕನೇ ಅದಕ್ಕೆ ಮಾರ್ಕ್ಸ್ ಕೊಟ್ಟು ಇವನು ನೆಟ್ಟಿಗಿದ್ದಾನೆ, ನೀನ್ ನೆಟ್ಟಿಗಿಲ್ಲ ಅಂತ ಹೇಳೋದು ಪ್ರೇಕ್ಷಕ. ಸೊ ನಾವೆಲ್ಲ ಅಡುಗೆ ಮಾಡೋರು, ನಾವು ತಿನ್ನೋರಲ್ಲ. ಆದ್ರಿಂದ ತಾವು ದಯವಿಟ್ಟು ಇನ್ನು ಮುಂದೆ ಇಲ್ಲಿ ಕ್ಲಬ್ಬಿನ ಎಲ್ಲ ಆಗು ಹೋಗುಗಳನ್ನ ನೋಡಿ, ಇವ್ ನೆಟ್ಟಿಗಿದ್ದಾನೆ, ಇವ್ ನೆಟ್ಟಿಗಿಲ್ಲ, ಇವ್ ನೆಟ್ಟಿಗಿದ್ದಾಳೆ, ಇದಿಲ್ಲ ಅಂತ ನೀವು ಕೂಡ ಹೇಳ್ಬೇಕಾಗಿ ಒಂದು ಕಳಕಳಿಯ ಪ್ರಾರ್ಥನೆ. ಅಂದ್ರೆ ಒಬ್ಬ ಪ್ರೇಕ್ಷಕನಾಗಿ ನನಗೆ ಕಾಮಿಡಿ ಇಷ್ಟ ಆಗ್ಬೋದು, ಅಥವಾ ನನಗೆ ತುಂಬಾ ಇಷ್ಟ ಆಗೋದು ಯಾವಾಗ್ಲೂ ರಿಯಲಿಸ್ಟಿಕ್ ಸ್ಟೋರಿ, ಯಾವುದೋ ಒಂದು ಸತ್ಯ ಘಟನೆಯನ್ನ ತಗೊಂಡು ಸಿನಿಮಾ ಮಾಡ್ಬೇಕು ಅಂತ ನನಗೆ ಆಸೆ ಆಗುತ್ತೆ. ಕೆಲವರಿಗೆ ತುಂಬಾ ಫ್ಯಾಂಟಸಿ, ಸ್ಪೈಡರ್ ಮ್ಯಾನ್ ತರ ಸಿನಿಮಾ ಇಷ್ಟ ಆಗ್ಬೋದೇನೋ.
ಸೊ ಅದು ಪ್ರೇಕ್ಷಕರ ಅಭಿರುಚಿಗೆ ಸಂಬಂಧಪಟ್ಟಂಥದ್ದು. ಬಟ್ ಸಿನಿಮಾ ಮಾಡಕ್ಕೆ ಅಂತ ನಿಂತಾಗ ಮತ್ತೆ ಬೇರೆ ತರ ಓಡುತ್ತೆ ನಮ್ಮ ತಲೆಗಳು, ಗೊತ್ತಿಲ್ಲ ಅದು ಹೇಗೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಇದು ಬಹಳ ಒಳ್ಳೆ ಸೆಷನ್. ಇನ್ಫ್ಯಾಕ್ಟ್ ದಿಸ್ ವೆಂಟ್ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನಾವು ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಆಮೇಲೆ ಇದು ಐ ಹೋಪ್ ಟು ಮೇಕ್ ದಿಸ್ ಇನ್ ಟು ರೆಗ್ಯುಲರ್ ಅಫೇರ್. ಏನ್ ಹೇಳ್ತೀರಿ ನೀವು ಡೈರೆಕ್ಟರ್ಗಳು? ನಾವು ಇನ್ನೂ ಹೆಚ್ಚು ಹೆಚ್ಚು ಡೈರೆಕ್ಟರ್ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಈ ರೀತಿಯ ಇಂಟರಾಕ್ಷನ್ಸ್ ಸಂವಾದಗಳು ಇನ್ನೂ ಮಾಡ್ಬೋದು. ಈಗ ಹಾಲಿವುಡ್ ಅಲ್ಲಿ ಡೈರೆಕ್ಟರ್ಸ್ ರೌಂಡ್ ಟೇಬಲ್ ಇಸ್ ಕ್ವೈಟ್ ಕಾಮನ್. ಸೊ ನಾವು ಒಂದು ನಮ್ಮ FUC ಡೈರೆಕ್ಟರ್ಸ್ ರೌಂಡ್ ಟೇಬಲ್ ಒಂದು ರೆಗ್ಯುಲರ್ ಆಗಿ ವಿ ಕ್ಯಾನ್ ಹೋಸ್ಟ್ ಇನ್ ಅಮೆರಿಕಾಲಿ. ಯು ಹ್ಯಾವ್ ಅನ್ ಓಪನ್ ಪ್ಲಾಟ್ಫಾರ್ಮ್ ಹಿಯರ್ ಫಾರ್ ಯು. And Anand, on behalf of all of us, I want to thank you, Anand and America. Thank you very much. This is a start. In the future, we want to do this much more. ಯಾಕಂದ್ರೆ ನಾವು 25 ಜನ ಇದೀವಿ, ಈಗ ಸದ್ಯಕ್ಕೆ 6 ಜನ ಅಷ್ಟೇ ಬಂದಿರೋದು. In the coming weeks, we want to have all the other filmmakers interacting in a similar fashion. And we are trying to reach out to other groups also across the USA, UK, across the world, to encourage this idea that we've started. ಹೌದು ಆನಂದರಾಯರೇ, ನಿಮಗೆ ನಾವು ಎಲ್ಲರ ಪರವಾಗಿ ನಾನು ಶುಭಾಶಯ ಹೇಳ್ತೇನೆ. ಯಾಕಂದ್ರೆ ಈ ತರದ್ದು ಸುಮಾರು ವಿಡಿಯೋ ಕಾನ್ಫರೆನ್ಸ್ಗಳಲ್ಲಿ 90% ಮಾತಾಡಿ ಎಲ್ಲ ಬಿಡಿಸ್ಬಿಡ್ತಾನೆ. ಆ ತರದ್ದು ಯಾವ್ದು ಮಾಡ್ಲಿಲ್ಲ ನೀವು. ಧನ್ಯವಾದ ಹೇಳಲೇಬೇಕು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ಆಮೇಲೆ ಒಂದು ಬ್ರೇಕ್ ಆಗ್ತಿದೆ ಸರ್. ಒಂದು ಪ್ರಶ್ನೆ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಈ ತರದ್ದು ವಿಡಿಯೋ ಕಾನ್ಫರೆನ್ಸ್ಗಳಲ್ಲಿ 25 ಜನ ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಆಂಕರ್ 90% ಮಾತಾಡಿ ಎಲ್ಲ ಗಬ್ಬೆಬ್ಬಿಸ್ಬಿಡ್ತಾನೆ ಅಂತ. ಆ ತರದ್ದು ಏನು ಮಾಡ್ಲಿಲ್ಲ ನೀವು. ಅದಕ್ಕೆ ನಿಮ್ಗೊಂದು ಹೃತ್ಪೂರ್ವಕ ಧನ್ಯವಾದ ನಮ್ಮೆಲ್ಲರ ಕಡೆ. ಥ್ಯಾಂಕ್ ಯು ಸರ್. ಅದು ನಮ್ಗೆ ಗುರುಗಳು ನಮ್ಗೆ ಸರಿಯಾಗಿ ಕಲಿಸ್ಕೊಟ್ಟಿದ್ದಾರೆ. ನ್ಯೂಸ್ ರಿಪೋರ್ಟರ್ ಶುಡ್ ನೆವರ್ ಬಿಕಮ್ ದಿ ನ್ಯೂಸ್ ಮೇಕರ್ ಅನ್ನೋ ಒಂದು ಒಳ್ಳೆ ಪಾಠ ಕಲ್ತಿದೀವಿ ಬಹಳ ಮುಂಚೆನೆ. ನಿಮ್ ಗುರುಗಳು ಇನ್ನೂ ಒಂದು ಪಾಠ ಕಲ್ಸ್ಕೊಟ್ಟಿದ್ದಾರೆ. ಸುಮಾರಾಗಿರುವಂತ ಪ್ರಶ್ನೆ ಬಂದ್ರು ಚೆನ್ನಾಗಿದೆ ಪ್ರಶ್ನೆ ಅಂತ ಅನ್ನೋದು, ಕೆಟ್ಟ ಉತ್ತರ ಬಂದ್ರು ಅದ್ಭುತವಾದ ಉತ್ತರ ಅಂತ ಹೇಳೋ ಮಾತನ್ನು ಕಳ್ಸ್ಕೊಟ್ಟಿದ್ದಾರೆ. ನಿಮ್ಗೆ ಸಂತೋಷ ಬೇಕು, ಆ ಪ್ರೋತ್ಸಾಹ ಬೇಕು. ಪ್ರೇಕ್ಷಕರು ಕೂಡ ಯಾವುದೇ ಒಂದು ಕೃತಿಯನ್ನ, ಒಂದು ಸಿನಿಮಾ ಆಗ್ಬೋದು, ಸಾಹಿತ್ಯ ಆಗ್ಬೋದು, ನೋಡ್ಬೇಕಾದ್ರೆ ಅದನ್ನ ಬೇರೆ ಕ್ರಮದಲ್ಲಿ ನೋಡ್ಬೇಕಾಗುತ್ತೆ, ಒಂದು ಬೆನ್ ತಟ್ಟಬೇಕಾಗುತ್ತೆ. ಅವಾಗ ಕೆಲಸ ಮಾಡಿದವನು ಕೂಡ ಒಂದು ಸಂತೋಷ ಆಗುತ್ತೆ. ಹೌದು ಸರ್, ನಿಮ್ಮೆಲ್ಲರ ಹತ್ರ ಕಲಿಯೋದು ಬಹಳ ಇದೆ. ಇನ್ನು ನೀವೆಲ್ಲ ಬಂದು ಸೇರಿದ್ದು ನಮ್ಮ ಒಂದು ಸುಯೋಗ ಅಂತ ಹೇಳಬೇಕು. ಸ್ಪೆಷಲ್ ಥ್ಯಾಂಕ್ಸ್ ಟು ಚೈತನ್ಯ ಫಾರ್ ಬೀಯಿಂಗ್ ಇನ್ಸ್ಟ್ರೂಮೆಂಟಲ್ ಇನ್ ದಿಸ್. ಆಮೇಲೆ ಈಗ ಟೈಮು ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಸೊ ಹಾಗಾಗಿ ಇನ್ನೂ ಬಹಳ ಪ್ರಶ್ನೆಗಳು ಕೇಳಕ್ ಆಗಿಲ್ಲ. ತುಂಬಾ ಜನ ಈಗ ಲೇಟ್ ಆಗಿ ಬಂದ್ರು. ರಘುರಾಮ್ ಶೆಟ್ಟಿ, ಭವ್ಯ ಎಲ್ಲ ಸ್ವಲ್ಪ ಲೇಟ್ ಆಗಿ ಬಂದ್ರು. ಸಾರಿ, ನಿಮ್ಮ ಪ್ರಶ್ನೆಗಳನ್ನ ನಾವು ಕೇಳೋಕ್ಕಾಗಿಲ್ಲ. ಯಾಕೆಂದ್ರೆ ನನಗೆ ಕಂಟಿನ್ಯೂಸ್ ಆಗಿ ನಮ್ಮ ಪ್ಯಾನಲಿಸ್ಟ್ಗಳು ಮೆಸೇಜ್ ಮಾಡ್ತಾ ಇದ್ದಾರೆ, ಲೇಟ್ ಆಗ್ತಿದೆ, ಅವ್ರು ಹೋಗ್ಬೇಕು ಅಂತ. ಸೊ ನಾವಿದನ್ನ ಇನ್ನೂ ಮುಂದುವರಿಸ್ತೀವಿ. ಅಥವಾ ಯೂಟ್ಯೂಬ್ ಅಲ್ಲಿ ನೀವು ಚಾಟ್ ಮಾಡ್ಬೋದು. ಮತ್ತೆ ನಾವು ಐಮ್ ಶೂರ್ ಪವನ್ ನೋಡ್ತಾರೆ, ಅವರು ಯೂಟ್ಯೂಬ್ ನ ಎಷ್ಟು ಕ್ಲೋಸ್ ಆಗಿ ಫಾಲೋ ಮಾಡ್ತಿರೋದು ನೋಡಿದ್ರೆ ಡೆಫಿನೆಟ್ ಆಗಿ ನೋಡ್ತಾರೆ ಅವರು. ಸೊ ಕಮೆಂಟ್ ಮಾಡಿ ಅಂಡ್ ದೆನ್ ವಿ ವಿಲ್ ಡೆಫಿನೆಟ್ಲಿ ಸಿ. ಆಮೇಲೆ ನಮ್ಮೇರಿಕಾನ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನು ಹೀಗೆ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಿಮಗೆ ತರ್ತಾ ಇರ್ತೀವಿ. ಈ ರೀತಿಯ ನಮ್ಮ ಕನ್ನಡದ ಇವರು ಕ್ರಿಯೇಟಿವ್ ಜಾಯಿಂಟ್ಸ್, ದೈತ್ಯರು, ನಮ್ಮ ಚಿತ್ರರಂಗದ ದೈತ್ಯ ನಿರ್ದೇಶಕರನ್ನ ನಾವು ಕರೆಸಿದ್ದೇವೆ. ಇದು ನಮ್ಮ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಮ್ಮ ಯೂಟ್ಯೂಬ್ ಕಮೆಂಟ್ಸ್ ನ ಮಾಡರೇಟ್ ಮಾಡಿದ್ದು ಸ್ವಾತಿ. An applause to you also. Thank you. So ತಮ್ಮೆಲ್ಲರಿಗೂ ನಮಸ್ಕಾರ. ಮತ್ತೆ ನೋಡೋಣ, ಆದಷ್ಟು ಬೇಗ ಇನ್ನೊಂದು ಪ್ಯಾನಲ್ ಮಾಡೋಣಂತೆ. Thank you very much. Thank you everybody. ಭಾರತಕ್ಕೆ ಶುಭರಾತ್ರಿ. ಶುಭರಾತ್ರಿ ತಮ್ಮೆಲ್ಲರಿಗೂ.